ಜುಗಲ್ಬಂದಿಗೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನನ್ನ ಜೊತೆ ಇದ್ದಾರೆ ವಿನಾಯಕ ಭಟ್ ಮೂರೂರು. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಬಳ್ಳಾರಿ ಜಂಬೂನಾಥ ರಥೋತ್ಸವದ ವೇಳೆ ಅವಘಡ, ರಥದ ಚಕ್ರಕ್ಕೆ ಸಿಲುಕಿ ಇಬ್ಬರ ಸ್ಥಿತಿ ಗಂಭೀರ, ಹೊಸಪೇಟೆ ಆಸ್ಪತ್ರೆಗೆ ದಾಖಲು. ಶಂಕರಲಿಂಗೇಗೌಡ ಪುತ್ರನ ಫೇಸ್ಬುಕ್ ಹ್ಯಾಕ್, ನಂದೀಶ್ ಅಕೌಂಟ್ನಲ್ಲಿ ಪ್ರತ್ಯಕ್ಷವಾದವು ಡರ್ಟಿ ಫೋಟೋಸ್, ಶಾಸಕರ ಮಗನಿಗೆ ಕಿಡಿಗೇಡಿಗಳ ಶಾಕ್. ಉರಿ ಬಿಸಿಲಿನ ನಡುವೆ ವರುಣನ ಸಿಂಚನ, ಬೆಳಗಾವಿಯಲ್ಲಿ ಆಲಿಕಲ್ಲು ಮಳೆ, ಬಾಗಲಕೋಟೆಯಲ್ಲೂ ತಂಪೆರೆದ ವರ್ಷಧಾರೆ. ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಸಿಐಡಿ ಚಾರ್ಜ್ ಶೀಟ್ ಹಿನ್ನೆಲೆ, ನನ್ನ ವಿರುದ್ಧದ ಆರೋಪಗಳು ಸುಳ್ಳು, ನಾನು ನಿರಪರಾಧಿ ಅಂತ ಸಾಬೀತುಪಡಿಸುವೆ, ಸುದ್ದಿಗೋಷ್ಠಿಯಲ್ಲಿ ನಿತ್ಯಾನಂದ ಸ್ಪಷ್ಟನೆ. ರೈತನ ಮನೆಯಲ್ಲೇ ಮಿನಿ ಪಕ್ಷಿಧಾಮ, ಬಳ್ಳಾರಿಯಲ್ಲಿ ಅನ್ನದಾತನ ಕೈ ಹಿಡಿದ ಲವ್ ಬರ್ಡ್ಸ್, ಬಣ್ಣ ಬಣ್ಣದ ಹಕ್ಕಿಗಳ ವ್ಯಾಪಾರ ಜಬರ್ದಸ್ತ್. ಇವತ್ತಿನ ಜುಗಲ್ಬಂದಿ ವಿಶೇಷದ ವಿಚಾರ, ಇತ್ತೀಚಿನ ದಿನಗಳಲ್ಲಿ ಶ್ರೀ ರವಿಶಂಕರ್ ಅವರು ಹೇಳಿರುವಂತಹ ಒಂದು ಹೇಳಿಕೆಯನ್ನು ನೀವು ಗಮನಿಸಿರ್ಬೋದು. ಸರ್ಕಾರ ಯಾವ ಶಾಲೆಗಳನ್ನು ಕೂಡ ನಡೆಸಬಾರ್ದು, ಸರ್ಕಾರಿ ಶಾಲೆಗಳಲ್ಲಿ ಓದೋರು ಮುಂದೆ ನಕ್ಸಲರಾದಂತಹ ಉದಾಹರಣೆಗಳಿವೆ ಅನ್ನುವಂತಹ ಒಂದು ರೀತಿಯ ಕಾಂಟ್ರವರ್ಷಿಯಲ್ ಹೇಳಿಕೆಯನ್ನು ಅವರು ಕೊಟ್ಟಿದ್ದರು. ಇವತ್ತು ಆ ಒಂದು ವಿಚಾರವನ್ನು ನಾವು ಜುಗಲ್ಬಂದಿಯ ವಿಚಾರವಾಗಿ ಕೈಗೆತ್ತಿಕೊಂಡಿದ್ದೇವೆ. ಅದಕ್ಕೆ ಬಂದಂಥ ಪ್ರತಿ ಹೇಳಿಕೆಗಳಿರ್ಬೋದು, ಹಾಗೆ ಹಲವು ಹಿರಿಯರು ಈ ನಿಟ್ಟಿನಲ್ಲಿ ವ್ಯಕ್ತಪಡಿಸಿದಂಥ ಅಭಿಪ್ರಾಯಗಳಿರ್ಬೋದು, ಅವೆಲ್ಲವನ್ನೂ ಕೂಡ ಒಂದು ಪ್ಯಾಕೇಜ್ನ ರೂಪದಲ್ಲಿ, ಒಂದು ವರದಿಯ ರೂಪದಲ್ಲಿ ನಿಮ್ಮ ಮುಂದೆ ಇಡುವವರು ಕೂಡ ಇದ್ದೇವೆ ನಾವು. ಅದಕ್ಕೂ ಮೊದಲು ಇವತ್ತಿನ ಜುಗಲ್ಬಂದಿ ವಿಶೇಷದ ವಿಚಾರ ಆರ್ಟ್ ಆಫ್ ತಲೆಹರಟೆ. ಇವತ್ತು ನಾನು ಆಗಲೇ ಹೇಳಿದಾಗೆ ರವಿಶಂಕರ್ ಗುರೂಜಿ ಅವರು ನೀಡಿದಂಥ ಒಂದು ಕಾಂಟ್ರವರ್ಷಿಯಲ್ ಹೇಳಿಕೆ. ಅವರು ನಿಜಕ್ಕೂ ಕೂಡ ಹೇಳಿದ್ದೇನು, ಅವರು ಜೈಪುರದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಮಾಡಿದಂಥ ಭಾಷಣದಲ್ಲಿ ಹೇಳಿದ್ದೇನು, ಅದರ ಅನುವಾದ ಸಹಿತವಾದಂತಹ ವರದಿ ಹಾಗೂ ಅದಕ್ಕೆ ಬಂದಂತಹ ಪ್ರತಿ ಹೇಳಿಕೆಗಳು, ಇವೆಲ್ಲದರ ಕುರಿತ ಒಂದು ವಿಸ್ತೃತವಾದ ವರದಿ ನಿಮ್ಮ ಮುಂದೆ. गवर्नमेंट स्कूल कॉलेज जैसे ये सब प्राइवेटाइजेशन कर देना चाहिए, अलग संस्था को दे देना चाहिए, गवर्नमेंट को कोई स्कूल नहीं चलाना चाहिए. अक्सर पाया जाता है गवर्नमेंट स्कूल से बड़े हुए बच्चे ही इस तरह नक्सलवाद में, हिंसा के वाद में चले जाते हैं. कोई प्राइवेट से शिक्षण संस्था में पढ़े हुए लड़कों में इस तरह की बातें नहीं होती. वो एक आदर्श को लेके ही चलते हैं. ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ರವಿಶಂಕರ್ ಗುರೂಜಿ ಅವರಿಗೆ ಜಗತ್ತಿನೆಲ್ಲೆಡೆ ಭಕ್ತರಿದ್ದಾರೆ, ಹಿಂಬಾಲಕರಿದ್ದಾರೆ, ಆರಾಧಕರಿದ್ದಾರೆ. ಇಷ್ಟು ದೊಡ್ಡ ಭಕ್ತ ಸಮೂಹದ ಬೆಂಬಲ ಇಟ್ಟುಕೊಂಡಿದ್ದ ರವಿಶಂಕರ್ ಗುರೂಜಿ ಇಂಥದ್ದೊಂದು ಮಾತನಾಡುತ್ತಾರೆ ಅನ್ನೋದನ್ನ ಊಹಿಸಿಕೊಳ್ಳೋದಕ್ಕೂ ಸಾಧ್ಯವಿರಲಿಲ್ಲ. ಜೈಪುರದ ಹಿಂದಿ ಶಾಲೆಯೊಂದರ ಕಾರ್ಯಕ್ರಮದಲ್ಲಿ ರವಿಶಂಕರ್ ಗುರೂಜಿ ಸಿಡಿಸಿದ ಈ ಮಾತಿನ ಬಾಂಬ್ ಎಲ್ಲರನ್ನೂ ಹುಬ್ಬೇರಿಸುವಂತೆ ಮಾಡಿದೆ. ಕೇಂದ್ರ ಮಾನವ ಸಂಪನ್ಮೂಲ ಸಚಿವ ಕಪಿಲ್ ಸಿಬಲ್ ಅವರಂತೂ, ನಾನು ಸರ್ಕಾರಿ ಶಾಲೆಯಲ್ಲೇ ಕಲಿತವನು, ಆದರೆ ನಾನು ನಕ್ಸಲ್ ಅಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಶಿಕ್ಷಣ ತಜ್ಞರು ಕೂಡ ರವಿಶಂಕರ್ ಮಾತಿಗೆ ಆಘಾತ ವ್ಯಕ್ತಪಡಿಸಿದ್ದಾರೆ. ಯಾವಾಗ ತಮ್ಮ ಆ ಹೇಳಿಕೆಗೆ ವಿರೋಧಗಳು ವ್ಯಕ್ತವಾದವೋ ತಕ್ಷಣ ರಾಗ ಬದಲಿಸಿದ ರವಿಶಂಕರ್ ಗುರೂಜಿ, ಛೇ ನಾನು ಹೇಳಿದ್ದು ಹಾಗಲ್ಲ, ನಕ್ಸಲ್ ಆಗಿರುವುದರಲ್ಲಿ ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಕಲಿತವರು ಎಂದಷ್ಟೇ ಹೇಳಿದೆ. ನನ್ನ ಹೇಳಿಕೆಗಳನ್ನು ಮಾಧ್ಯಮಗಳು ತಿರುಚುವೆ ಎಂದಿದ್ದಾರೆ. ಯಾರು ಸರಿ ಅನ್ನೋದಕ್ಕೆ ಅವರ ಮಾತು ಇಲ್ಲಿ ಸಾಕ್ಷಿಯಾಗಿದೆ. ರವಿಶಂಕರ್ ಗುರೂಜಿ ಮಾತಿಗೆ ಕೆಂಡಾಮಂಡಲವಾದ ಹಿರಿಯ ಸಾಹಿತಿ ಅನಂತಮೂರ್ತಿ ಅವರಂತೂ ರವಿಶಂಕರ್ ಗುರೂಜಿ ಮೇಧಾವಿಯೂ ಅಲ್ಲ, ಸಂತನೂ ಅಲ್ಲ ಅನ್ನುವ ಮೂಲಕ ತಿರುಗೇಟು ಕೊಟ್ಟರು. ಹೀಗೆ ಹೇಳಿರಬಹುದಾದ ರವಿಶಂಕರ್ ಗುರೂಜಿಯವರನ್ನ ಮಾತನ್ನು ನಾವೇನು ಅಷ್ಟು ಗಂಭೀರವಾಗಿ ತಗೋಬೇಕಾಗಿಲ್ಲ. ಯಾಕೆಂದರೆ ಅವರು ಸಂತ ಅಲ್ಲ, ವಿದ್ಯೆಯ ವಿಷಯದಲ್ಲಿ ಯಾವ ಜ್ಞಾನಿಯೂ ಅಲ್ಲ. ರವಿಶಂಕರ್ ಗುರೂಜಿ ಮಾತುಗಳನ್ನು ಅಷ್ಟು ಸುಲಭವಾಗಿ ಅರಗಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ.
ಅವರು ಹೇಳಿದ ಆ ಮಾತಿಗೆ ಅದೇನು ಸಾಕ್ಷ್ಯಾಧಾರಗಳನ್ನು ಇಟ್ಟುಕೊಂಡಿದ್ದಾರೋ ಗೊತ್ತಿಲ್ಲ. ಶಿಕ್ಷಣ ಖಾಸಗಿ ಸಂಸ್ಥೆಗಳ ಕೈವಶವಾಗಬೇಕು ಅನ್ನೋ ಆಸೆಯಂತೂ ಆ ಮಾತಿನಲ್ಲಿ ವ್ಯಕ್ತವಾಗುತ್ತಿದೆ. ಆದರೆ ಇದರ ಜೊತೆಯಲ್ಲಿ ಒಂದು ಎಚ್ಚರಿಕೆಯೂ ಇದೆ. ಸರ್ಕಾರಿ ಶಾಲೆಗಳು ಆಧುನೀಕರಣಗೊಳ್ಳಬೇಕು ಎಂಬ ಸಂದೇಶವಂತೂ ಇದರಿಂದ ರವಾನೆಯಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಈ ವಿಚಾರವನ್ನು ಕುರಿತು ಚರ್ಚೆ ಮಾಡಲಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ 5 ಅತಿಥಿಗಳಿದ್ದಾರೆ. ಎಲ್ಲರನ್ನೂ ಕೂಡ ನಾನು ಸ್ವಾಗತಿಸ್ತೇನೆ. ಮೊದಲಿಗೆ ಮಹೇಂದ್ರ ಕುಮಾರ್, JDSನ ಮುಖಂಡರು. ಮಹೇಂದ್ರ ಕುಮಾರ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬಂಜಗೆರೆ ಜಯಪ್ರಕಾಶ್ ಅವರು, ಸಾಹಿತಿಗಳು. ಜಯಪ್ರಕಾಶ್ ಜಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಫಟಾಫಟ್ ಶ್ರೀನಿವಾಸ್ ಅವರು, ಆರ್ಟ್ ಆಫ್ ಲಿವಿಂಗ್ನ ಸದಸ್ಯರು ಹಾಗೂ ಶಿಕ್ಷಕರು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಿಮ್ಮ ಹುಟ್ಟುಹಬ್ಬ ಕೂಡ ಇವತ್ತು ಶ್ರೀನಿವಾಸ್ ಅವರೇ, ಹುಟ್ಟುಹಬ್ಬದ ಶುಭಾಶಯ. ಹಾಗೆ KV ಪ್ರಭಾಕರ್, ಕನ್ನಡಪ್ರಭದ ಮುಖ್ಯ ವರದಿಗಾರರು. ಪ್ರಭಾಕರ್ ಜಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಶಿವಮೊಗ್ಗದ ಸ್ಟುಡಿಯೋದಲ್ಲಿ KP ಶ್ರೀಪಾಲ್ ಅವರಿದ್ದಾರೆ, ನಮ್ಮ ಹಕ್ಕು ವೇದಿಕೆಯ ಅಧ್ಯಕ್ಷರು. ಶ್ರೀಪಾಲ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ಕಾರ. ನಾನು ಮೊದಲಿಗೆ ಆಬ್ವಿಯಸ್ಲಿ ಫಟಾಫಟ್ ಶ್ರೀನಿವಾಸ್ ಅವ್ರ ಮೂಲಕವೇ ಆರಂಭಿಸಲಿಕ್ಕೆ ಇಷ್ಟಪಡ್ತೇನೆ. ಏನು ಹೇಳ್ತೀರಿ? ನಿಮ್ಮ ಮೊದಲ ಕಮೆಂಟ್ ಏನು? ನಿಮ್ಮ ರವಿಶಂಕರ್ ಗುರೂಜಿ ಅವರು ಹೇಳಿರೋದನ್ನ ಸಮರ್ಥಿಸ್ಕೊಳ್ತೀರ ನೀವು ಅಂಥ ಮಾತನ್ನು ಕೂಡ? ಯಾಕಂದರೆ ಅವ್ರು ನೇರವಾಗಿ ಹೇಳಿದ್ದಾರೆ, ನೀವು ಕೇಳಿಸ್ಕೊಂಡಿದ್ದೀರಿ ಈಗ ವರದಿಯಲ್ಲಿ. ಯಾಕಂದರೆ ಅವ್ರು ಕೊಟ್ಟಿರೋ ಸ್ಪಷ್ಟನೆಯನ್ನು ಕೂಡ ಬಹುಶಃ ನಾನು ಹೇಳ್ತೇನೆ ಕೂಡ ಅದನ್ನು. ನಿಮ್ಮ ಮೊದಲ ಕಮೆಂಟ್ ಏನು ಹೇಳಿ? ಮೊದಲಿಗೆ ಇವತ್ತು ಯಾವ ವ್ಯಕ್ತಿ ಪರಮ ಪೂಜ್ಯ ಶ್ರೀ ರವಿಶಂಕರ್ ಗುರೂಜಿ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟು ಇವತ್ತು ಜುಗಲ್ಬಂದಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಅವ್ರ ಬಗ್ಗೆ ಒಂದೇ ಒಂದು ಮಿನಿಟ್ ನಾನು ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೇನೆ. ರವಿಶಂಕರ್ ಗುರೂಜಿ ಬಗ್ಗೆ ಎಲ್ಲರಿಗೂ ಗೊತ್ತು, ಯಾಕೆ ಅಂದ್ರೆ ಬಹಳ ವಿಸ್ತೃತವಾಗಿ ಎಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ ಅವ್ರ ಬಗ್ಗೆ. ಹೊಸಬ್ರಲ್ಲ ನೀವು. ಈ ಕಮೆಂಟ್ ಈ ವಿಚಾರದ ಬಗ್ಗೆ ಏನು ಹೇಳ್ತೀರಿ? ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಮುಖಾಂತರ ಪ್ರಪಂಚದಲ್ಲಿ ಸುಮಾರು 25 ಕೋಟಿಗೂ ಹೆಚ್ಚು ಫಾಲೋವರ್ಸ್ನ ಇಟ್ಕೊಂಡು 2 ಸಾರಿ ಈ ಪ್ರಪಂಚದ ಅತ್ಯುನ್ನತ ನಾಗರಿಕ ಸೇವಾ ಪ್ರಶಸ್ತಿ, ನೋಬೆಲ್ ಶಾಂತಿ ಪ್ರಶಸ್ತಿ, 6 ಡಾಕ್ಟರೇಟ್ ತಗೊಳ್ಳತಕ್ಕಂಥ ಒಬ್ಬ ವ್ಯಕ್ತಿ. ಒಬ್ಬ ತಾಯಿ ಮಗುನ ಹೋಗು ಆಚೆ ಅಂದ ತಕ್ಷಣನೇ ನಾಟ್ನ ಹೆಸರಲ್ಲಿ ಮನೆಯಿಂದ ಆಚೆ ಬಿಟ್ಟು ಹೋಗು ಅಂತ. ಅದು ನೆಕ್ಸ್ಟ್ ಡೇನೆ ಗುರೂಜಿ ತಮಗೆಲ್ಲ ಗೊತ್ತು, ಮಾಧ್ಯಮನ ಕರೆದು ಒಂದು ಕ್ಲಾರಿಫಿಕೇಶನ್ ಕೊಟ್ಟರು. ನಾನು ಅದನ್ನು ಓದ್ತೇನೆ. ಈಗ ಅದು ಇಂಗ್ಲೀಷ್ನಲ್ಲಿದೆ, ಕನ್ನಡ ಅವತರಣಿಕೆ ನಾನು ಓದ್ತೇನೆ. ನಾನು ನಿರ್ದಿಷ್ಟವಾಗಿ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿರುವ ಸರ್ಕಾರಿ ಶಾಲೆಗಳ ಬಗ್ಗೆ ಮಾತನಾಡಿದ್ದೇನೆ. ಇಂತಹ ಶಾಲೆಗಳಿಂದ ಬಂದ ಅನೇಕರು ನಕ್ಸಲರಾಗಿ ಪರಿವರ್ತನೆಯಾಗುತ್ತಿದ್ದಾರೆ. ಈ ಶಾಲೆಗಳಿಂದ ಅನೇಕ ದೊಡ್ಡ ಪ್ರತಿಭೆಗಳೂ ಹೊರಹೊಮ್ಮಿದ್ದಾರೆ. ನಾನು ಇದನ್ನು ಸಾಮಾನ್ಯಕರಣಗೊಳಿಸುವುದಿಲ್ಲ. ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿರುವ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಗೊಳಿಸಲು ಸೂಚಿಸಿದ್ದೇನೆ. ಸರ್ಕಾರಿ ಶಾಲೆಗಳಲ್ಲಿ ಯಾರೂ ಜವಾಬ್ದಾರಿ ತೆಗೆದುಕೊಳ್ಳುವುದಿಲ್ಲ. ಮುಖ್ಯವಾಗಿರುವುದೇನೆಂದರೆ ಬದ್ಧತೆಯಿಂದ ಕೆಲವು ವ್ಯಕ್ತಿಗಳ ದೂರದೃಷ್ಟಿ ಮತ್ತು ಜೀವನ ಧ್ಯೇಯ ಇಟ್ಕೊಂಡಿರಬೇಕು. ಖಾಸಗೀಕರಣದ ತಕ್ಷಣ ಶಿಕ್ಷಣವನ್ನು ದುಬಾರಿ ಮಾಡೋದೆಂದು ಅರ್ಥವಲ್ಲ. ಕೆಲವು ಸ್ವಯಂ ಸೇವಾ ಸಂಸ್ಥೆಗಳು ಅನೇಕ ಶಾಲೆಗಳನ್ನು ನಡೆಸ್ತಿವೆ. ನಾವು ದೇಶದಲ್ಲಿ ಒಟ್ಟು 185 ಉಚಿತ ಶಾಲೆಗಳನ್ನು ನಡೆಸುತ್ತಿದ್ದೇವೆ ಅಂತ ಸ್ಪಷ್ಟನೆ ಕೊಟ್ಟರು. ನಿಜ, ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿರುವ ಸರ್ಕಾರಿ ಶಾಲೆಗಳೇ ಆಗಿರ್ಬೋದು, ಕರೆಕ್ಟ್ ಹೌದಾ? ಅದನ್ನಾದ್ರೂ ಕೂಡ ಅಲ್ಲಿ ಹೇಗೆ ಹೇಳ್ತೀರಿ ನೀವು? ಅಲ್ಲಿರುವ ಶಾಲೆಗಳಲ್ಲೇ ನಕ್ಸಲರು, ಅಲ್ಲಿ ಓದೋರೆಲ್ಲ ನಕ್ಸಲರಾಗ್ಬಿಡ್ತಾರೆ ಅಂತ ಹೇಳಿ. ನಾನು ಕೂಡ ಪ್ರದೇಶಗಳಲ್ಲಿ ಎಷ್ಟು ಖಾಸಗಿ ಶಾಲೆಗಳಿದೆ ಹೇಳಿ ನೋಡು. ಅಲ್ಲಿ ಸರ್ಕಾರಿ ಶಾಲೆ ಬಿಟ್ಟು ಬೇರೆ ಯಾರಾದ್ರೂ ಶಾಲೆ ನಡೆಸ್ತಾರೆ ಅಲ್ಲಿ? ವೀರೇಂದ್ರ ಅವರೇ, ಅವ್ರು ಹೇಳಿದ್ದು ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದಿ ಬಂದ ಎಲ್ಲಾ ಮಕ್ಕಳು ಆಗ್ತಾ ಇದ್ದಾರೆ ಅಂತ ಹೇಳಿಲ್ಲ. ಆದರೆ ಅಲ್ಲಿ ನಕ್ಸಲರಿಗೆ ಯಾರು ಇವತ್ತಿದ್ದಾರೆ ದೇಶದಲ್ಲಿ, ಅವರಲ್ಲಿ ಮೆಜಾರಿಟಿ ಸರ್ಕಾರಿ ಸ್ಕೂಲಿಂದ ಬಂದಿರ್ತಾರೆ. ನನ್ನ ಗಮನಕ್ಕೆ ಬಂದಿರೋ, ನನಗೆ ತಿಳಿದ ಪ್ರಕಾರ ನಮ್ಮ ಈ ರಾಜ್ಯದಲ್ಲಿ IAS, IPS ಮತ್ತು IFS ಆಫೀಸರ್ಸ್ ಏನಿದ್ದಾರೆ ನಮ್ಮ ಕರ್ನಾಟಕ ಕೇಡರ್ನವರು, ಬಹುತೇಕ ಮಂದಿ ಎಲ್ಲ ಅವರು ಸರ್ಕಾರಿ ಶಾಲೆಗಳಲ್ಲಿ ಓದಂತವ್ರೆ. ಅದನ್ನ ಅಬ್ದುಲ್ ಕಲಾಂ ಅವರಾಗಿರ್ಬೋದು, ಕುವೆಂಪು ಅವರಾಗಿರ್ಬೋದು, ರಾಜ್ಯದ ಮಟ್ಟಕ್ಕೆ ಮಾತಾಡೋ ಎಲ್ಲ ಸಾಹಿತಿಗಳು ಅವರೆಲ್ಲರೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದಂತವ್ರೆ. ರವಿಶಂಕರ್ ಗುರೂಜಿ ಹೇಳೋ ಪ್ರಕಾರ ಸರ್ಕಾರಿ ಶಾಲೆಗಳಲ್ಲಿ ಓದೋರೆಲ್ಲ ನಕ್ಸಲರಾಗ್ತಾರೆ ಅಂತಂದ್ರೆ, ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಬದಲು ಪೊಲೀಸರ ನೇಮಕ ಮಾಡಬೇಕಾಗಿತ್ತು ನಾವು. ಇದು ಯಾವುದೋ ಒಂದು ಶಿಕ್ಷಣವನ್ನ ಖಾಸಗೀಕರಣಗೊಳಿಸಬೇಕು. ಈಗ ನೀವು ಕ್ಲಾರಿಫಿಕೇಶನ್ ಏನಾದ್ರು ಕೊಡಬಹುದು. ಅವ್ರು ಹಿಂದಿಲಿ ಏನ್ ಭಾಷಣ ಮಾಡಿದ್ರು ಈಗ ನಾವೆಲ್ಲರೂ ನೋಡಿದ್ರಿ. ಸರ್, ನೀವೇನ್ ಹೇಳ್ತೀರಿ? ನೀವು ನೋಡಿದ್ರಿ ಅವ್ರ ಭಾಷಣ? ಕ್ಲಾರಿಫಿಕೇಶನ್ ಕೂಡ ಅವ್ರ ಸಮರ್ಥನೆಯನ್ನ ಒಪ್ಪುವಂತದ್ದು ಇಲ್ಲ, ಅದು ಒಪ್ಪುವಂತದ್ದಲ್ಲ. ಒಂದು ಎರಡನೇ ನಾನು ಹೇಳೋದು, ಇಂಥವನ್ನ ಜಾಣ ತರ್ಕಗಳಿಂದ ಅಥವಾ ಈ ರೀತಿಯಾಗಿರುವಂತಹ ವಾದಗಳ ಮುಖಾಂತರ ನಾವು ಮುಚ್ಚಿ ಹಾಕೋದಕ್ಕೆ ಹೋಗಬಾರ್ದು. ರವಿಶಂಕರ್ ಗುರೂಜಿಯವರು ಸ್ಪಷ್ಟವಾಗಿ ಮಾತಾಡಿರೋದು ಏನು ಅಂತ ಹೇಳಿದರೆ, ಅವರ ಉದ್ದೇಶವು ಮತ್ತು ಅವರ ಭಾಷಣದ ಪೂರ್ತಿ ಸಾರಾಂಶ ಏನಂದರೆ, ಶಿಕ್ಷಣವನ್ನು ಖಾಸಗಿಯವರ ಕೈಗೆ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಅವರಾದರ ಆದರ್ಶಗಳನ್ನು ಬೆಳೆಸ್ತಾರೆ. ವಾಸ್ತವವಾಗಿ ಸರ್ಕಾರಿ ಶಾಲೆಗಳಲ್ಲಿ ಬಡ ಹುಡುಗರು ಇರೋದರಿಂದ
ಅಕಸ್ಮಾತಾಗಿ ಅವರು ಈ ಬಡತನದಿಂದಾಗಿ ನೊಂದು ಕೆಲವು ಸಲ ಈ ಸಾಮಾಜಿಕ ಆರ್ಥಿಕ ಕಾರಣಗಳಿಂದ ಹೋರಾಟಗಳಿಗೆ ಇಳಿದಿರಬಹುದು. ಆದರೆ ಈ ಖಾಸಗಿ ಶಾಲೆಗಳಲ್ಲಿ ಬೆಳೆದವರು, ಖಾಸಗಿ ಶಾಲೆಗಳಲ್ಲಿ ಓದಿದವರು, ಈ ಖಾಸಗಿ ಶಾಲೆಗಳ ಏನು ಆದರ್ಶಗಳನ್ನು ಕಲಿತವರು ಎಷ್ಟು ದೊಡ್ಡ ವಂಚಕರಾಗಿ ಸಮಾಜದ್ರೋಹಿಗಳಾಗಿ ನಮ್ಮ ದೇಶದಲ್ಲಿ ಇದ್ದಾರೆ. ಖಾಸಗಿ ಕಂಪನಿಗಳನ್ನು ನಡೆಸ್ತಿರೋರಾಗಿರ್ಬೋದು, ಕೆಲವು ಬೇರೆ ಬೇರೆ ಹುದ್ದೆಗಳಲ್ಲಿ ಓದ್ದೋರೇ ಅಲ್ಲ, ಅದ್ರ ಬಗ್ಗೆ ಕೂಡ ನೋಡ್ಬೇಕಂದ್ರೆ ಎರಡು ತರದವರು ಇರ್ತಾರೆ. ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು, ಎರಡು ತರದವರು ಕೂಡ ಇರ್ತಾರೆ. ನಾವು ಒನ್ ಸೈಡೆಡ್ ಆಗಿ ಹೇಳೋದು ತಪ್ಪಾಗುತ್ತೆ. ಎರಡು ಈಗ ಕರೀಂಲಾಲ್ ತೆಗಿಲಿ ಆಗಿರ್ಬೋದು, ಡೇವಿಡ್ ಕಾಲ್ಮನ್ ಹೆಡ್ಲಿ ಆಗಿರ್ಬೋದು, ಅವರೆಲ್ಲ ಏನು ಗೌರ್ಮೆಂಟ್ ಸ್ಕೂಲ್ ಓದ್ಕೊಂಡ್ ಬಂದಿದ್ದಾರೆ. ಅಲ್ಲ, ಬಹುಪಾಲು ಜನ ದೇಶದ್ರೋಹದ ಸಮಾಜ ವಂಚಕ ಕೆಲಸಗಳಲ್ಲಿ ತೊಡಗಿದವರು ಈ ರೀತಿಯಾಗಿರುವ ಖಾಸಗಿಯ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಓದಿ ಬಂದವರೇ. ಆದರೆ ಅದಕ್ಕೋಸ್ಕರ ನಾವು ಆ ಶಿಕ್ಷಣ ಸಂಸ್ಥೆಗಳನ್ನು ದೂರೋದಕ್ಕಾಗಲ್ಲ. ಅದೇ ರೀತಿಯಲ್ಲಿ ಯಾರಾದರೂ ನಕ್ಸಲೀಯರಾದರೆ ಅಥವಾ ಹೋರಾಟಕ್ಕೆ ಇಳಿದ್ರೆ ಅದಕ್ಕೆ ಸರ್ಕಾರಿ ಶಾಲೆಗಳ ಕಾರಣ ಅನ್ನೋದನ್ನ ನೀವು ಪ್ರೈವೇಟೈಸ್ ಮಾಡಿದೆ ಅಂತ ಹೇಳೋದು, ಇದು ನಾವು ಹೇಳೋದು ಹೊಣೆಗೇಡಿತನದ ಹೇಳಿಕೆ. ಅವರ ಆಶಯ ಏನು? ಪ್ರಪಂಚವನ್ನು ಖಾಸಗೀಕರಿಸ್ಬಿಡಬೇಕು. ಆ ಖಾಸಗಿ ಅವರ ದುಡ್ಡೆಲ್ಲ ಬಂದು ರವಿಶಂಕರ್ ಗುರೂಜಿ ಅವರ ಪಾದಗಳಿಗೆ ಸಮರ್ಪಿತ ಆಗೋಗುತ್ತೆ. ಅದು ಅವರ ಉದ್ದೇಶ. ಅದರ ಅಗತ್ಯ ಗುರೂಜಿ ಅವರಿಗೆಲ್ಲ. ನಿಮ್ಮ ಅದಕ್ಕೆ ರಿಯಾಕ್ಷನ್ ತಗೋತೇನೆ. ಅದಕ್ಕೂ ಮೊದಲು ನಾನು ಮಹೇಂದ್ರ ಕುಮಾರ್ ಅವರಿಂದ ಈ ವಿಚಾರದ ಬಗ್ಗೆ ನಿಮ್ಮ ಒಂದು ರವಿಶಂಕರ್ ಗುರೂಜಿ ಅವರು ಹೇಳಿರ್ತಕ್ಕಂಥ ಏನು ವಿಚಾರ ಇದೆ, ತುಂಬ ಮಹತ್ವ ಕೊಡಬೇಕಾದ ಅಗತ್ಯ ಏನಿಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲಿ ಒಂದು ನಾನು ಹೇಳ್ತೀನಿ, ನಾನು ನಕ್ಸಲ್ ಭಾಗದಿಂದನೇ ನಾನು ಬಂದವನು ಮತ್ತು ನಕ್ಸಲ್ ಭಾಗದ ಎಲ್ಲ ಗೊತ್ತು. ಅಲ್ಲಿಯೇ ಶಾಲೆಗಳಲ್ಲಿ ಓದಿದವರು ಯಾರು ನಕ್ಸಲರಲ್ಲ ಇವತ್ತು ಕಾಡಲ್ಲಿರೋರು. ಅವರೆಲ್ಲರೂ ಸಹ ಬೇರೆ ಬೇರೆ ಕಡೆ ಓದಿದವರು, ಬೇರೆ ಬೇರೆ ರೀತಿಯ ಆದರ್ಶ. ಆದರೆ ಒಂದು ಇಲ್ಲಿ ನಾನು ಹೇಳ್ತೀನಿ, ಒಂದು ಆರೋಗ್ಯಕರ ಚರ್ಚೆ ಆಗಬೇಕು ಈ ವಿಚಾರದಲ್ಲಿ. ಇದು ಯಾವ ಕಾರಣಕ್ಕಾಗಬೇಕು ಅಂದರೆ, ಖಾಸಗಿ ಶಾಲೆಗಳನ್ನು ಮೇಲಿಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಂತ ಆ ಭರಾಟೆನಲ್ಲಿ ಸರ್ಕಾರಿ ಶಾಲೆಗಳನ್ನ ಹೊಗಳಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆಗಳು ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಸರ್ಕಾರಿ ಶಾಲೆಗಳು ಇವತ್ತು ಯಾವ ರೇಂಜಿನಲ್ಲಿ ಶಿಕ್ಷಣ ಕೊಡ್ತಾ ಇದೆ. ಇವತ್ತು ನಾನು ಹೇಳ್ತೀನಿ, ಶೋಷಿತರು ಸರ್ಕಾರಿ ಶಾಲೆಗೆ ಹೋಗೋದು, ಶೋಷಿತರು ಸರ್ಕಾರಿ ಶಾಲೆಯಲ್ಲಿ ಓದೋದು. ಆ ರೀತಿ ನೋಡಿದ್ರು ಕೂಡ ಅವರೆಲ್ಲ ಎಲ್ಲ ಹೋಗ್ಬೇಕು, ಸರ್ಕಾರಿ ಶಾಲೆ ಎಲ್ಲ ಮುಚ್ಚಿಬಿಡಿ, ಖಾಸಗೀಕರಣ ಮಾಡಿಬಿಡಿ ಅಂತ. ಹೌದು, ನಾನು ಅದನ್ನೇ ಹೇಳ್ತೇನೆ. ಇವತ್ತು ಆಗ್ಬೇಕಾಗಿರೋದು ರವಿಶಂಕರ್ ಗುರೂಜಿ ಅವರು ಹೇಳಿದ್ದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದ್ರೆ ಅಲ್ಲಿ ನಾನು ಇನ್ನೊಂದನ್ನ ನಾವು ಯೋಚನೆ ಮಾಡಬೇಕು. ಸರ್ಕಾರಿ ಶಾಲೆಗಳು ಸಾವಿರಾರು ಕೋಟಿಯನ್ನ ಇನ್ವೆಸ್ಟ್ ಸರ್ಕಾರ ಮಾಡುವಾಗ ಸರ್ಕಾರಿ ಶಾಲೆಗಳನ್ನ ಪ್ರೈವೇಟ್ ಸ್ಕೂಲಿಗೆ ಸರಿಯಾಗಿ ಬಡವರ ಮಕ್ಕಳಿಗೆ ಎಜುಕೇಶನ್ ಕೊಡೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಸರ್ಕಾರವನ್ನು ಯೋಚನೆ ಮಾಡಬೇಕು ಗಂಭೀರವಾಗಿ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದೋರಿಗೆ ನಾನು ಒಂದು ಹೇಳ್ತೀನಿ, ಖಾಸಗಿ ಶಾಲೆಯಲ್ಲಿ ಏನು ಓದ್ತಾರಲ್ಲ ಅವರಿಗೆ ಸ್ವಂತಿಕೆ ಏನು ಜಯಪ್ರಕಾಶ್ ಜಿ ಹೇಳಿದ ಹಾಗೇನೆ ಆದರ್ಶಗಳನ್ನು ಕೊಲ್ತಾರೆ ಯಾರು ಖಾಸಗಿ ಶಾಲೆಗಳು. ಆದರೆ ಸರ್ಕಾರಿ ಶಾಲೆಗಳು ಯಾವುದನ್ನು ಬೆಳೆಸೋದಿಲ್ಲ, ಏನೂ ಮಾಡಲ್ಲ. ಆದರೆ ಯಾರಿಗೆ ಸ್ವಂತಿಕೆ ಇದೆ, ಅವರಿಗೆ ಬೇಕಾದ ಸಮಯ ಇದೆ, ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಅವರೇ ಬೆಳೆಸ್ಕೊಂಡು ಸಾಹಿತಿಗಳಾಗ್ತಾರೆ. ಇನ್ನೊಂದು ಮತ್ತೊಂದು ಏನು ಇವತ್ತು ಸಾಮಾಜಿಕ ಚಿಂತಕರಿದ್ದಾರೆ ಅವರೆಲ್ಲ ಸರ್ಕಾರಿ ಶಾಲೆ ಓದೋರು ಬರ್ತಾರೆ. ಖಾಸಗಿ ಶಾಲೆಯವರು ಉದ್ಯೋಗ ಮಾಡ್ತಕ್ಕಂಥ ಮಿಷನ್ಗಳಾಗ್ತಾರೆ ಅಷ್ಟೇ. ನಿಜ 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 ಖಂಡಿತವಾಗಿಯೂ ನೀವು ಹೇಳಿದ ಮಾತಿನಲ್ಲಿ ಅರ್ಥ ಇದೆ. ಅದರ ಕುರಿತು ನಾವು ವಿಸ್ತೃತವಾಗಿ ಚರ್ಚೆಯನ್ನು ಮಾಡ್ತೇವೆ. ಯಾಕಂದ್ರೆ ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಕೂಡ, ಅದರ ನ್ಯೂನತೆಗಳನ್ನ ಕೂಡ ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಕೂಡ ನಾವು ಚಿಂತನೆಯನ್ನು ಮಾಡಬೇಕಾಗತ್ತೆ. ಹಾಗೆ ನಾನು ಶಿವಮೊಗ್ಗದಲ್ಲಿರುವಂತಹ ಶ್ರೀಪಾಲ್ ಅವ್ರನ್ನ ಕೂಡ ಮಾತನಾಡ್ತೇನೆ. ಅದಕ್ಕೂ ಮೊದಲು ಈಗ ಜುಗಲ್ಬಂದಿಯಲ್ಲಿ ಒಂದು ಬ್ರೇಕ್. ಬ್ರೇಕ್ನ ನಂತರ ಮತ್ತೆ ಜುಗಲ್ಬಂದಿಗೆ ಸ್ವಾಗತ. ನಾವು ಚರ್ಚೆಯನ್ನು ನಡೆಸ್ತಾ ಇದ್ವಿ. ಈಗ ನಾನು ನೇರವಾಗಿ ಶಿವಮೊಗ್ಗ ಸ್ಟುಡಿಯೋದಲ್ಲಿರುವಂತಹ KP ಶ್ರೀಪಾಲ್ ಅವ್ರನ್ನ ಮಾತನಾಡ್ತೇನೆ. ಶ್ರೀಪಾಲ್ ಜಿ, ಚರ್ಚೆಯನ್ನು ನೀವು ಮೊದಲ ಹಂತದಲ್ಲಿ ಗಮನಿಸಿದ್ರಿ. ನಿಮ್ಮ ಮೊದಲ ಅಭಿಪ್ರಾಯ ಏನು ಹೇಳ್ತೀರಿ? ಅವರ ಸಮರ್ಥನೆ ಒಪ್ಪುವಂಥದ್ದ, ಹಾಗೂ ನಿಮ್ಮ ಅಭಿಪ್ರಾಯ ಈ ವಿಚಾರದ ಬಗ್ಗೆ? ಈ ವಿಚಾರದಲ್ಲಿ ಇದು ರವಿಶಂಕರ್ ಗುರೂಜಿಯವರ ಮೂರ್ಖತನದ ಪರಮಾವಧಿ ಹೇಳಿಕೆ. ಒಂದು ಇಡೀ ವ್ಯವಸ್ಥೆಯನ್ನು, ಅಂದರೆ ಇಲ್ಲಿ ದಲಿತರ ಮಕ್ಕಳನ್ನು, ರೈತರ ಮಕ್ಕಳನ್ನು, ಕೂಲಿ ಕಾರ್ಮಿಕರ ಮಕ್ಕಳನ್ನು ಅವಹೇಳನಕಾರಿ ಮಾಡಿರ್ತಕ್ಕಂಥ ಹೇಳಿಕೆ ಇದು. ಈ ದೇಶದ ಸಂವಿಧಾನದಲ್ಲಿ ಏನು ಉಚಿತವಾಗಿ ಶಿಕ್ಷಣವನ್ನು ನೀಡಬೇಕು ಅನ್ನೋದು ಸರ್ಕಾರಗಳ ಜವಾಬ್ದಾರಿ ಮತ್ತು ಸರ್ಕಾರಿ ಶಾಲೆಗಳನ್ನು ನಡೆಸ್ತಕ್ಕಂಥದ್ದು ಅದೊಂದು ರಾಜ್ಯ ನೀತಿ ತತ್ವ. ಅದು ಡೈರೆಕ್ಟಿವ್ ಪ್ರಿನ್ಸಿಪಲಲ್ಲಿ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು. ಇದಕ್ಕೆ ವಿರುದ್ಧವಾಗಿ ಹೇಳಿಕೆಯನ್ನು ನೀಡ್ತಾರೆ ಅಂದರೆ ಅದೊಂದು ದೇಶದ್ರೋಹದ ವಿರುದ್ಧವಾದಂಥ ಕೃತ್ಯ. ನಾನು ನಕ್ಸಲರ ಪರವಾಗಿ ಹಲವಾರು ಕೇಸ್ಗಳನ್ನು ನಡೆಸಿದ್ದೇನೆ. ಹಲವಾರು ನನ್ನ ಜೊತೆ ಸ್ಟೂಡೆಂಟು, ನನ್ನ ಏನು ವಿದ್ಯಾರ್ಥಿ ಜೀವನದಲ್ಲಿ ನನ್ನ ಸಹಪಾಠಿಗಳಾಗಿದ್ದವರು ನಕ್ಸಲ್ ಚಳವಳಿಗೆ ಹೋಗಿದ್ದಾರೆ. ಅವರು ಹೋಗಿರ್ತಕ್ಕಂಥದ್ದು ಸರ್ಕಾರಿ ಶಾಲೆಯಲ್ಲಿ ಓದಿದ್ದಕ್ಕಲ್ಲ. ಈ ರವಿಶಂಕರ್ ಗುರೂಜಿ ಅಂತವರು ಏನು ಈ ಆರ್ಟ್ ಆಫ್ ಲಿವಿಂಗ್ನಂಥ ಮಠಗಳನ್ನು, ಮಠಾಧೀಶರು ಮಾಡಿರ್ತಕ್ಕಂಥ ವ್ಯವಸ್ಥೆಗಳನ್ನು ವಿರೋಧಿಸಿ, ರಾಜಕಾರಣಿಗಳ ಭ್ರಷ್ಟಾಚಾರವನ್ನು ವಿರೋಧಿಸಿ, ವ್ಯವಸ್ಥೆಯನ್ನು ವಿರೋಧಿಸಿ ನಕ್ಸಲಿಸಮ್ಗೆ ಹೋಗಿದ್ದಾರೆ ಹೊರತು ಸರ್ಕಾರಿ ಶಾಲೆ ಕಾರಣ ಅಲ್ಲ. ಆದರೆ ಈ ದೇಶದಲ್ಲಿ ಸಮಾನತೆ ತರಬೇಕು,
ಎಲ್ಲರೂ ಸಮಾನವಾಗಿರ್ಬೇಕಂದ್ರೆ ಸರ್ಕಾರಿ ಶಾಲೆಗಳು ಉಳಿಬೇಕು. ಅದು ರವಿಶಂಕರ್ ಗುರೂಜಿಗಳು ತಿಳ್ಕೊಳ್ಬೇಕಿತ್ತು. ಅವರ ಭೌತಿಕ ಮಟ್ಟದ ಕೊರತೆ ಈ ರೀತಿಯ ಹೇಳಿಕೆ ಅವರ ಬಾಯಿಂದ ಬಂದಿದೆ. ಶ್ರೀಪಾಲ್ ಅವರೇ, ಒಂದು ಪ್ರಮುಖವಾದ ವಿಚಾರ ಹೇಳ್ತಿದ್ದಾರೆ. ಅದಕ್ಕೆ ಶ್ರೀನಿವಾಸ್ ಅವ್ರ ಬಳಿ ಪ್ರತಿಕ್ರಿಯೆಯನ್ನು ಬಿಡ್ತೇನೆ. ಯಾವ ವ್ಯವಸ್ಥೆಯನ್ನು ವಿರೋಧಿಸಿ ಅವರು ನಕ್ಸಲಿಸಂಗೆ ಹೋಗಿರೋದು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಶ್ರೀಪಾಲ್ ಅವರು. ರವಿಶಂಕರ್ ಗುರೂಜಿ ಇರ್ಬೋದು ಅಥವಾ ಮತ್ತಿತರ ಸ್ವಾಮೀಜಿಗಳಿರ್ಬೋದು ಅಥವಾ ಏನು ಒಂದು ಸಾಮ್ರಾಜ್ಯಶಾಹಿ ಆಡಳಿತವನ್ನು ಬೆಂಬಲಿಸುವಂಥವ್ರಾಗಿರ್ಬೋದು, ಖಾಸಗೀಕರಣವನ್ನು ಬೆಂಬಲಿಸುವಂಥವ್ರಾಗಿರ್ಬೋದು, ಸಮಾಜವಾದಕ್ಕೆ ವಿರುದ್ಧವಾಗಿರೋರು ಇರ್ಬೋದು, ಅವ್ರನ್ನ ವಿರೋಧಿಸಿ ಅವ್ರು ನಕ್ಸಲಿಸಂಗೆ ಹೋಗಿರೋದು ಅನ್ನೋ ಮಾತು ಏನು ಹೇಳ್ತೀರಿ? ಈಗ ವಿರೋಧ ಮಾಡಿ ಹೋಗಿರೋದು ಸರಿಯೇ, ಅಸಮಾನತೆ ವಿರುದ್ಧ ಸಿಡಿದು ನಿಂತಿರೋದು. ಹೋಗಿರೋ ಮಾರ್ಗ ಇವತ್ತು ಬಂದೂಕು ಎತ್ಕೊಂಡಿರೋ ಮಾರ್ಗ, ಬಾಂಬ್ ಹಾಕಿರೋ ಮಾರ್ಗ, ಸರ್ಕಾರಿ ಶಾಲೆಗಳಲ್ಲಿ ಹೋಗಿ ಸರ್ಕಾರದ ವಿರುದ್ಧವಾದ ಒಂದು ಫಿಲಾಸಫಿಯನ್ನ ಬೋಧಿಸ್ತಾ ಇರೋ ಮಾರ್ಗ. ಆ ಮಾರ್ಗವನ್ನ ರವಿಶಂಕರ್ ಗುರೂಜಿ ಆ ಮಾರ್ಗವನ್ನ ರವಿಶಂಕರ್ ಗುರೂಜಿ ವಿರೋಧಿಸಿದ್ರೆ ನಾವೆಲ್ಲರೂ ಕೂಡ ಸಹಮತ ವ್ಯಕ್ತಪಡಿಸ್ತಿದ್ವಿ. ಆದರೆ ಅವರು ವಿರೋಧಿಸಿದ ಯಾವುದು? ಸರ್ಕಾರಿ ಶಾಲೆಗಳಲ್ಲಿ ಓದಿದ ಮಕ್ಕಳು ಹೋಗ್ತಾರೆ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಗುರಿ ಒಳ್ಳೇದಿರ್ಬೋದು, ಮಾರ್ಗ ಸರಿ ಇಲ್ಲ ಅನ್ನೋದು ಎಲ್ಲರೂ ಹೇಳ್ತಾರೆ. ಒಂದು ನಿಮಿಷ ಆಗಿದ್ರೆ ಯಾರು ಅದನ್ನ ಯಾಕೆ ವಿರೋಧಿಸಲ್ಲ? ಇವತ್ತು ರವಿಶಂಕರ್ ಗುರೂಜಿ ಅವರ ಸ್ಟೇಟ್ಮೆಂಟ್ ನ ವಿರೋಧ ಮಾಡ್ತಾ ಮಾಡ್ತಾ ನಕ್ಸಲು ರಾಷ್ಟ್ರ ಪ್ರೇಮಿಗಳು, ರಾಷ್ಟ್ರ ಭಕ್ತರು ವಿಚಾರವನ್ನ ಡೈವರ್ಟ್ ಮಾಡಬೇಡಿ. ವಿಚಾರ ನೇರವಾಗಿದೆ. ನಾವು ನಕ್ಸಲರ ಮಾರ್ಗದ ಬಗ್ಗೆ ಆಗ್ಲಿ ಗುರಿ ಬಗ್ಗೆ ಆಗ್ಲಿ ಚರ್ಚೆ ಮಾಡ್ತಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ ನಕ್ಸಲರು ಅಲ್ಲಿ ಉತ್ಪತ್ತಿ ಆಗ್ತಾರಾ? ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ನಕ್ಸಲರಾಗ್ತಾರಾ? ಖಂಡಿತ ನಾ ಹೇಳ್ತೀನಿ. ಇವತ್ತು ನಮ್ಮ ಚರ್ಚೆ ಯಾವ ಕಡೆ ಹೋಗ್ತಾ ಇದೆ ಅಂದ್ರೆ, ರವಿಶಂಕರ್ ಗುರೂಜಿ ಅವರನ್ನ ಮತ್ತೆ ಆರ್ಟ್ ಆಫ್ ಲಿವಿಂಗ್ ಒಂದು ವರ್ಚಸ್ಸೇನಿದೆ ಅದಕ್ಕೆ ಧಕ್ಕೆ ತರೋಂಥ ಕೆಲಸವನ್ನ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಒಂದು ಭಾಗ ಸಮಾಜದಲ್ಲಿ, ಮಾಧ್ಯಮದಲ್ಲಿ. ಇವತ್ತು ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಎಷ್ಟು ಶಾಲೆಗಳಿದೆ? ನಮ್ಮದು ಇಡೀ ಭಾರತ ದೇಶದಲ್ಲಿ 185 ಶಾಲೆಗಳಲ್ಲಿ, ಉಚಿತ ಶಾಲೆಗಳಲ್ಲಿ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಬನ್ನಿ, ಛತ್ತೀಸ್ಗಢ ಬನ್ನಿ, ಜಾರ್ಖಂಡ್ ಬನ್ನಿ, ಇವತ್ತು ನಮ್ಮ ಅನೇಕ ಜನ ಟೀಚರ್ಸು ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಶೃಂಗೇರಿನಲ್ಲಿ ಅಲ್ಲೇ ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಹೋಗಿ ಆ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಕಾಡೊಳಗೊಳಗೆ ನಕ್ಸಲರ ಜೊತೆ ಕೂಡ ಮನೆ ಪರಿವರ್ತನೆ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ನೀವು ಬೇಕು ಅಂದ್ರೆ ಡಿಸ್ಟ್ರಿಕ್ಟ್ ಜಸ್ಮಿನ್ ಕೇಳಿ. ಮತ್ತೆ ಇನ್ನೊಂದು ನಾನು ಖಂಡಿತ ಅಂತ ಹೇಳಿದೆ, ಇವತ್ತು ನ್ಯಾಷನಲ್ ಬ್ಯೂರೋ ಆಫ್ ಕ್ರೈಮ್ ರೆಕಾರ್ಡ್ಸ್ಗೆ ಒಂದು ಅರ್ಜಿ ಗುಜರಾಯಿಸೋಣ. ಇವತ್ತು ಭಾರತ ದೇಶದಲ್ಲಿ ಎಷ್ಟು ಜನ ನಕ್ಸಲೈಟ್ ನಾಯಕರಿದ್ದಾರೆ ಇದೆ ಪ್ರೊಫೈಲ್ ಇರುತ್ತಲ್ವಾ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ, ಅಲ್ಲಿ ತಗೊಳ್ಳೋಣ. ಅಲ್ಲಿ ಮೆಜಾರಿಟಿ ನಕ್ಸಲ್ ನಾಯಕರು ಇಡೀ ಭಾರತ ದೇಶದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ ಬಂದಿರೋದಿದೆ. ಅದನ್ನ ತಗೊಳ್ಳೋಣ. ಈ ಪ್ರಶ್ನೆ ಕರೆಕ್ಟ್, ಅದು ಮಾಡೋಣ. ಭಾರತದ ಜನಸಂಖ್ಯೆಯಲ್ಲಿ ಒಟ್ಟು ಎಷ್ಟು ಜನ ನಕ್ಸಲೈಟರಾಗಿದ್ದಾರೆ ಮತ್ತು ಎಷ್ಟು ಜನ ಸರ್ಕಾರಿ ಶಾಲೆಗಳಿಂದ ಬಂದಿದ್ದಾರೆ ಅದನ್ನು ಒಂದು ರೆಕಾರ್ಡ್ಸ್ ತೆಗೆಯೋಣ. ಅದೇ ರೀತಿಯಲ್ಲಿ ಭಾರತದಲ್ಲಿ ದೇಶದ್ರೋಹದ ಕೆಲಸ ಮಾಡಿದವರು, ಆರ್ಥಿಕ ಅಪರಾಧಗಳನ್ನು ಮಾಡಿದವರು, ಸಮಾಜದ್ರೋಹಿ ಹಾಕೊಂಡವರು, ಅವ್ರ ಸಂಖ್ಯೆ ಎಷ್ಟಿದೆ, ಅವರಲ್ಲಿ ಎಷ್ಟು ಜನರು ಅವರು ಎಲ್ಲೆಲ್ಲಿ ಓದ್ ಬಂದಿದ್ದಾರೆ ಅನ್ನೋದು ಕೂಡ ಒಂದು ತೆಗೆದು ಅದರ ತಾಳೆ ಹಾಕಿದ ಮೇಲೆ ಮಾತ್ರವೇ ಸರ್ಕಾರಿ ಶಾಲೆಗಳಲ್ಲಿ ಓದಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದವರು, ಸಮಾಜಕ್ಕೆ ಒಳಿತನ ಮಾಡಿದವರು ನೀವು ಹೇಳಿದ್ದಕ್ಕೆ ಒಂದು ಪಾಯಿಂಟ್ ಏನು ಅಂತಂದ್ರೆ, ಸರ್ಕಾರಿ ಶಾಲೆಯಲ್ಲಿ ಓದೋರೆಲ್ಲ ನಕ್ಸಲರಾಗ್ತಾರೆ ಅನ್ನೋದಕ್ಕೂ ನಕ್ಸಲರಾದವರು ಸರ್ಕಾರಿ ಶಾಲೆಯಲ್ಲಿ ಓದೋರು ಅನ್ನೋದಕ್ಕೂ ವ್ಯತ್ಯಾಸ ಇದೆ. ರವಿಶಂಕರ್ ಗುರೂಜಿ ಅವರು ಹೇಳಿರೋದು ಏನು? ರವಿಶಂಕರ್ ಗುರೂಜಿ ಅವರು ಸರ್ಕಾರಿ ಶಾಲೆಯಲ್ಲಿ ಕಲ್ತವ್ರು ನಕ್ಸಲರಾಗ್ತಾರೆ, ಖಾಸಗಿ ಶಾಲೆಗಳು ಅವರಿಗೆ ಏನು ಮೌಲ್ಯಗಳನ್ನ ಇದನ್ನ ಬೋಧಿಸ್ತವೆ ಅಂತ ಹೇಳಿದ್ರು ಅವರು. ಅಲ್ಲ, ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ರವಿಶಂಕರ್ ಗುರೂಜಿ ಏನ್ ಮಾಡಿದ್ರೆ ಅಂದ್ರೆ, ಅದನ್ನ ಬಹುಶಃ ಏನು ಉಗ್ರಗಾಮಿಗಳೆಲ್ಲ ನಕ್ಸಲರು, ಏನು ಮುಸ್ಲಿಮ್ರೆಲ್ಲ ಉಗ್ರಗಾಮಿಗಳೆಲ್ಲ ಮುಸ್ಲಿಮ್ರು ಅನ್ನೋ ಇದಿತ್ತಲ್ಲ, ಅದನ್ನ ಇದಕ್ಕೆ ಬದಲಾಯಿಸಿದ್ರು ಅವರು. ಆದ್ರೆ ಆ ರೀತಿ ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಕ್ಸಲರೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲೇ ಓದೋರು ಅನ್ನೋದನ್ನ ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದ್ ನಿಮಿಷ, ಇವತ್ತು ಭಾರತ ದೇಶದಲ್ಲಿ 600 ಜಿಲ್ಲೆಗಳಲ್ಲಿ 270 ಜಿಲ್ಲೆಗಳು ನಕ್ಸಲ್ ಪೀಡಿತ ಪ್ರದೇಶಗಳಾಗಿದ್ದಾವೆ. ಇದು ಈ ಭಾರತ ದೇಶಕ್ಕೆ ಇನ್ನೊಂದು 20 ವರ್ಷದಲ್ಲಿ ದೊಡ್ಡ ಒಂದು ಅಭದ್ರತೆ ಇದೆ ಇಂಟರ್ನಲ್ ಆಗಿ. ನಕ್ಸಲ್ ಸಮಸ್ಯೆ ನಮ್ಮ ದೇಶದ ಅತ್ಯಂತ ದೊಡ್ಡ ಆಂತರಿಕ ಭದ್ರತಾ ಸಮಸ್ಯೆ ಅಂತ ಪ್ರಧಾನಿಗಳು ಹೇಳ್ಬಿಟ್ಟಿದ್ದಾರೆ. ಮಾರ್ಗವನ್ನ ಎಲ್ಲರೂ ಕೂಡ ವಿರೋಧಿಸ್ತೇವೆ, ರಾಜ್ಯವೂ ಕೂಡ ಅಷ್ಟೇ ಗಂಭೀರವಾಗಿ ತೆಗೆದುಕೊಂಡಿದೆ. ಮೊನ್ನೆ ಅಷ್ಟೇ ಶಂಕರ್ ಬಿದ್ರಿ ಅವರು ನಕ್ಸಲ್ ಪ್ಯಾಕೇಜ್ ಅನ್ನೋದನ್ನ ಘೋಷಣೆ ಮಾಡಿದ್ರು, ಅದ್ರಲ್ಲಿ ಏನಿರುತ್ತೆ ಅಂತ ಕೂಡ ಹೇಳಿದ್ರು. ಅದು ಬೇರೆ ವಿಚಾರ, ಆ ಟಾಪಿಕ್ ಅಲ್ಲ. ನೇರವಾಗಿ ಈ ವಿಚಾರಕ್ಕೆ ನಾನು ಸ್ಪಷ್ಟನೆಯನ್ನ ಕೇಳ್ತಾ ಇದ್ದೇನೆ.
ನೀವು ಖಂಡಿತ ಅಂತ ಸಮರ್ಥಿಸ್ಕೊಳ್ತೀರಿ. ಹೌದು, ನಕ್ಸಲರೆಲ್ಲರೂ ಕೂಡ ಸರ್ಕಾರಿ ಶಾಲೆ ಓದೋರು ಮೆಜಾರಿಟಿ 95 ನೋಡಿ ವೀರು. ನಾನು ಬೇಸಿಕಲಿ ಒಬ್ಬ ದಲಿತ ಚಳವಳಿಗಾರ. ನಾನು ಬಹಳ ಹತ್ರದಿಂದ ನಕ್ಸಲ್ ಚಳವಳಿನ ನೋಡಿದ್ದೇನೆ. ಕಾಮ್ರೇಡ್ ಗದ್ದರ್ ಜೊತೆ ನಮ್ಮ JP ಅವ್ರಿಗೆ ಗೊತ್ತು. ನಾನು ಕುಣಿದಿದ್ದೇನೆ, ಹಾಡಿದ್ದೇನೆ, ಹತ್ತಿರದಿಂದ ನೋಡಿದ್ದೇನೆ. ಹಾಗಾಗಿ ಇಷ್ಟೊಂದು ಅಥೆಂಟಿಕೇಟೆಡ್ ಆಗಿ ಹೇಳ್ತಾ ಇದ್ದೀನಿ. ಪ್ರಕಾರ ಹೋಗೋದಾದ್ರೆ ಇವತ್ತು ಮನೆ ಮನೆಯಲ್ಲೂ ನಕ್ಸಲರು ಇರ್ಬೇಕಾಗಿಲ್ಲ. ರವಿಶಂಕರ್ ಗುರೂಜಿ ಅವರು ಈ ಸರ್ಕಾರಿ ಶಾಲೆಗಳ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂತ ಅರ್ಥ ಆಗ್ತಾ ಇಲ್ಲ. 42 ಹೇಳ್ಕೊಂಡಂಗೆ ಅವರು ಅಂತಾರಾಷ್ಟ್ರೀಯ ಮಟ್ಟದ ಸ್ವಾಮೀಜಿಗಳು, ಅವರು ಶ್ರೀಲಂಕಾ, ಅಮೆರಿಕ ಅಲ್ಲಿ ಇಲ್ಲಿ ಓಡಾಡುವರು. ಆದ್ರೆ ಕೇವಲ ಈ ಪ್ರಚಾರಕ್ಕೋಸ್ಕರ ಈ ರೀತಿ ಮಾತಾಡೋದಿದೆಯಲ್ಲ ಸರಿಯಲ್ಲ. ಅವರ ಹೇಳಿಕೆ ವಿದ್ಯಾರ್ಥಿಗಳು ಮತ್ತೆ ಶಿಕ್ಷಕರ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅವರು ಆಲೋಚನೆ ಮಾಡಬೇಕು. ಇವತ್ತು ಕರ್ನಾಟಕದಲ್ಲಿ ಯಾವುದೋ ಪ್ರಶ್ನೆ ಮೇಲೆ ಕಣ್ಣಿಟ್ಕೊಂಡು ಬಹಳ ಪ್ರಮುಖವಾದ ಪಾಯಿಂಟ್ ಅದಕ್ಕೆ ಪ್ರತಿಕ್ರಿಯೆ ತೆಗೆದುಕೊಳ್ತೇನೆ. ಯಾವ ರೀತಿ ಬಹುಶಃ ಅಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಪಾಠ ಮಾಡ್ತಿರುವ ಶಿಕ್ಷಕರಾಗಿರ್ಬೋದು, ಪಾಠ ಕೇಳ್ತಿರುವಂಥ ಎಳೆ ಮಕ್ಕಳಾಗಿರ್ಬೋದು, ಅವರ ಮನಸ್ಸಿನ ಮೇಲೆ ಯಾವ ಪರಿಣಾಮವನ್ನು ಬೀರಿರ್ಬೋದು. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ರವಿಶಂಕರ್ ಗುರೂಜಿ ಅವರ ಹೇಳಿಕೆಯ ಹಿಂದೆ ಸಾಮ್ರಾಜ್ಯಶಾಹಿಯ ವಾಸನೆ, ಖಾಸಗೀಕರಣಕ್ಕೆ ಒತ್ತು ನೀಡುವಂಥ ವಾಸನೆ ಕೂಡ ಕಂಡು ಬರ್ತಾ ಇದೆಯಾ? ಇದೆಲ್ಲದರ ಕುರಿತು ನಾವೀಗ ಚರ್ಚೆಯನ್ನು ಮುಂದುವರಿಸ್ತೇವೆ. ಅದಕ್ಕೂ ಮೊದಲು ಜುಗಲ್ಬಂದಿಯಲ್ಲಿ ಪುಟ್ಟ ವಿರಾಮ. ಬ್ರೇಕ್ನ ನಂತರ ಜುಗಲ್ಬಂದಿಗೆ ಮತ್ತೆ ಸ್ವಾಗತ. ಚರ್ಚೆಯನ್ನು ಮುಂದುವರಿಸ್ತೇನೆ. ಈಗ ನಾನು ನೇರವಾಗಿ ಶಿವಮೊಗ್ಗ ಸ್ಟುಡಿಯೋದಲ್ಲಿರುವಂತಹ ಶ್ರೀಪಾಲ್ ಅವರ ಬಳಿ ಹೋಗ್ತೇನೆ. ಶ್ರೀಪಾಲ್ ಜಿ, ನೀವು ಕೇಳ್ತಾ ಇದ್ರಿ ಶ್ರೀನಿವಾಸ್ ಅವರ ಸಮರ್ಥನೆಯನ್ನು. ಅವರು ಹೇಳ್ತಾರೆ ನೇರವಾಗಿ ಸರ್ಕಾರಿ ಈಗ ನಕ್ಸಲರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲೇ ಓದೋರು ಅಂತಲಿ ಬಲವಾಗಿ ಸಮರ್ಥನೆ ಮಾಡಿಕೊಂಡ್ರು. ನನಗೆ ಎಲ್ಲೋ ಒಂದು ಕಡೆ ಶ್ರೀ ಅವರ ಹೇಳಿಕೆ ಹಿಂದೆ ಖಾಸಗೀಕರಣದ ಪರವಾದಂತಹ ಒಲವು, ಆ ರೀತಿಯ ಒಂದು ಒಲವು ಕಾಣಿಸ್ತಾ ಇದೆಯಾ ಅಂತ ಏನು ಹೇಳ್ತೀರಿ ಶ್ರೀಪಾಲ್ ಜಿ? ಅದು ಒಂದು ಖಾಸಗಿಯವರ ಏಜೆಂಟ್ರಾಗಿ ಮಾತನಾಡಿರ್ಬೋದು. ಇನ್ನೊಂದು ವೈದಿಕಶಾಹಿ ಸಿದ್ಧಾಂತ ಪದ್ಧತಿ ಏನಿದೆ ಅದನ್ನು ಮತ್ತೆ ಸಂಪೂರ್ಣವಾಗಿ ಜಾರಿಗೆ ತರಬೇಕು ಅಂತೇಳಿ ಈ ಸಮಾನ ಶಿಕ್ಷಣಕ್ಕಾಗಿ ಸ್ವಾತಂತ್ರ್ಯ ನಂತರವೂ ಕೂಡ ನೂರಾರು ಚಳುವಳಿಗಳಾಗಿದ್ದಾವೆ. ನಿಮ್ಮ ಜೊತೆಗೆ ಇದ್ದಾರೆ ಬಂಜಗೆರೆ ಜಯಪ್ರಕಾಶ್ ಅವರೆಲ್ಲ. ಅವ್ರಿಗೂ ಕೇಳಿ ಅವ್ರು ಹೇಳ್ತಾರೆ ಎಷ್ಟು ಸಾವಿರಾರು ಹೋರಾಟಗಳು ಚಳುವಳಿಗಳ ನಂತರ ಎಲ್ರಿಗೂ ಸಮಾನವಾದಂಥ ಶಿಕ್ಷಣ ಸಿಕ್ಕಿರ್ತಕ್ಕಂಥದ್ದು. ಇದರಿಂದ ಒಂದು ಹಿಂದೆ ಏನು ವೈದಿಕ ಸಂಸ್ಕೃತಿ ಇದ್ದಾಗ ಕೆಲವು ಜಾತಿಗಳನ್ನು ಶಿಕ್ಷಣದಿಂದ ಹೊರಗಿಟ್ಟಿದ್ರು, ಆ ನೀತಿಯನ್ನು ತರಬೇಕು ಅಂತೇಳಿ. ಇನ್ನೊಂದು ಆ ಗುರೂಜಿಯವರು ವಿಶ್ವದ 80 ರಾಷ್ಟ್ರಗಳಲ್ಲಿ ತಮ್ಮ ಆಶ್ರಮಗಳಿದೆ ಅಂತ ಅವ್ರು ಹೇಳಿದ್ರು, ಅವರು ಸಮರ್ಥನೆ ಮಾಡ್ಕೊಂಡ್ರು. ಅದಿವತ್ತು ಅಮೆರಿಕ, ಫ್ರಾನ್ಸು, ಜಪಾನ್ನಂಥ ದೇಶಗಳಲ್ಲಿ ಸರ್ಕಾರಿ ಶಾಲೆಗಳನ್ನು ಹೊರತುಪಡಿಸಿ ಯಾವುದೇ ಖಾಸಗಿ ಶಾಲೆಗಳಿಲ್ಲ. ನೇರವಾಗಿ ಹೇಳಿ, ಶ್ರೀ ಅವರ ಹೇಳಿಕೆ ಹಿಂದೆ ಲಾಭದ ಉದ್ದೇಶ ಏನಾದ್ರೂ ಇತ್ತಾ? ಲಾಭದ ಉದ್ದೇಶ ಅಂದ್ರೆ ಅದು ವೈದಿಕಶಾಹಿ ಸಂಸ್ಕೃತಿಯನ್ನ ಪುನರ್ ಸ್ಥಾಪಿಸ್ತಕ್ಕಂಥ ಉದ್ದೇಶ ಇದೆ ಅವರ ಹೇಳಿಕೆ ಹಿಂದೆ. ಏನ್ ಹೇಳ್ತೀರಿ ಆ ಉದ್ದೇಶವನ್ನು ಇಟ್ಟು NGOs ಕೊಡಿ ಅಂತ ಹೇಳಿದ್ರು, ಸ್ವಯಂ ಸೇವಾ ಸಂಸ್ಥೆಗಳಿಗೆ ಕೊಡಿ ಅಂತ ಹೇಳಿದ್ದಾರೆ. ಪ್ರೈವೇಟೈಸ್ ಅಂದ್ರೆ ನಾಟ್ ಎಕ್ಸ್ಪೆನ್ಸಿವ್ ಪ್ರೈವೇಟೈಸೇಷನ್. ಈ ಪ್ರೈವೇಟ್ ಖಾಸಗಿ ಅಂದ ತಕ್ಷಣ ಯಾಕೆ ನಾವು ಎಕ್ಸ್ಪೆನ್ಸಿವ್ ಬ್ರದರ್ ಒಂದು ನಿಮಿಷ ಸರ್, ನಿಮ್ಮ ಆರ್ಟ್ ಆಫ್ ಲಿವಿಂಗ್ ಶಾಲೆಗಳಲ್ಲಿ ಎಷ್ಟೆಷ್ಟು ಫೀಸ್ ತಗೋತೀರಿ? ಹೇಗೆ ಶಾಲೆಗೆಲ್ಲ ನೀವು ಆರ್ಟ್ ಆಫ್ ಲಿವಿಂಗ್ ಒಳಗಡೆನೆ ಬಿಡೋದಿಲ್ಲ? ಹಾಗೇನಿಲ್ಲ, ಆಲ್ ಆರ್ ವೆಲ್ಕಮ್ ಆ ತರ ಸಾಮಾನ್ಯ ಜನ ಹೋದ್ರೆ ಒಳಗಡೆ ಬಿಡೋದಿಲ್ಲ. ಅಲ್ಲೆಲ್ಲ ಹೈಫೈ ಎಲ್ಲ ಏನಿಲ್ಲ. ನಾನು ಹೈಫೈ, ನಾನೊಬ್ಬ ಚಳವಳಿಗಾರ, ನಾನೇನು ಹೈಫೈ ಬಗ್ಗೆ ಹೇಳ್ತಾ ಇಲ್ಲ. ಶಿಕ್ಷಣ ಇದಂತರ ಇದು ಪೂರ್ವಗ್ರಹದ ಮಾತಾಡೋದು. ನಮ್ಮ ಸ್ಟುಡಿಯೋ ಎಷ್ಟೋ ಜನ ಅವ್ರು ಹೇಳ್ತಿರೋದು ಏನು ಅಂದ್ರೆ ಆರ್ಟ್ ಆಫ್ ಲಿವಿಂಗ್ ನ ಆಶ್ರಮಗಳು, ಅಲ್ಲಿಯ ವ್ಯವಸ್ಥೆಗಳು, ಆಮೇಲೆ ಅದಕ್ಕೆ ತಗೊಂಡಿರೋ ಫೀಸ್ಗಳು ಅದನ್ನ ನೋಡಿದ್ರೆ ಸಹಜವಾಗಿ ಎಲ್ರಿಗೂ ಅನ್ಸುತ್ತೆ. ಈಗ ಕನಕಪುರ ರೋಡಲ್ಲಿ ಹಿಂಗ್ ಹೋಗುವಾಗ ಯಾರಿಗಾರು ತೋರಿಸಿದ್ರೆ ರವಿಶಂಕರ್ ಶ್ರೀ ಆಶ್ರಮಪ್ಪ ಅಂತ ಮೇಲ್ಗಡೆ ತೋರಿಸಿದ್ರೆ ಅವ್ರು ಹೇಳ್ತಾರೆ ಏನಪ್ಪಾ ರೆಸಾರ್ಟ್ ತರ ಇದೆಯಲ್ಲ ಅಂತ. ಸಹಜವಾಗಿ ಜನ ಕಾಮೆಂಟ್ ಪಾಸ್ ಮಾಡೋದು. ಇದ್ರ ಪೂರ್ವಾಗ್ರಹನೂ ಇಲ್ಲ ಅಥವಾ ಇದ್ರದ್ದು ಆಫ್ಟರ್ ಆಗ್ರಹನೂ ಇಲ್ಲ, ಏನೂ ಇಲ್ಲ. ಇದ್ರಲ್ಲಿ ಸಾಮಾನ್ಯವಾಗಿ ನೋಡೋರೆ ಕಾಣುವಂತದ್ದನ್ನ ಹೇಳಿದ್ದಾರೆ. ಸುಮ್ಮನೆ ಹೊರಗಡೆಯಿಂದ ದಡದ ಹೊರಗಡೆ. ಅದು ನಮ್ಮ ಚರ್ಚೆ ವಿಷಯ. ನಮ್ಮ ವಿಷಯ ಇವತ್ತು ಏನು ಅಂತಂದ್ರೆ ರವಿಶಂಕರ್ ಗುರೂಜಿ ಅವರು ಖಾಸಗಿ ಶಾಲೆಗಳನ್ನ ಮಾಡಬೇಕು, ಸರ್ಕಾರಿ ಶಾಲೆಗಳನ್ನ ಅಂತ ಯಾಕೆ ಹೇಳಿದ್ರು ಅನ್ನೋದಷ್ಟೇ. ಎಷ್ಟು ಜನ ಖಾಸಗಿ ಶಾಲೆಗಳಿಗೆ ಎಷ್ಟು ಜನ ಬಡವರು ಹೋಗ್ಬೋದು? ಈಗ ಸರ್ಕಾರಿ ಶಾಲೆಗೆ ಆರಾಮಾಗಿ ಯಾರು ಖಾಸಗಿ ಶಾಲೆಗಳಿಗೆ ಹೋಗುವ ಅರ್ಹತೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಕ್ಕಳಾಗಿರ್ಬೋದು, ಖಾಸಗಿ ಶಾಲೆಗಳಲ್ಲ. ಅದನ್ನೇನು ಅವ್ರು ಹೇಳಿಲ್ಲ. ಖಾಸಗಿ ಶಾಲೆಗಳೆಲ್ಲ ಸ್ವಯಂ ಸೇವಾ ಸಂಸ್ಥೆಗಳು ಹೇಳೋದು ಇಲ್ಲಿ ಪ್ರಶ್ನೆ ಇರೋದೇನೆಂದ್ರೆ
ಖಾಸಗಿ ಇರಬೇಕಾ ಸರ್ಕಾರ ಇರಬೇಕಾ ಅನ್ನೋದೇ ಪ್ರಶ್ನೆ. ದುಬಾರಿ ಮಾಡ್ತಿರೋ, ನೀವು ಅದನ್ನು ಅತ್ಯಂತ ಅಗ್ಗವಾಗಿ ಕೊಡ್ತಿರೋ, ಫ್ರೀಯಾಗಿ ಕೊಡ್ತಿರೋ ನಾನು ಕೇಳೋದಿಲ್ಲ. ಒಂದು ಪ್ರಜಾಪ್ರಭುತ್ವದ ದೇಶದಲ್ಲಿ ಸರ್ಕಾರದ ಜವಾಬ್ದಾರಿ ಏನು? ಅಲ್ಲಿರುವ ಎಲ್ಲ ನಾಗರಿಕರಿಗೆ ಆರೋಗ್ಯವನ್ನು, ಶಿಕ್ಷಣವನ್ನು, ಸಾರಿಗೆ ಮತ್ತು ಅಭಿವೃದ್ಧಿ ಅವಕಾಶಗಳನ್ನು ತಾನು ತನ್ನ ಖರ್ಚಿನಿಂದ ಒದಗಿಸಿಕೊಡಬೇಕು. ಇದಕ್ಕೆ ನಾವು ಖಾಸಗಿಯವ್ರಿಗೆ ವಹಿಸ್ಕೊಟ್ರೆ ಅವ್ರಿಗೆ ಕ್ವಾಲಿಟಿ ಇರುತ್ತೆ ಅಂತಾಗಲಿ, ಭಾಳ ಚೆನ್ನಾಗಿರುತ್ತೆ ಅಂತಾಗಲಿ ನಾವು ವಾದ ಕೂಡ ಮಾಡಬಾರ್ದು. ಯಾಕಂದರೆ ಇದು ಪ್ರಜಾಪ್ರಭುತ್ವದ ದೇಶ. ನಾವು ಹೇಳ್ತಿರೋದು ಖಾಸಗಿಯವರನ್ನು ನಂಬಬಹುದಾದರೆ ಸರ್ಕಾರನೇ ಯಾಕೆ ನಂಬೋಕ್ಕಾಗಲ್ಲ ನಮಗೆ? ಒಂದು. ಎರಡನೇದು, ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟ ಇಲ್ಲ ಅಂತ ಹೇಳಿದರೆ ನೆಗಡಿ ಬಂದರೆ ಮೂಗನ ಕೊಯ್ಯಿ ಅಂತ ಹೇಳ್ತಿದ್ದಾರೆ. ಇದ್ರ ಅರ್ಥ ಏನು? ಖಾಸಗಿಯವ್ರಿಗೆ ವಹಿಸ್ಕೊಟ್ರೆ ಪಠ್ಯಕ್ರಮವನ್ನು ಬದಲಾಯಿಸ್ಕೊಳ್ತಾರೆ, ಅಟಾನಮಸ್ ಹೆಸರಲ್ಲಿ ಅವರಿಗೆ ಬೇಕಾಗಿರುವಂಥ ಮೌಲ್ಯಗಳನ್ನು ತುಂಬುತ್ತಾರೆ. ಅದರ ಮುಖಾಂತರವಾಗಿ ಅತ್ಯಂತ ದೊಡ್ಡ ವ್ಯಾಪಾರಿ ಕ್ಷೇತ್ರವಾಗಿ ಈಗಾಗಲೇ ಬದಲಾಗಿರುವ ಶಿಕ್ಷಣ ಕ್ಷೇತ್ರವನ್ನು ಸಂಪೂರ್ಣ ಖಾಸಗೀಕರಣಗೊಳಿಸಿದೆ ಅಂತ ಇವ್ರು ಹೇಳ್ತಿದ್ದಾರೆ. ಅದನ್ನು ಹೇಳೋದು ಸರ್ಕಾರಿ ಶಾಲೆಗಳೇ ಎಲ್ಲ ಕಡೆ ಇರಬೇಕು. ಬರೀ ದುಬಾರಿನೋ ಉಚಿತ ಆದರೂ ಕೂಡ ನಾನು ಹೇಳ್ತೀನಿ, ಖಾಸಗಿ ಅವರ ಕೈಯಲ್ಲಿ ಶಿಕ್ಷಣ ಇರಕೂಡದು. ಯಾಕಂದರೆ ದೇಶದಲ್ಲಿರುವ ಮೌಲ್ಯಗಳು, ಎಜುಕೇಷನ್ ಸಿಸ್ಟಮ್ಮು, ನಾಗರಿಕರಿಗೆ ಕೊಡಬೇಕಾಗಿರೋ ತರಬೇತಿ ಭಾಗಿಯಾಗಿರುವ ಶಿಕ್ಷಣ, ಅದು ಯಾವಾಗಲೂ ಸರ್ಕಾರದ ಲೌಕಿಕ ಸೆಕ್ಯುಲರ್ ಜಾತ್ಯತೀತವಾದ ಮೌಲ್ಯಗಳಿಗೆ ಅನುಸಾರವಾಗಿ ನಡೀಬೇಕು. ಬೆಳಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ ಮಾಡಿಸು, ಸಾಯಂಕಾಲ ಆದ ತಕ್ಷಣ ಗುರುವಂದನೆ ಮಾಡಿಸು. ಇದನ್ನೇ ಖಾಸಗಿ ಶಾಲೆಗಳಲ್ಲಿ ಮಾಡ್ತಾ ಇರೋದು, ಈ ಮಠಗಳು ಮಾಡ್ತಾ ಇರೋದು. ಕೂಡ ಯಾಕೆ ಮಾಡ್ತಿದ್ದಾರೆ? ಭಕ್ತರನ್ನು ಜಾಸ್ತಿ ಮಾಡ್ತಾರೆ. ನೀವು ಹೇಳಿದ್ದೆಲ್ಲವನ್ನೂ ಕೂಡ ಒಪ್ತಾ ನಮ್ಮ ವೀಕ್ಷಕರಿಗೆ ಒಂದನ್ನ ಸ್ಪಷ್ಟವಾಗಿ ಹೇಳ್ಬಿಡೋಣ. ಸರ್ಕಾರಿ ಶಾಲೆಗಳಲ್ಲಿರುವಂತಹ ವ್ಯವಸ್ಥೆ ಇರ್ಬೋದು, ಅವ್ಯವಸ್ಥೆ, ಅದನ್ನ ನಾವು ಒಪ್ಲಿಕ್ಕೆ ಸಾಧ್ಯವಿಲ್ಲ. ಕಟ್ಟಡನೇ ಇಲ್ಲ ಇರಬಹುದು. ನಾನು ಹೇಳೋದು ಹಲಿಗೆ ಇಲ್ಲ, ಕಪ್ಪು ಹಲಿಗೆ ಇಲ್ಲ, ಏನ್ ಬೇಕಾದ್ರೂ ಇರಬಹುದು. ಆದ್ರೆ ವ್ಯವಸ್ಥೆಯಾಗಿ ಒಂದು ಶಿಕ್ಷಣ, ಒಂದು ಮೌಲ್ಯವಾಗಿ, ಅದೊಂದು ನಾಗರಿಕ ತರಬೇತಿಯಾಗಿ ಯಾರಿಂದ ಕೊಡಲ್ಪಡಬೇಕು? ಸಂವಿಧಾನಬದ್ಧವಾಗಿರುವ ಏಜೆನ್ಸಿ ಆಗಿರುವ ಸರ್ಕಾರದಿಂದಲೇ ಹೊರತು ಸಂವಿಧಾನೇತರ ಖಾಸಗಿ ಶಕ್ತಿಗಳಿಂದ ಇಲ್ಲ. ಮತ್ತು ಎರಡನೇದು, ರವಿಶಂಕರ್ ಗುರೂಜಿ ಅವರಿಗೆ ಅಷ್ಟೊಂದು ಬಡವರ ಬಗ್ಗೆ ಕಾಳಜಿ ಇದ್ದರೆ ಇವರ ಹತ್ರ ಎಷ್ಟು ಸಂಪತ್ತಿದೆ ಅನ್ನೋದನ್ನು ನನಗೊಂದು ವಾರ ನೀವು ಟೈಮ್ ಕೊಟ್ಟರೆ ನಾನು ಹೆಂಗೋ ಸಂಗ್ರಹಿಸಿಕೊಂಡು ತಂದು ಕೊಡ್ತೀನಿ ಮಾಹಿತಿಯನ್ನು. ಅದರ ಅರ್ಧ ಭಾಗವನ್ನು ಕರ್ನಾಟಕದ ಶಾಲೆಗಳಿಗೆ ಕೊಟ್ಬಿಡ್ಲಿ. ಇಲ್ಲೇ ತಾನೇ ಅವ್ರು ಮಠ ಮಾಡ್ತಾ ಇರೋದು. ಸರ್ಕಾರಿ ಎಲ್ಲ ಶಾಲೆಗಳು ದತ್ತು ತಗೊಳ್ಳಿ. ಅದನ್ನ ಆಗ ದತ್ತು ತಗೊಂಡು ಸರ್ಕಾರಿಯೇ ವ್ಯವಸ್ಥೆ ಮಾಡಬೇಕು. ಅದು ಏನಂದ್ರೆ ಸಿಲೆಬಸ್ ಕೂಡ ಸರ್ಕಾರದ್ದಾಗಿರಬೇಕು. 1000 ಕೋಟಿ ಇದೆ, ಅದನ್ನು ತಂದಿದ್ದಕ್ಕೆ ಶ್ರೀನಿವಾಸ್ ಅವರೇ, ನಿಜವಾದ ಕಾಳಜಿ ಇದ್ದಿದ್ದೇ ಆದಲ್ಲಿ ಸರ್ಕಾರಿ ಶಾಲೆಯನ್ನ ಅಭಿವೃದ್ಧಿ ಮಾಡಿ ಅಲ್ಲಿ ವ್ಯವಸ್ಥೆ ಈಗ ಎಲ್ಲಾ ಕಡೆ ಬೇಡ, ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿನ ಸರ್ಕಾರಿ ಶಾಲೆಗಳನ್ನ ನಮ್ಮ ಆರ್ಟ್ ಆಫ್ ಲಿವಿಂಗ್ ದತ್ತಕ್ಕೆ ತಗೊಳುತ್ತೆ ಅಂತ ಇವ್ರು ಹೇಳ್ಬಿಡ್ಲಿ ಸರ್. ಈಗ ದತ್ತು ತಗೊಳ್ಳಿ, ಸ್ಪಷ್ಟನೆ ಕೊಡಿ. ಆ ರೀತಿ ಅವ್ರು ಹೇಳಿದಾಗೆ ದತ್ತಕ್ಕೆ ತಗೋಬಹುದು. ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ. ನಿಮ್ಮ ಅಭಿಪ್ರಾಯ ಹೇಳಿ. ಒಂದು, ಅವ್ರು ದತ್ತಕ್ಕೆ ತಗೋಬಹುದು, ಅಥವಾ ಸರ್ಕಾರಿ ಶಾಲೆಗಳಿಗೆ ಅನುದಾನ ಕೊಡಬಹುದು, ಅಥವಾ ನೀವು ಹೇಳಿದ್ರಿ ಸಾಕಷ್ಟು ಶಿಕ್ಷಕರಿದ್ದಾರೆ ಅಂತ, ನೀವು ಕೂಡ ಶಿಕ್ಷಕರೇ, ಅಲ್ಲಿ ಹೋಗಿ ಸರ್ಕಾರಿ ಶಾಲೆಗಳಿಗೆ ಹೋಗಿ ಪಾಠ ಮಾಡಬಹುದು. ನೀವು ಹೇಳಿದ್ರಿ ನಕ್ಸಲರಿಗೆ ಹೋಗಿ ಅವರು ಮನಪರಿವರ್ತನೆ ಮಾಡ್ತಿದ್ದಾರೆ ಅಂತಲೇ ಸರ್ಕಾರಿ ಶಾಲೆಗಳಿಗೆ ಹೋಗಿ ಪಾಠ ಮಾಡಬಹುದು. ಈ ರೀತಿ ಆಪ್ಷನ್ಗಳನ್ನೆಲ್ಲ ಬಿಟ್ಟು, ಅಥವಾ ಸರ್ಕಾರಿ ಶಾಲೆನ ಅಭಿವೃದ್ಧಿ ಪಡಿಸಿ ಅಂತಲಿ ಸರ್ಕಾರದ ಮೇಲೆ ಒತ್ತಡ ಇರ್ಬೋದು, ಅವೆಲ್ಲವನ್ನೂ ಬಿಟ್ಟು ಈ ರೀತಿಯ ಒಂದು ಹೇಳಿಕೆ ಅಗತ್ಯವಿತ್ತ? ಇವನ್ ಯಾಕೆ ಮಾಡ್ಲಿಕ್ಕೆ ಆಗೋಲ್ಲ? ಈಗ ನಾನು ಹೇಳಿದ್ನಲ್ಲ ಆಪ್ಷನ್ಸ್, ಅದನ್ನ ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ? ಈಗ ಖಂಡಿತ ಮಾಡ್ಬೋದು. ಜಯಪ್ರಕಾಶ್ ಅವರು ಮಾತಾಡ್ತಿದ್ರು ಸರ್ಕಾರಿ ಶಾಲೆಗಳ ಬಗ್ಗೆ. ನಮ್ಮ ಜಯಪ್ರಕಾಶ್ ಅವರ ಮಗಳು ಓದಿದ್ದೇನೆ ಪ್ರೈವೇಟ್ ಜೈನ್ ಕಾಲೇಜಲ್ಲಿ. ಇಷ್ಟೊಂದು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಒಂದ್ ನಿಮಿಷ ಕನಕಪುರ ರೋಡಿಂದ ಜೈನ್ ಸ್ಪಷ್ಟೀಕರಣ ಕೊಡಬೇಕು. ಸಾವಿರಾರು ಜನ ನೋಡ್ತಿದ್ದಾರೆ. ಅವಳು ಶುದ್ಧಾಂಗವಾಗಿ 7ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಂನಲ್ಲಿ ಹಾರೋಹಳ್ಳಿಯ ಬಾಪು ಸ್ಕೂಲಲ್ಲಿ ಓದಿದ್ದು. ಅದಾದ ನಂತರವೇ ಅವಳು ಹೈಸ್ಕೂಲಿಗೆ ಜೈನ್ ಸ್ಕೂಲಿಗೆ ಹೋಗಿದ್ದು. ನಾನಿರ್ಬೋದು, ನೇರವಾಗಿ ಹೇಳ್ತೀನಿ ನೋಡಿ, ನಾನಿರ್ಬೋದು, ನಮ್ಮ ಕ್ಯಾಮರಾಮನ್ಸ್ ಇರ್ಬೋದು, ಅಥವಾ ವಿನಾಯಕ್ ಭಟ್ ಮೂರು ಇರ್ಬೋದು, ನಮ್ಮ ಸರ್ಕಾರಿ ಶಾಲೆಯಲ್ಲೇ ನಾನು ಪೋಸ್ಟ್ ಗ್ರಾಜುಯೇಷನ್ ವರೆಗೂ ಕೂಡ ಸರ್ಕಾರಿ ಶಾಲೆ ಕಾಲೇಜಿನಲ್ಲೇ ಓದ್ದವನು. ನೈತಿಕತೆ ಇಲ್ಲಿ ಎಲ್ಲರಿಗೂ ಇದೆ. ಆದ್ರೆ ಶ್ರೀನಿವಾಸ್ ಅವರೇ, ನೀವು ದಾರಿನ ತಪ್ಪಿಸ್ರಿ. ವಿಷಯಾಂತರ ಮಾಡಬೇಡಿ, ವಿಷಯಾಂತರ ಮಾಡಬೇಡಿ, ವಿಷಯಾಂತರ ಮಾಡಬೇಡಿ. ಈಗ ರವಿಶಂಕರ್ ಗುರೂಜಿ ನೇರವಾಗಿ ಶಾಲೆಗಳ ಬಗ್ಗೆ ಹೇಳಿದ್ರು, ಶಾಲೆಯ ಬಗ್ಗೆ ಹೇಳಿದ್ರು. ಹೈಸ್ಕೂಲ್ ಶಾಲೆ ನಾವು ವಂಚಕರೇ ಜಯಪ್ರಕಾಶ್ ಅವರು ಆಗಿರ್ಬೋದು, ಅವ್ರ ಮಗಳ ಬಗ್ಗೆ ಚರ್ಚೆ ಮಾಡ್ತಾ ನೇರವಾಗಿ ವಿಚಾರವನ್ನ ದಾರಿ ತಪ್ಪಿಸಬೇಡಿ. ಈಗ ನಾನು 4 ಆಪ್ಷನ್ಸ್ ಕೊಟ್ಟೆ, ಅದ್ರ ಬಗ್ಗೆ ನಿಮ್ಗೆ ಸ್ಪಷ್ಟನೆ ಬೇಕು ನನಗೆ. ಈಗ ಈ 4 ಆಪ್ಷನ್ಸ್ ಅವಾಗಲೇ ನಾನು ನಿಮ್ಗೆ ಹೇಳಿದ್ರೆ ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ. ನಿಮ್ಮ ರವಿಶಂಕರ್ ಗುರೂಜಿ ಅವರು
ಒಂದೇ ಶಾಲೆಗಳನ್ನ ದತ್ತಿ ತಗೋಬೋದಿತ್ತು, ಅಥವಾ ಅನುದಾನವನ್ನು ಕೊಡ್ಬೋದಿತ್ತು, ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ಬೋದಿತ್ತು, ನೀವು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಿ ಅಂತ, ಅಥವಾ ನಿಮ್ಮಲ್ಲಿರುವಂಥ ಶಿಕ್ಷಕರನ್ನ ಅಲ್ಲಿ ಕಳಿಸಿ ವಿದ್ಯಾರ್ಜನೆಯನ್ನು ಮಾಡ್ಬೋದಿತ್ತು. ಅದು ಯಾವುದನ್ನು ಕೂಡ ಮಾಡದೆ ಇಂಥದ್ದೊಂದು ಇನ್ನೂ ಒಂದು ಆಪ್ಷನ್ ಏನಿದೆ ಅಂದ್ರೆ, ಅವರ ಶಿಷ್ಯರು ಎಲ್ಲರೂ ಕೂಡ ಬಹಳ ಶ್ರೀಮಂತ ವರ್ಗದವರು. ಅವರು ಇವರ ಮಠ ಕರ್ಪಿಸುವ ಕಾಣಿಕೆಯಲ್ಲಿ ಕೆಲವು ಭಾಗಗಳನ್ನು ನಿಮ್ಮ ಪ್ರದೇಶದಲ್ಲಿರುವ ಸರ್ಕಾರಿ ಶಾಲೆ ಕೊಡ್ರಿ ಅಂದಿದ್ರೆ ಅನುದಾನದ ಕೊರತೆ ಆಗಲಿ ಸೌಕರ್ಯಗಳ ಕೊರತೆ ಆಗಲಿ ಯಾವ ಎದುರಿಸ್ತಾರೆ. ಇದನ್ನ ಯಾಕೆ ಮಾಡೋಕೆ ಆಗೋದಿಲ್ಲ? ನೇರವಾಗಿ 185 ಶಾಲೆಗಳಲ್ಲಿ 23,500 ಜನ ಮಕ್ಕಳು ಉಚಿತ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರಪಂಚ ಇಡೀ ಭಾರತ ದೇಶದಲ್ಲಿ ನಮ್ಮ ಇತಿಮಿತಿಗಳಲ್ಲಿ ನಮ್ದು ಒಂದು ಸ್ವಯಂ ಸೇವಾ ಸಂಸ್ಥೆ, ನಮ್ಮ ಇತಿಮಿತಿಗಳೇ ನಮ್ದೇ ಆದ ಒಂದು ಮ್ಯಾನ್ ಪವರ್ ಇತಿಮಿತಿ ಇದೆ, ಲಾಜಿಸ್ಟಿಕ್ ಇತಿಮಿತಿ ಇದೆ, ರಿಸೋರ್ಸಸ್ ಇತಿಮಿತಿ ಇದೆ. ಇದರಲ್ಲಿ ಎಷ್ಟೆಲ್ಲ ಮಾಡಬೇಕು ಅಷ್ಟೆಲ್ಲ ತಾವು ಕೇಳಿದ್ರಲ್ಲ ಮಾಡ್ಬೋದಂತ. ಮಹೇಂದ್ರ ಕುಮಾರ್ ಅವರೇ, ಅವರ ಮಾತುಗಳನ್ನ ಕೇಳ್ತಾ ಇದ್ದೀರಿ ನೀವು, ಅದು ಒಪ್ಪುವಂತದ್ದ? ಏನ್ ಹೇಳ್ತೀರಿ ಮಹೇಂದ್ರ ಕುಮಾರ್ ಜಿ? ಅಲ್ಲ, ನಂಗೆ ಚರ್ಚೆ ಬಗ್ಗೆನೇ ಅರ್ಥ ಆಗ್ತಿಲ್ಲ. ಏನಂತೇಳಿ ರವಿಶಂಕರ್ ಗುರೂಜಿ ಹೇಳಿರೋದು ಸ್ಕೂಲಲ್ಲಿ ಈ ರೀತಿ ಸರ್ಕಾರಿ ನಕ್ಸಲರು ಉತ್ಪತ್ತಿ ಆಗ್ತಾರಂತ. ಇವತ್ತು 42,000 ಚಿಲ್ಡ್ರೆ ಸ್ಕೂಲ್ ಸರ್ಕಾರಿ ಕರ್ನಾಟಕದಲ್ಲಿದೆ. ಒಟ್ಟು ಚರ್ಚೆ ನಡೀತಿದೆ ನಕ್ಸಲ್ ವಿಚಾರದಲ್ಲಿ, ಬೇರೆ ಬೇರೆ ವಿಚಾರ, ಬಂಜಗೆರೆ ಅವ್ರದ್ದು ಮನೆ ವಿಚಾರ, ಈ ತರದ ವಿಚಾರ ಚರ್ಚೆ ಚರ್ಚೆ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ. ಒಂದಂತೂ ಹೇಳ್ತೀನಿ, ಸರ್ಕಾರಿ ಶಾಲೆಗಳನ್ನ ಬದಲಾಯಿಸಬೇಕಾದ ಅಗತ್ಯ ಇದೆ. ಹಾಗಂತೇಳಿ ನಕ್ಸಲರು ಅಂತ ಹೇಳಿದ್ರೆ ಕೋಟಿಗಟ್ಟಲೆ ಒಂದು ವರ್ಷಕ್ಕೆ ಹೊರಗೆ ಬರ್ತಾರೆ ಮಕ್ಕಳು. ಅವರೆಲ್ಲ ನಕ್ಸಲ್ ಆಗಿದ್ರೆ ಊರು ತುಂಬ ನಕ್ಸಲರೇ ತುಂಬ್ಕೊಂಡಿರ್ತಾರೆ. ಎಲ್ಲೋ ನಕ್ಸಲರು ಇರೋದು ಬೆರಳೆಣಿಕೆ ಅಷ್ಟೇ. ಹಾಗಾಗಿ ಏನೋ ಆಗ್ತಾರೆ ಅಂತೇಳಿ ಅಲ್ಲ. ಇನ್ನೊಂದು ಯೋಚನೆ ಮಾಡಬೇಕು, ಸರ್ಕಾರಿ ಶಾಲೆಗಳಲ್ಲಿ ಚಿಂತಕರು ಹುಟ್ಕೊಳ್ಳೋದು, ಸಾಹಿತಿಗಳು ಹುಟ್ಕೊಳ್ಳೋದು, ಸಮಾಜದ ಬೇರೆ ಬೇರೆ ತರಹದ ಏನು ನಮಗೆ ಸುಧಾರಕರಿದ್ರೆ ಅವರು ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಹುಟ್ಟೋದು. ಖಾಸಗಿ ಶಾಲೆಯಲ್ಲಿ ನಾನು ಆಗ್ಲೇ ಹೇಳಿದಾಗೆ ಮಿಷನ್ ಮಾತ್ರ ಹುಟ್ಟೋದು ಅಷ್ಟೇ, ಬೇರೆ ಏನಲ್ಲ. ಆದ್ರೂ ಖಾಸಗಿ ಶಾಲೆಗೆ ಯಾಕೆ ಇವತ್ತು ಕಳಿಸೋದಕ್ಕೆ ಹಪಾಪಿಸ್ತಾರೆ ಜನ? ಇವತ್ತು ನಿಮಗೆ ನೋಡಿ 42,000 ಚಿಲ್ಡ್ರೆ ಇದ್ದಿದ್ರೆ 13,000 ಚಿಲ್ಡ್ರೆ ಖಾಸಗಿ ಶಾಲೆ ಇರೋದು ಕರ್ನಾಟಕದಲ್ಲಿ. ಮಕ್ಕಳು ಓದೋದು ಎಲ್ಲಿ ಜಾಸ್ತಿ ಕೇಳಿದ್ರೆ ಖಾಸಗಿ ಶಾಲೆನಲ್ಲಿ 13,000 ಚಿಲ್ಡ್ರನ್ ಇದೆ ಅಲ್ಲಿ ಓದೋದು. ಇದು ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ಯೋಚನೆ. ಇದು ಯಾಕೆ ಈ ಥರ ಆಗ್ತಿದೆ ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಗಳು ನಲ್ಲಿ ಸರ್ಕಾರ 8,000ಕ್ಕೂ ಹೆಚ್ಚಿನ ಕೋಟಿಯನ್ನು ಇನ್ವೆಸ್ಟ್ ಮಾಡುತ್ತೆ ವರ್ಷಕ್ಕೆ. ಅದರ ಸದ್ಬಳಕೆಗೆ ಯೋಚನೆ ಮಾಡಲ್ಲ. ಬಜೆಟಲ್ಲಿ ಬಿಡುಗಡೆ ಮಾಡೋದು ಮಾತ್ರ, ಸದ್ಬಳಕೆ ಆಗೋದ್ರ ಬಗ್ಗೆ ಚಿಂತನೆ ಮಾಡೋದಿಲ್ಲ. ಇದು ಗಂಭೀರ ವಿಚಾರ. ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಎಲ್ಲೋ ರವಿಶಂಕರ್ ಗುರೂಜಿ ಹೇಳಿದ್ದಾರೆ ಏನು ಅಂತ ಹೇಳಿದ ತಕ್ಷಣ ಅದಕ್ಕೆ ಮಾತು ಕೊಡಬೇಕಾದ ಅಗತ್ಯ ಇಲ್ಲ. ಹೇಳ್ತೀನಿ, ಆದ್ರೆ ಒಂದು ಗಂಭೀರವಾಗಿ ಪರಿಗಣಿಸಬೇಕಾದ್ರೆ ಅವರ ಫಾಲೋವರ್ಸ್ ಎಷ್ಟು ಸಂಖ್ಯೆಯಲ್ಲಿದ್ದಾರೆ, ಯಾವ್ಯಾವ ದೇಶಗಳಲ್ಲಿ ಎಲ್ಲದಕ್ಕೂ ಕೂಡ ಗೊತ್ತು. ಭಾರತದಲ್ಲೇ ಎಷ್ಟು ಸಂಖ್ಯೆಯಲ್ಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಅವರ ಉದ್ದೇಶ ಏನಾಗಿತ್ತು ಅದು ಬಹಳ ಪ್ರಮುಖವಾಗುತ್ತೆ. ಪ್ರಭಾಕರ್ ಜಿ, ನಿಮಗೆ ಇನ್ನೊಂದು ಸತ್ಯ ಹೇಳ್ತೀನಿ. ಅಲ್ಲ, ಶ್ರೀನಿವಾಸ್ ಅವರು ಮಾತಾಡ್ತಾ ಬಂಜಗೆರೆ ಅವರು ಹೇಳಿದ್ರು, ನನ್ನ ಮಕ್ಕಳು ಪ್ರೈವೇಟ್ ಸ್ಕೂಲಲ್ಲಿ ನಾನು ಕಳಿಸ್ತಿದ್ದೀನಿ. ನಿಮಗೆ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳ ಭವಿಷ್ಯ ನಾವು ಯೋಚನೆ ಮಾಡಬೇಕಾಗತ್ತೆ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಏನಿದೆ ಅಂತ ಹೇಳಿದ್ರೆ, ನಾವು ಓದಬೇಕಾದ್ರೆ ಸ್ವಲ್ಪನಾದರೂ ಅಲ್ಲಿಯ ಶಿಕ್ಷಕರುಗಳಿಗೆ ಏನೋ ಒಂದು ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಇದಿತ್ತು, ಕಾಳಜಿ ಇತ್ತು. ಇವತ್ತಿನ ನಾನು ಹೇಳ್ತೀನಿ, ಖಾಸಗಿ ಶಾಲೆಯ ಶಿಕ್ಷಕರ ಮಕ್ಕಳು ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಾರೆ. ಇವತ್ತು ಏನಾಗುತ್ತೆ ಅಂತ ಹೇಳಿದ್ರೆ, ಹೀಗಾಗಿ ಅದು ವಿಚಾರ ಅಲ್ಲ, ಇವತ್ತಿನ ಚರ್ಚೆ ವಿಚಾರ ಅದಲ್ಲ. ಹಾಗಾಗಿ ಪ್ರಭಾಕರ್ ಜಿ, ನೀವೇನು ಹೇಳ್ತೀರಿ? ಈಗ ಇವರೆಲ್ಲರ ಹೇಳಿಕೆಗಳನ್ನ ಕೇಳ್ತಿದ್ರಿ, ಶ್ರೀನಿವಾಸ್ ಅವರ ಸಮರ್ಥನೆಯನ್ನು ಕೇಳ್ತಿದ್ರಿ. ಯಾವ ರೀತಿ ಒಪ್ಲಿಕ್ಕೆ ಸಾಧ್ಯ? ಇದು ಸಮಸ್ಯೆ ಏನಂದ್ರೆ, ಈ ರವಿಶಂಕರ್ ಗುರೂಜಿ ಅವರು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದಿದ್ರೆ ಏನೂ ಸಮಸ್ಯೆ ಆಗ್ತಿರಲಿಲ್ಲ. ಶ್ರೀಲಂಕಾದ LTT ಅವರು, ಪಾಕಿಸ್ತಾನದ ಭಯೋತ್ಪಾದನೆ, ಅಫ್ಘಾನಿಸ್ತಾನದ ಉಗ್ರಗಾಮಿಗಳನ್ನ ಬಿಟ್ಟು ಅವರು ಶಾಲೆ ವಿಚಾರ ಮಾಡಕ್ಕೆ ಬಂದ್ರಲ್ಲ, ಅಲ್ಲಿ ಸ್ವಲ್ಪ ಎಡವಟ್ಟಾಗೋಯ್ತು ಅಂತ. ಇವತ್ತು ಶಿಕ್ಷಣದ ಗುಣಮಟ್ಟ ಕಡೆ ಹೋಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತು. ಜಯಪ್ರಕಾಶ್ ಸರ್ ಹೇಳಿದ್ರು, ಮತ್ತು ಮಹೇಂದ್ರ ಅವರು ಹೇಳಿದ್ರು. ನಾವು ಶಿಕ್ಷಣ ವ್ಯವಸ್ಥೆನ ಯಾವ ರೀತಿ ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕೆ ಹೊರತು ಅದನ್ನ ದಿಕ್ ತಪ್ಪಿಸುವಂತ ಪ್ರಯತ್ನ ಎರಡು ಆಯಾಮಗಳಿವೆ. ಮಹೇಂದ್ರ ಕುಮಾರ್, ನಾನು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತೇನೆ. ಅದಾದ ನಂತರ ನಾನು ಮಹೇಂದ್ರ ಕುಮಾರ್ ಅವರನ್ನು ಮಾತಾಡ್ತೇನೆ, ಹಾಗೆ ಶಿವಮೊಗ್ಗ ಸ್ಟುಡಿಯೋದಲ್ಲಿರುವಂತಹ ಶ್ರೀಪಾಲ್ ಅವರನ್ನ ಕೂಡ ಮಾತಾಡ್ತೇನೆ. ಪ್ರಭಾಕರ್ ಅವರು ಒಂದು ವಿಚಾರವನ್ನು ಹೇಳಿದ್ರು, ಅದಕ್ಕೆ 2 ಆಯಾಮಗಳಿವೆ. ಅದೇನು ಅಂತ ಕೂಡ ನಾನು ಹೇಳ್ತೇನೆ. ಅದಕ್ಕೆ ಮಹೇಂದ್ರ ಕುಮಾರ್ ಹಾಗೂ ಶಿವಮೊಗ್ಗ ಸ್ಟುಡಿಯೋದಲ್ಲಿರುವಂತಹ ಶ್ರೀಪಾಲ್ ಇಬ್ಬರ ಪ್ರತಿಕ್ರಿಯೆಯನ್ನ ಪಡೆದು ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ. ಅದಕ್ಕೂ ಮೊದಲು ಜುಗಲ್ಬಂದಿಯಲ್ಲಿ ಒಂದು ಬ್ರೇಕ್. ಬ್ರೇಕ್ನ ನಂತರ ಮತ್ತೆ ಜುಗಲ್ಬಂದಿಗೆ ಸ್ವಾಗತ. ನಾನು ಆಗಲೇ ಹೇಳ್ತಿದ್ದೆ, 2 ಆಯಾಮಗಳಿದೆ ಅನ್ನುವಂಥದ್ದು. ಒಂದು, ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಏನಿದೆ ಅದು ಸರಿಯಾಗಬೇಕು ಅನ್ನುವಂಥದ್ದು, ಅದು ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಒಂದು ಆಯಾಮ. ಆದರೆ ಇನ್ನೊಂದು ಕಡೆ ಖಾಸಗಿ ಶಾಲೆಯಲ್ಲಿರುವಂತಹ ಕಠಿಣ ನಿಯಮಗಳಾಗಿರ್ಬೋದು, ಅಥವಾ ಅಲ್ಲಿ ಫೀಸ್ಗಳ ಸ್ಟ್ರಕ್ಚರ್ ಆಗಿರ್ಬೋದು, ಎಷ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು. 2 ಆಯಾಮಗಳು ಕೂಡ ಇದಕ್ಕೆ ಇದೆ.
ಹಾಗೆ ಮಹೇಂದ್ರ ಕುಮಾರ್ ಅವರು ಕೂಡ ಸ್ಪಷ್ಟನೆ ಕೊಡ್ತಾ ಇದ್ದೀರಿ. ನೋಡಿ, 2 ಆಯಾಮಗಳಿದೆ ಇದಕ್ಕೆ. ಈಗ ರವಿಶಂಕರ್ ಗುರೂಜಿಗೆ ನಿಜಕ್ಕೂ ಕೂಡ ಕಾಳಜಿ ಇದ್ದಿದ್ರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಿತ್ತು, ಹಾಗೂ ಖಾಸಗಿ ಶಾಲೆಗಳ ಕಠಿಣ ನಿಯಮಗಳು ಅದನ್ನು ಕೂಡ ಪ್ರಸ್ತಾವ ಮಾಡಬೇಕಿತ್ತು. ಕೇವಲ ಒಬ್ಬರನ್ನ ಓಲೈಸುವ ರೀತಿ ಮಾತಾಡುವಂತ ಅಗತ್ಯ ಇತ್ತು. ರವಿಶಂಕರ್ ಗುರೂಜಿ ಹೇಳಿದ್ದನ್ನ ಯಾವೊಬ್ಬ ನಾಗರಿಕನೂ ಒಪ್ಕೊಳ್ಳೋಕ್ಕಾಗೋದಿಲ್ಲ. ನಿಜಕ್ಕೂ ಹೇಳ್ತೀನಿ, ಇಡೀ ಈ ವ್ಯವಸ್ಥೆಗೆ ಮಾಡಿರೋದು ಅಪಮಾನ ಆಗತ್ತದು. ಆದರೆ ಇವತ್ತು ಅವ್ರಿಗೆ ಅಷ್ಟು ಇದಿದೆ. ನಾನು ಹೇಳ್ತೀನಿ, ನಾನು ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಬಗ್ಗೆ ನನಗೂ ಆಕ್ರೋಶ ಇದೆ. ಸರ್ಕಾರಿ ಶಾಲೆಗಳ ದುಡ್ಡು ಎಲ್ಲಿ ಹೋಗುತ್ತೆ? ಆ ಸಾವಿರಾರು ಕೋಟಿ ಹಾಕಿದ್ದು ಪ್ರೈವೇಟ್ ಸ್ಕೂಲ್ಗಳು ಸ್ವಲ್ಪ ದುಡ್ಡು ಹಾಕಿ ಎಜುಕೇಷನ್ ಕೊಡ್ತವೆ ಅಂದರೆ ಸರ್ಕಾರ ಬಡವ್ರ ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅನ್ನೋದು ನನ್ನ ವಾದ. 4ನೇ ಕ್ಲಾಸ್ ವರೆಗೆ ಕನ್ನಡ ಬೇಡ ಅಂತ ಹೇಳ್ತಾರೆ, 4ನೇ ಕ್ಲಾಸ್ ಮೇಲೆ LKG ಇಲ್ಲಿ ಇಂಗ್ಲೀಷ್ ಕಲ್ತು ಮಕ್ಕಳೊಟ್ಟಿಗೆ ಫೈಟ್ ಮಾಡೋದು ಹೇಗೆ? ಇದು ನನ್ನ ವಾದ. ಆದರೆ ರವಿಶಂಕರ್ ಗುರೂಜಿ ಅವರಿಗೆ ನಿಜವಾಗ್ಲೂ ಆಸಕ್ತಿ ಇದ್ರೆ, ನಕ್ಸಲ್ ವಿಚಾರದಲ್ಲಿ ಆ ಥರ ಇದ್ರೆ, ಕರ್ನಾಟಕದಲ್ಲಿ ನಕ್ಸಲ್ ಪೀಡಿತ ಪ್ರದೇಶಗಳು ಏನಿದಾವೆ, ಇದು ತುಂಬಾ ಹಿಂದುಳಿದ ಪ್ರದೇಶಗಳಿದಾವೆ. ತಗೋಬಹುದಲ್ವಾ? ಈಗ ಕಾಂಟ್ರವರ್ಸಿಯನ್ನ ಒಂದ್ ಕಡೆ ಇಡೋಣ. ಮಹೇಂದ್ರ ಕುಮಾರ್ ಅವರೇ, ಈ ರೀತಿಯಾಗಿ ತಗೋಬಾರ್ದು. ಅವ್ರು ಹೇಳಿದ್ದನ್ನ ಒಳ್ಳೆ ಉದ್ದೇಶದಿಂದಲೂ ತಗೋಬೋದಲ್ಲ. ಯಾಕಂದ್ರೆ ಶ್ರೀನಿವಾಸ್ ಅವರು ಹೇಳಿದಾಗೆ ಇದನ್ನ ಈಗ ಅಫ್ಕೋರ್ಸ್ ಕಾಂಟ್ರವರ್ಸಿ ಆಗಿದೆ. ಅವ್ರು ಹೇಳಿರುವಂತ ಹೇಳಿಕೆಯನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನೀವು ಹೇಳಿದ ಹಾಗೆ ಬೇಜವಾಬ್ದಾರಿಯ ಪರಮಾವಧಿ ಎಲ್ಲವೂ ಒಪ್ಪೋಣ. ಎಲ್ಲೋ ಒಂದ್ ಕಡೆ ಇದರಿಂದ ನಾವು ಒಳ್ಳೆಯದನ್ನ ಆರಿಸ್ಕೊಳ್ಳೋದು ಅನ್ನುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರ ಯಾಕಿದ್ದನ್ನು ಪಾಸಿಟಿವ್ ತಗೊಳ್ಬೇಕು. ಅಲ್ಲ, ನಾನು ಹೇಳ್ತೀನಿ, ರವಿಶಂಕರ್ ಗುರೂಜಿ ಹೇಳಿದ್ರು ಅಂತೇಳಿ ಅಲ್ಲ. ಇವತ್ತು ಚಿಂತಕರು JP ಅವರು ಇದ್ದಾರೆ, ಎಲ್ಲ ಇದ್ದಾರೆ. ನಾನು ಹೇಳ್ತೀನಿ, ಎಲ್ಲರೂ ಸೇರಿ ಸರ್ಕಾರ ಖಾಸಗಿ ಶಾಲೆಗಳಿಗೆ ಹಾಕುವ ಹಣ ಸದ್ವಿನಿಯೋಗ ಆಗುವ ಹಾಗೆ ಒಂದು ಗಂಭೀರ ಚಿಂತನೆ ಈ ರಾಜ್ಯದಲ್ಲಿ ನಡೀಬೇಕು. ಪ್ರತಿಯೊಬ್ಬರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಸರ್ಕಾರಿ ಶಾಲೆಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳನ್ನು ಮೀರಿದ ಎಜುಕೇಷನ್ ಅನ್ನು ಬಡವರ ಮಕ್ಕಳಿಗೆ ಯಾವ ಥರ ಕೊಡಬೇಕು ಅಂತ ಯೋಚನೆ ಮಾಡಬೇಕು. ಯಾಕಂದ್ರೆ ಒಬ್ಬ ದಲಿತನ ಮಗ, ಬಡವನ ಮಗ ಇವತ್ತು ರೀಚ್ ಆಗಕ್ಕೆ ಸಾಧ್ಯ ಇಲ್ಲ. ಯಾರೊಬ್ಬ ದುಡ್ಡಿರೋನ್ ಮಗ ಮಾತ್ರ ರೀಚ್ ಆಗ್ತಾ ಇದ್ದಾನೆ ಇವತ್ತು ಎಲ್ಲ ಕಡೆಗೂ. ಇದ್ರ ಯೋಚನೆ ಮಾಡಬೇಕಾದ ವಿಚಾರ. ಪ್ರಭಾಕರ್ ಅವರು ಹೇಳಿದಾಗೇನೆ ಯಾವ ಭಾಗದಲ್ಲಿ ಇರ್ತಕ್ಕಂಥ ಏನಿದ್ದಾರೆ ಇವತ್ತು ಗಿರಿಜನರು, ಇನ್ನೊಂದು ಮತ್ತೊಂದು ಈ ಥರ ದಲಿತ ವರ್ಗ ಇದ್ದಾರೆ, ಅಂಥ ಜಾಗದಲ್ಲಿ ಇವತ್ತು ಕೆಪಾಸಿಟಿ ಇದೆ ರವಿಶಂಕರ್ ಗುರೂಜಿ ಅವರಿಗೆ. ಅವರು ನಾನು ಹೇಳ್ತೀನಿ, ಖಾಸಗಿ ಶಾಲೆಗೆ ಮೀರಿದ ಎಜುಕೇಶನ್ ಅನ್ನು ಸರ್ಕಾರಿ ಶಾಲೆನ ದತ್ತು ತಗೊಂಡು ಕೊಡ್ತಕ್ಕಂಥ ಪ್ರಯತ್ನ ಮಾಡಲಿ, ಮಕ್ಕಳಿಗೆ ಕೊಡಿಸ್ತಕ್ಕಂಥ ಪ್ರಯತ್ನ ಆಗಲಿ, ಖಂಡಿತ ಅಂಥದ್ದೊಂದು ಪ್ರಯತ್ನ ಕೂಡ ಆಗಬೇಕು. ಹಾಗೆ ನಾನು ಶಿವಮೊಗ್ಗ ಸ್ಟುಡಿಯೋದಲ್ಲಿರುವಂಥ ಶ್ರೀಪಾಲ್ ಅವ್ರನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಶ್ರೀಪಾಲ್ ಅವರೇ, ಇದರಲ್ಲಿ ಖಂಡಿತವಾಗಿಯೂ ನಾವು ಕೇವಲ ರವಿಶಂಕರ್ ಗುರೂಜಿ ಅವರ ಹೇಳಿಕೆಯನ್ನ ಅದರಲ್ಲಿರುವ ನೆಗೆಟಿವ್ ಅಂಶಗಳನ್ನ ನೋಡೋದಷ್ಟೇ ಅಲ್ಲದೆ ಪಾಸಿಟಿವ್ ಆಗಿ ಕೂಡ ತೆಗೆದುಕೊಳ್ಬಹುದು ಅಲ್ವಾ? ಸರ್ಕಾರ ಆಗಿರ್ಬೋದು, ಯಾಕಂದ್ರೆ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಆಗಿರ್ಬೋದು, ಹಾಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎಷ್ಟರ ಮಟ್ಟಿಗೆ ಸುಲಿಗೆ ಮಾಡ್ತಿವೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು. ಆ ಹಿನ್ನೆಲೆಯಲ್ಲೂ ಕೂಡ ಯಾಕೆ ಪಾಸಿಟಿವ್ ಆಗಿ ತೆಗೆದುಕೊಳ್ಬಾರ್ದು ಅಂತೀರಿ? ಒಂದು, ರವಿಶಂಕರ್ ಗುರೂಜಿಯವರ ಹೇಳಿಕೆಯನ್ನು ಪಾಸಿಟಿವ್ ಆಗಿ ತಾಣೋದಾದ್ರೆ, ಈಗಾಗಲೇ ಏನು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು 2 ತಿಂಗಳ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. 3,000 ಸರ್ಕಾರಿ ಶಾಲೆಗಳನ್ನ ಕರ್ನಾಟಕದಲ್ಲಿ ಮುಚ್ತಾ ಇದೀವಿ ಅಂತೇಳಿ. ಮುಚ್ತಾ ಇದೀವಿ ಅಂತ ಹೇಳಿದ್ರು. ಅಲ್ಲಿ ಒಂದು ವಿದ್ಯಾರ್ಥಿ ಇರ್ಲಿ, 10 ವಿದ್ಯಾರ್ಥಿ ಇರ್ಲಿ, ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಸರ್ಕಾರ ನಿರ್ವಹಿಸಕ್ಕೆ ಆಗದೇ ಇದ್ದಾಗ ಸರ್ಕಾರದಿಂದ ಮತ್ತು ಸಾರ್ವಜನಿಕರಿಂದ ಕೋಟ್ಯಾಂತರ ಗಟ್ಟಲೆ ದೇಣಿಗೆ ಸಂಗ್ರಹಿಸಿರ್ತಕ್ಕಂಥ ಇಂಥ ಗುರೂಜಿಗಳು ಆ ಶಾಲೆಗಳನ್ನು ಮುಚ್ಚದ ಇರೋ ಹಾಗೆ ಆ 3,000 ಸ್ಕೂಲ್ಗಳನ್ನ ಪುನಃ ತೆರೆಯೋದಕ್ಕೆ ಅವರು ಅನುದಾನವನ್ನು ಕೊಡಬೇಕು. ಅವರು ಈ ರೀತಿ ಹೇಳಿಕೆಗಳನ್ನು ಕೂಡಿ ಸಮಾಜ ಪರಿವರ್ತನೆಗೆ ಹೊರಟಿರ್ತಕ್ಕಂಥವ್ರು, ಅವ್ರ ಮೇಲೆ ಆ ಹೊಣೆಗಾರಿಕೆ ಇದೆ. ಇನ್ನೊಂದು, ಖಾಸಗಿ ಶಾಲೆಗಳ ಮೇಲೆ ಕಡಿವಾಣವನ್ನು ಹಾಕಬೇಕು. ಸರ್ಕಾರ ಸಂಪೂರ್ಣವಾಗಿ ರಾಷ್ಟ್ರೀಕರಣವನ್ನು ಮಾಡಬೇಕು. 1ನೇ ತರಗತಿಯಿಂದಲೇ ಇಂಗ್ಲಿಷನ್ನು ಕಲಿಸ್ತಕ್ಕಂಥ ತಾರತಮ್ಯದ ಶಿಕ್ಷಣವನ್ನು ತೆಗಿಬೇಕಂದ್ರೆ ರೈತನ ಮಕ್ಕಳಿಗೆ, ದಲಿತರ ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಎಲ್ರಿಗೂ ಕೂಡ ಎಲ್ಲ ಭಾಷೆಯನ್ನ ಮತ್ತೆ ಸಮಾನವಾದ ಶಿಕ್ಷಣ ಪದ್ಧತಿಯನ್ನು ಎಲ್ಲಿವರೆಗೂ ತರಲ್ವೋ ಅಲ್ಲಿವರೆಗೂ ರಾಜಕಾರಣಿಗಳು, ಮಠಾಧೀಶರು ಶಿಕ್ಷಣವನ್ನು ಅವರ ವ್ಯಾಪಾರೀಕರಣವನ್ನಾಗಿ, ಬಂಡವಾಳದ ಅಸ್ತ್ರವನ್ನಾಗಿ ಬಳಸ್ಕೊಂತಿದ್ದಾರೆ. ಅದು ನಿಲ್ಲಲ್ಲ. ಈ ನಿಟ್ಟಿನಲ್ಲಿ ಈ ಗುರೂಜಿಗಳು ಮುಂದಾಗಿ ಅನುದಾನವನ್ನು ಕೊಡೋದ್ರ ಮೂಲಕ, ಅದರಲ್ಲೂ ಏನು ಮಹೇಂದ್ರ ಕುಮಾರ್ ಅವರು ಹೇಳಿದ್ರು, ನಮ್ಮ ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳ ಮಲೆನಾಡು ಪ್ರದೇಶಗಳೇನಿದೆ, ಇಲ್ಲಿ ಇಡೀ ಗುಡ್ಡಗಾಡು ಪ್ರದೇಶದಲ್ಲಿ ಸುಮಾರು 10 ಊರುಗಳಿಗೆ ಒಂದು 50 ಮನೆ ಇದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಸ್ಕೂಲ್ ಇರುತ್ತೆ. ಅಲ್ಲಿ ಒಬ್ಬ ಹುಡುಗಗೂ ಕೂಡ ಸ್ಕೂಲ್ ನಡೆಸಲೇಬೇಕಾದಂತ ಅನಿವಾರ್ಯತೆ ಇರುತ್ತೆ. ಶ್ರೀಪಾಲ್ ಅವರೇ, ನಿಮ್ಮ ವಿಚಾರ ಅರ್ಥ ಆಯ್ತು. ನಾನು ಶ್ರೀನಿವಾಸ್ ಅವರೇ, ಕಡೆಯದಾಗಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ, ಅಂಥದ್ದೊಂದು ಹೊಣೆಗಾರಿಕೆಯನ್ನ ನಾವು ರವಿಶಂಕರ್ ಗುರೂಜಿ ಅವರಿಂದ ನಿರೀಕ್ಷಿಸಬಹುದು. ಒಂದೇ ಸಾಲಲ್ಲಿ ಹೇಳಿ ನಂಗೆ, ಅಂಥದ್ದೊಂದು ಹೊಣೆಗಾರಿಕೆಯನ್ನ, ನಿಜವಾದ ಕಾಳಜಿಯನ್ನ, ಕೇವಲ ಸ್ಪಷ್ಟನೆಯ ಕಾಳಜಿ ಅಲ್ಲ, ನಿಜವಾಗಿಯೂ ಕೂಡ ಒಂದು ಕಾಳಜಿಯನ್ನ, ದತ್ತು ತೆಗೆದುಕೊಳ್ಳಬಹುದಾಗಿರ್ಬೋದು, ಅನುದಾನ ಕೊಡೋದಾಗಿರ್ಬೋದು, ಅಂಥದ್ದೊಂದು ಕಾಳಜಿಯನ್ನ, ಅಥವಾ ಸರ್ಕಾರಕ್ಕೆ ಒತ್ತಾಯ ಮಾಡೋದಾಗಿರ್ಬೋದು, ಅಂಥದ್ದೊಂದು ಕಾಳಜಿಯನ್ನು ನಿರೀಕ್ಷಿಸಬಹುದು. ಖಂಡಿತ ಒಂದು ದತ್ತು ತಗೊಳ್ಳೋ ವಿಚಾರ, ಅದು ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಅದನ್ನು ಖಂಡಿತ ಮಾಡ್ಬೋದು ನಮ್ಮ ಇತಿಮಿತಿಗಳಲ್ಲಿ. ಇನ್ನೊಂದು, ದೇಣಿಗೆ ಕೊಡೋಂಥ ವಿಚಾರ ಏನಿದೆಯಲ್ಲ, ಇದು ಒಂದು ರಾಂಗ್ ನೋಷನ್, ಇದು ಒಂದು ತಪ್ಪು ಕಲ್ಪನೆ. ಗುರೂಜಿ ಯಾವಾಗಲೂ ಏರ್ಪ್ಲೇನಲ್ಲಿ ಓಡಾಡ್ತಾರೆ ಅಂದ ತಕ್ಷಣ ಅದು ಯಾವಾಗಲೂ ಏರ್ಪ್ಲೇನ್ ಹಣ ತೊಗೊಂಡು ಬರ್ತಾರೆ ಅಂತ. ನಿಮ್ಗೆ ಗೊತ್ತು, ಒಂದು ಫಾರಿನ್ $1 ಬರಬೇಕಂದ್ರೆ FCR ಏನಲ್ಲಿ ರಿಜಿಸ್ಟರ್ ಆಗಿರಬೇಕು, ಪ್ರತಿ $1ಗೂ ಲೆಕ್ಕ ಕೊಡಬೇಕು. ಆದರೆ ಸ್ಕೂಲ್ಗಳನ್ನ ದತ್ತು ತಗೊಳ್ಳೋಂಥ ವಿಚಾರನ ಖಂಡಿತ ವಿಚಾರ ಮಾಡೋದು ನಮ್ಮ ಇತಿಮಿತಿಗಳಲ್ಲಿ ಗುರೂಜಿ ಅವರು ಈ ಕೆಲಸನ ಮಾಡೋ ಅಂತ ನಮ್ದು ರಿಕ್ವೆಸ್ಟ್ ಮಾಡ್ತೀವಿ. ಅದನ್ನ ಖಂಡಿತ ಎಲ್ಲರೂ ಸಹಕಾರದೊಂದಿಗೆ ಮಾಡೋಂಥ ಕೆಲಸ ಮಾಡ್ಬೋದು. ಥ್ಯಾಂಕ್ ಯು
ಶ್ರೀನಿವಾಸ್ ಅವರೇ. ಶ್ರೀನಿವಾಸ್ ಅವರು ಕಡೆಗೂ ಅಂತಿಮವಾಗಿ ನಿಜವಾದ ಕಾಳಜಿಯನ್ನ ರವಿಶಂಕರ್ ಗುರೂಜಿ ತೋರ್ತಾರೆ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಕೇವಲ ಮಾತಿಗಷ್ಟೇ ಸೀಮಿತ ಆಗದೇ ಇರಲಿ. ನಾನು ಕಾರ್ಯಕ್ರಮವನ್ನು ಮುಗಿಸೋದಕ್ಕೂ ಮೊದಲು ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಪ್ರಭಾಕರ್ ಜಿ, ಶ್ರೀನಿವಾಸ್, ಬಂಜಗೆರೆ ಜಿ ಪ್ರಕಾಶ್ ಹಾಗೂ ನಮ್ಮ ಮಹೇಂದ್ರ ಕುಮಾರ್ ಅವರು, ಹಾಗೆ ವಿನಾಯಕ್ ಭಟ್ ಮೂರರು, ಎಲ್ಲರಿಗೂ ಕೂಡ ಧನ್ಯವಾದ. ಕಡೆಯದಾಗಿ ಸುವರ್ಣ ನ್ಯೂಸ್ನ ಕಾಳಜಿ ಇಷ್ಟೇ, ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಪದದತ್ತ ಸಾಗಬೇಕು. ಅದು ಕೇವಲ ಇಂತಹ ಹೇಳಿಕೆಗಳಿಗಾಗಲಿ ಅಥವಾ ಕೇವಲ ಖಾಸಗೀಕರಣದ ಪರವಾದಂಥ ಒಂದು ಒಲವಿಗಾಗಲಿ ಸೀಮಿತ ಆಗಬಾರ್ದು. ನಿಜಕ್ಕೂ ಕೂಡ ಸರ್ಕಾರ ಕೂಡ ಇದರಲ್ಲಿರುವಂಥ ಧನಾತ್ಮಕ ಅಂಶವನ್ನಷ್ಟೇ ತೆಗೆದುಕೊಂಡು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡಬೇಕು ಅನ್ನೋದು ಎಲ್ಲರ ಆಶಯ. ಇದು ಇವತ್ತಿನ ಜುಗಲ್ಬಂದಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ. ವೆಲ್ಕಮ್ ಟು ಸಿನಿಮಾ ಹಂಗಾಮ. ನಾನು ಶ್ವೇತಾ. ಸಿನಿಮಾ ಇಂಡಸ್ಟ್ರಿಲಿ ಏನು ನಡೀತಿದೆ ಅನ್ನೋದರ ಲೇಟೆಸ್ಟ್ ಅಪ್ಡೇಟ್ ಕೊಡೋಕೆ ನಾನು ಬಂದಾಯಿತು. ಗಾಂಧಿನಗರದ ಕಲರ್ಫುಲ್ ಲೇಟೆಸ್ಟ್ ಅಪ್ಡೇಟ್ಸ್ನ ಜೊತೆಗೆ ಸಿನಿಮಾ ಪ್ರಪಂಚದ ಯಾವೆಲ್ಲ ಇಂಟ್ರೆಸ್ಟಿಂಗ್ ಸುದ್ದಿಗಳು ನಿಮಗಾಗಿ ಕಾಯ್ತಿವೆ ಅಂತ ನೋಡಿ ಹೆಡ್ಲೈನ್ಸ್ನಲ್ಲಿ. ಸ್ಟೈಲಿಶ್ ಡೈರೆಕ್ಟರ್ನ ಸೂಪರ್ ಲುಕ್, ಸೆಕ್ಸಿ ಮಾಡೆಲ್ಗಳ ನಡುವೆ ಇಂದ್ರಜಿತ್. ಜೂನಿಯರ್ NTR ಅಭಿನಯದ ಹೊಸ ಚಿತ್ರ ದಮ್ಮು ರಿಲೀಸ್ಗೆ ರೆಡಿ. ದುನಿಯಾ ವಿಜಯ್ ಅಭಿನಯದ ಭೀಮಾ ತೀರದಲ್ಲಿ ಚಿತ್ರದ ಎಕ್ಸ್ಕ್ಲೂಸಿವ್ ಸಾಂಗ್. ಇಂದ್ರಜಿತ್ ಲಂಕೇಶ್ ಸಿನಿಮಾ ಅಂದಮೇಲೆ ಅದು ಸಾಕಷ್ಟು ಸ್ಟೈಲಿಶ್ ಆಗಿರೋದ್ರಲ್ಲಿ ಎರಡು ಮಾತಿಲ್ಲ. ಸ್ಟೈಲ್ ಜೊತೆಗೆ ಚಿತ್ರದಲ್ಲಿ ಕಲರ್ಫುಲ್ ಚಿಟ್ಟೆಗಳು ಜಾಸ್ತಿನೇ ಇರುತ್ತೆ. ಇವರ ದೇವ್ ಸನ್ ಆಫ್ ಮುದ್ದೇಗೌಡ ಚಿತ್ರದಲ್ಲೂ ಈ ಸಂಪ್ರದಾಯ ಮುಂದುವರೆದಿದೆ. 2012ರ ಕಿಂಗ್ ಫಿಶರ್ ಕ್ಯಾಲೆಂಡರ್ನ ನತಾಲಿಯಾ ಕೌರ್ ಈ ಚಿತ್ರದಲ್ಲಿ ಅಭಿನಯಿಸಿದ್ದು ಒಂದು ಹಾಡಲ್ಲೂ ಕೂಡ ಹೆಜ್ಜೆ ಹಾಕಿದ್ದಾರೆ. ಆದರೆ ಇವರು ಹೆಜ್ಜೆ ಹಾಕಿರೋದು ದಿಗಂತ್ ಜೊತೆ ಅಲ್ಲ, ಇಂದ್ರಜಿತ್ ಲಂಕೇಶ್ ಜೊತೆ. ಈ ಹಾಡಿನಲ್ಲಿ ಸ್ಟೈಲಿಶ್ ಡೈರೆಕ್ಟರ್ ಸ್ಟೈಲಿಶ್ ಆಕ್ಟರ್ ಆಗಿ ಬದಲಾಗಿದ್ದಾರೆ.
ಅದಕ್ಕೋಸ್ಕರ ಮಕ್ಕಳ ಸಿನಿಮಾ ಮಾಡೋರೇ ಹೆಚ್ಚು. ಹಾಗಾಗಿ ಅದೆಷ್ಟೋ ಮಕ್ಕಳ ಸಿನಿಮಾಗಳು ರಿಲೀಸ್ ಆಗೋದೇ ಇಲ್ಲ. ಆದರೆ ಇಲ್ಲೊಂದು ಚಿತ್ರತಂಡ ಮಕ್ಕಳಿಗೋಸ್ಕರನೇ ಒಂದು ಸಿನಿಮಾ ಮಾಡಿದೆ. ಮಕ್ಕಳಿಗೆ ಸಿನಿಮಾ ರೀಚ್ ಆಗಬೇಕು ಅಂದರೆ ಮೊದಲು ದೊಡ್ಡವರಿಗೆ ಸಿನಿಮಾ ಇಷ್ಟವಾಗಬೇಕು ಅನ್ನೋದು ಇವರ ವಾದ. ಅಂತಹ ಇವರ ಪ್ರಯತ್ನದ ಮೊದಲ ಫಲವೇ ಈ ಬಾಲ್ ಪೆನ್. ದೇವಸ್ಥಾನದಲ್ಲಿ 1 ಲಕ್ಷ ಕೋಟಿ ಬಂಗಾರ, ಅಣ್ಣಾ ಹಜಾರೆ ಉಪವಾಸ ಸತ್ಯಾಗ್ರಹ. ಶಾಲಾ ದಿನಗಳಲ್ಲಿನ ಆಟ, ತುಂಟಾಟ, ತರಲೆ, ತಮಾಷೆ ಎಲ್ಲವೂ ಪ್ರತಿಯೊಬ್ಬರ ಲೈಫ್ನಲ್ಲೂ ಮರೆಯಲಾಗದ ನೆನಪುಗಳಾಗಿ ಉಳಿದುಬಿಡುತ್ತವೆ. ಬಾಲ್ಯದ ಜೀವನವೇ ಅಷ್ಟೊಂದು ಸುಂದರ ಅಲ್ವಾ? ಅಂತಹ ಬಾಲ್ಯದಲ್ಲಿ ಅಂದರೆ ಶಾಲಾ ದಿನಗಳಲ್ಲಿ ನೀವೆಲ್ಲರೂ ಬಾಲ್ ಪೆನ್ ಬಳಸಿರ್ತೀರ. ಒಮ್ಮೆ ನಿಮ್ಮ ಶಾಲಾ ದಿನದ ಫ್ಲಾಶ್ ಬ್ಯಾಕ್ಗೆ ಹೋಗಿ ನೋಡಿ. ಶಾಲಾ ದಿನಗಳಲ್ಲಿ ಅತ್ಯಂತ ಪ್ರಮುಖ ಪಾತ್ರ ಬಾಲ್ ಪೆನ್ನದ್ದು. ಎಲ್ಲಾ ಬಿಟ್ಟು ಬಾಲ್ ಪೆನ್ ಬಗ್ಗೆ ಈಗ್ಯಾಕೆ ಹೇಳ್ತಿದ್ದಾರೆ ಅಂತ ನೀವೆಲ್ಲ ಯೋಚನೆ ಮಾಡ್ತಿದ್ದೀರಾ? ಉತ್ತರ ವೆರಿ ಸಿಂಪಲ್. ಬಾಲ್ ಪೆನ್ ಅನ್ನೋ ಟೈಟಲ್ನಲ್ಲೇ ಒಂದು ಸಿನಿಮಾ ಬರ್ತಾ ಇದೆ. ಬಾಲಕರ ಪೆನ್ ಅನ್ನೋದು ಇದರ ಸಬ್ ಕ್ಯಾಪ್ಷನ್. ರಿಲೀಸ್ಗೆ ರೆಡಿಯಾಗಿರೋ ಬಾಲ್ ಪೆನ್ ಚಿತ್ರದ ಆಡಿಯೋ ರಿಲೀಸ್ ಮಾಡಿದೆ ಚಿತ್ರತಂಡ. IPC ಸೆಕ್ಷನ್ 300 ಚಿತ್ರವನ್ನ ಡೈರೆಕ್ಟ್ ಮಾಡಿದ್ದ ಶಶಿಕಾಂತ್ ಈ ಮಕ್ಕಳ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ವಿಶೇಷ ಅಂದ್ರೆ ಈ ಚಿತ್ರವನ್ನ ರವಿ ಬೆಳಗೆರೆಯವರ ಪುತ್ರಿ ಭಾವನಾ ಬೆಳಗೆರೆ ನಿರ್ಮಾಣ ಮಾಡಿದ್ದಾರೆ. ಮಗಳು ಪರಿಣಿತಾ ಹುಟ್ಟಿದ ಖುಷಿಯಲ್ಲಿ ಭಾವನಾ ಮತ್ತು ಶ್ರೀನಗರ ಕಿಟ್ಟಿ ಈ ಬಾಲ್ ಪೆನ್ ಎಂಬ ಮಕ್ಕಳ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ನನ್ನ ಮಗಳು ಬೆಳೀತಾ ಹೋದ್ಲು. ಅವಳಲ್ಲೆಲ್ಲೋ ಮಾರಲ್ಸ್ ತುಂಬಬೇಕು, ಅವಳಲ್ಲಿ ಒಳ್ಳೇದನ್ನು ಹೇಳ್ಕೊಡ್ಬೇಕು, ಅವಳಿಗೆ ಹ್ಯುಮ್ಯಾನಿಟಿ ಹೇಳ್ಕೊಡ್ಬೇಕು, ಮನುಷ್ಯತ್ವ ಅನ್ನೋದು ಹೇಗೆ ಇವಾಗಲಿಂದಾನೇ ನಾವು ಬೆಳೆಸ್ತಾ ಮೂಡಿಸಿ ಬರಬೇಕು ಮಕ್ಕಳಲ್ಲಿ, ಅದನ್ನು ಮಾಡಿಸ್ಬೇಕು ಅಂತ ಅನ್ನಿಸ್ತಾನೆ ನಾವು ಯಾಕೆ ಮಕ್ಳಿಗೊಂದು ಕಥೆ ಮಾಡಬಾರ್ದು, ಮಕ್ಳಿಗೊಂದು ಸಿನಿಮಾ ಮಾಡಬಾರ್ದು ಅಂತ ನನಗೆ ಕಿಟ್ಟಿಗೆ ಅನಿಸ್ತು. ಕಿಟ್ಟಿಯವ್ರು ಯಾವಾಗಲೂ ಹೇಳೋರು, ಯಾವ್ದಾದ್ರು ತಪ್ಪು ಅಂತ ಅನ್ಸಿದ ತಕ್ಷಣ ಅವರು ಪಟ್ಟಂತ ಅಲ್ಲೇ ಉತ್ತರ ಹೇಳ್ತಾರೆ, ಅದು ತಪ್ಪು ಇದು ಸರಿ ಅಂತ ಮಾತಾಡ್ತಾರೆ. ಆದರೆ ಬೆಳೀತಾ 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 ಮನುಷ್ಯ ಸಣ್ಣ ಸಣ್ಣ ಸೂಕ್ಷ್ಮತೆಗಳನ್ನ ಸ್ವಲ್ಪ ಕಳ್ಕೊಳ್ತಾ ಬರ್ತಾನೆ. ಹಾಗೂ ಇವತ್ತಿನ ಕಾಲಘಟ್ಟದಲ್ಲಿ ಬಹುಶಃ ನನಗೆ ಗೊತ್ತಿಲ್ಲ, ಈ ಥರದ್ದೊಂದಷ್ಟು ವಿಷಯಗಳನ್ನ ಎಚ್ಚೆಬ್ಬಿಸಬೇಕು ಅನ್ನೋ ಒಂದು ಆಸೆ ಇತ್ತು. IPC ಸೆಕ್ಷನ್ 300 ಚಿತ್ರವನ್ನ ಡೈರೆಕ್ಟ್ ಮಾಡಿದ್ದ ಶಶಿಕಾಂತ್ ಈ ಬಾಲ್ ಪೆನ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಚಿತ್ರವನ್ನ 5D ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆಯಂತೆ. ಇದು ಮಕ್ಕಳ ಚಿತ್ರವಾಗಿದ್ದು ಎಲ್ರಿಗೂ ಇಷ್ಟವಾಗುವಂತೆ ಸಿನಿಮಾ ಮಾಡಿದ್ದೀವಿ ಅಂತಾರೆ ಶಶಿಕಾಂತ್. ತುಂಬಾ ಲಡ್ಡು ತಗೋಬಹುದಲ್ವಾ? ಆ ಹುಂಡಿನಲ್ಲಿ ಇರೋ ದುಡ್ಡು ತಗೊಂಡ್ರೆ ಕಣ್ಣು ಹೋಗುತ್ತೆ. ಮಕ್ಕಳನ್ನ ಯೂಸ್ ಮಾಡಿ ಅವರ ಕಡೆಯಿಂದ ನಾವು ದೊಡ್ಡವ್ರಿಗೆ ಹೇಳುವಂಥ ಕತೆ ಇದು. ಅಂದರೆ ಯಾರೇ ದೊಡ್ಡವರು ಈ ಸಿನಿಮಾ ನೋಡಿದ್ರೆ ಮಕ್ಕಳ ಬಾಯಿಂದ ಒಳ್ಳೆಯ ವಿಷಯಗಳನ್ನು ಕಲಿಯುವಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ ಅವರು. ಮತ್ತು ಬಾಲ್ ಪೆನ್ ಅನ್ನೋ ಸಿನಿಮಾಗೆ ಬಾಲ್ ಪೆನ್ ಅಂತ ಹೆಸರಿಡೋಕ್ಕೆ ಬಾಲಕರ ಪೆನ್ ಅಂತ. ಇನ್ನು ಚಿತ್ರಕ್ಕೆ ಮಣಿಕಾಂತ್ ಕದ್ರಿ ಸಂಗೀತ ನೀಡಿದ್ದಾರೆ. ಮಕ್ಕಳ ಚಿತ್ರಕ್ಕೆ ಸಂಗೀತ ನೀಡಿದ್ದು ಅವರಿಗೆ ಹೊಸ ಅನುಭವ ನೀಡಿದೆಯಂತೆ. ಸುಮಾರು 70 ವರ್ಷಗಳಷ್ಟು ಹಳೆಯದಾದ ಹಾಡೊಂದನ್ನು ಚಿತ್ರದಲ್ಲಿ ಬಳಸಿಕೊಳ್ಳಲಾಗಿದೆ. ಇಂದಿನ ಪೀಳಿಗೆಯ ಮಕ್ಕಳಿಗೂ ಉತ್ತಮ ಅಭಿರುಚಿ ಬೆಳೆಸುವ ಪ್ರಯತ್ನ ಮಾಡಿದ್ದಾರೆ. ಫ್ರೀ ಇಮ್ಯಾಜಿನೇಷನ್ ಮಾಡಿಕೊಂಡು ಈ ಥರ ಬರಬೇಕು, ಸೊ ಪಿಕ್ಚರೈಸೇಷನ್ ಹೇಗೆ ಬರಬೇಕು ಅಂತ ಹೇಳಿರೋ ನಾವು ಡಿಸೈಡ್ ಮಾಡಿಕೊಂಡು ಲಿರಿಕ್ಸ್ ಬರೆದು ಸೊ ಆನ್ ಸ್ಪಾಟ್ ನಾವು ಕಂಪೋಸ್ ಮಾಡಿದ್ದು. ಸೊ ದ್ಯಾಟ್ ವಾಸ್ ಆಲ್ಸೋ ಫನ್. 4 ಮಕ್ಕಳು ಬಾಲ್ ಪೆನ್ ಚಿತ್ರದ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಮಕ್ಕಳು ಅಭಿನಯಿಸಿದ ಮಾತ್ರಕ್ಕೆ ಮಕ್ಕಳ ಚಿತ್ರ ಎಂಬ ಹಣೆಪಟ್ಟಿ ಹಾಕಬೇಡಿ ಅನ್ನೋದು ಚಿತ್ರತಂಡದ ಅಂಬೋಣ. ಒಟ್ಟಾರೆ ಬೇಸಿಗೆ ರಜೆಯ ಮಜಾದ ಜೊತೆಗೆ ಒಂದೊಳ್ಳೆ ಸಿನಿಮಾ ನೋಡಿದ ಎಕ್ಸ್ಪೀರಿಯನ್ಸ್ ನಿಮ್ಮದಾಗಿಸಿಕೊಳ್ಬೇಕಾ? ಹಾಗಿದ್ರೆ ಬಾಲ್ ಪೆನ್ ಸಿನಿಮಾ ನೋಡಬಹುದು. ಅಶೋಕ್ ದಾವಣಗೆರೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಸಿನಿಮಾ ಹಂಗಾಮದಲ್ಲಿ ನೀವು ನೋಡೋ ಸುದ್ದಿಗಳು ಇನ್ನೂ ಸಾಕಷ್ಟಿವೆ, ಆದರೆ ಈ ಬ್ರೇಕ್ನ ನಂತರ. ಜನರೇಷನ್ ಈಗ ಸಾಕಷ್ಟು ಬದಲಾಗಿದೆ ಕಣ್ರಿ. ಹಿಂದಿನ ಹಾಗೆ ಓದಿ ಯಾವುದೋ ಒಂದು ಕೆಲಸ ಮಾಡಿಕೊಂಡು ಇದ್ದಿದ್ರಲ್ಲೇ ಹಾಯಾಗಿ ಇದ್ದು ಬಿಡೋಣ, ರಿಸ್ಕ್ ಯಾಕೆ ಅನ್ನೋ ಕಾಲ ಮುಗೀತು.
ಸಾಫ್ಟ್ವೇರ್, ಹಾರ್ಡ್ವೇರ್, UK, USA ಅನ್ನೋ ಕನಸುಗಳು ಬದಲಾದವು. ಹೀಗಾಗಿಯೇ ಸಿನಿಮಾ ಅನ್ನೋ ಕನಸಿಟ್ಕೊಂಡ ವಿದ್ಯಾವಂತ ಯುವಕರೆಲ್ಲ ತಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋ ಕಡೆ ಹೆಜ್ಜೆ ಹಾಕ್ತಿದ್ದಾರೆ. ಈ ಸಾಲಲ್ಲಿ ಗೋವಿಂದಾಯ ನಮಃ ಚಿತ್ರದ ನಿರ್ದೇಶಕ ಪವನ್ ಕೂಡ ಒಬ್ರು. ಮೊದಲಿಗೆ ಹೀಗೇನೆ ಹೃದಯದೊಳಗೆ ಹಾಗೇನೆ ಹೊಸ ಭಾವ ಹೇಳದೆ ಶುರುವಾಗಿದೆ. ಹಿಸ್ಟ್ರಿ ರಿಪೀಟ್ಸ್ ಅಂತಾರೆ. ಹಾಗೆ ಏನಾದ್ರೂ ಬದಲಾಗಬೇಕು ಅಂದ್ರೆ ಅಲ್ಲಿ ಹೊಸತನ ಇರಬೇಕು, ಹೊಸಬರು ಇರಬೇಕು. ಇನ್ನು ಚಿತ್ರರಂಗದ ವಿಷಯಕ್ಕೆ ಬಂದ್ರೆ ಈಗ ಇಲ್ಲಿ ಹೊಸಬರದ್ದೇ ಕಾಲ. ಹೊಸ ಹೊಸ ಐಡಿಯಾಗಳೊಂದಿಗೆ ಬಣ್ಣದ ಲೋಕಕ್ಕೆ ಬರುವ ಹೊಸಬರು ಏನಾದರೂ ಸಾಧಿಸಲೇಬೇಕು ಅನ್ನೋ ಛಲದಿಂದ ಬರ್ತಾರೆ. ಅವರು ಏನಾದರೂ ಸಾಧಿಸಿ ತೋರಿಸುವ ತನಕ ಅವರ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಹೀಗೆ ಕಳೆದ ವಾರ ರಿಲೀಸ್ ಆಗಿ ಜನಮನ ಗೆದ್ದಿರುವ ಗೋವಿಂದಾಯ ನಮಃ ಚಿತ್ರ ಎಲ್ರಿಗೂ ಗೊತ್ತು. ಆದ್ರೆ ಈ ಚಿತ್ರದ ಸೃಷ್ಟಿಕರ್ತ ಪವನ್ ಒಡೆಯಾರ್ ಅನ್ನೋ ನಿರ್ದೇಶಕ ಎಷ್ಟು ಜನಕ್ಕೆ ಗೊತ್ತು ಹೇಳಿ? ಗೊತ್ತಿಲ್ವಾ? ಹಾಗಾದ್ರೆ ಇಲ್ಲಿ ಕೇಳಿ. ಒಡೆಯರ್ ಅಂತ ಅಂತಿದ್ದಂಗೆ ಎಲ್ಲರೂ ಮೈಸೂರವರ ಅಂತ ಕೇಳ್ತಾ ಇದ್ದಾರೆ. ಬಟ್ ಮೈಸೂರಲ್ಲ, ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕುಣಿಗಲಲ್ಲಿ. ಒಡೆಯರ್ ಅನ್ನೋದು ಏನಕ್ಕೆ ಹೆಸರು ಬಂತು ಅಂದರೆ ನಮ್ಮ ತಾತನ ತುಂಬ ಜಮೀನಿತ್ತಂತೆ ನಮ್ಮ ನೇಟಿವ್ ಪ್ಲೇಸ್ ಅಥಣಿಲಿ. ಹಾಗಾಗಿ ಒಡೆಯ ಅಂತ ಕರೆದು ಒಡೆಯರ್ ಅಂತ ಆಯಿತು. ಕುಣಿಗಲ್ನಿಂದ ಬಂದ ಈ ಹುಡುಗ ಓದಿದ್ದು BCom, ಕೆಲಸಕ್ಕೆ ಸೇರಿದ್ದು UK ಕಂಪನಿಯಲ್ಲಿ. ಹೊರದೇಶದಲ್ಲಿ ಹೋಗಿ ಚೆನ್ನಾಗಿ ದುಡಿಯುವ ಅವಕಾಶ ಇದ್ರೂ ಆರಿಸಿಕೊಂಡಿದ್ದು ಮಾತ್ರ ಸಿನಿಮಾ ಲೋಕ. ಇದಕ್ಕೆ ಕಾರಣ ಇವರ ತಾತ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ಈ ಫೀಲ್ಡಿಗೆ ಬರೋಕ್ಕೆ ಕಾರಣ ಮೋಸ್ಟ್ಲಿ ನಮ್ಮ ತಾತ ಅಥವಾ ನಮ್ಮ ಬ್ಯಾಕ್ಗ್ರೌಂಡ್ ಅನಿಸುತ್ತೆ. ಯಾಕಂತಂದರೆ ನಮ್ಮ ತಾತ ರಾಜ್ಯ ಪ್ರಶಸ್ತಿ ವಿಜೇತರು ಬಂಗಾರಪ್ಪ ಅವರ ಪೀರಿಯಡಲ್ಲಿ. ನಮ್ಮದು ದೊಡ್ಡ ನಾಟಕದ ಕಂಪ್ನಿ ಇತ್ತಂತೆ, ಜಮಖಂಡಿ ಗಜಾನನ ನಾಟಕ ಮಂಡಳಿ ಜಮಖಂಡಿ. ನಮ್ಮ ಕಂಪ್ನಿಯಲ್ಲಿ ವಿಷ್ಣುವರ್ಧನ್ ಅವರ ತಂದೆ HL ನಾರಾಯಣರಾವ್ ಅವರು ಸ್ಕ್ರಿಪ್ಟ್ ರೈಟರ್ ಆಗಿದ್ದರು ನಮ್ಮ ಕಂಪ್ನಿಯಲ್ಲಿ. ಅವರು ಬರೆದಂಥ ಯಾವುದೋ ಸತ್ಯನಾರಾಯಣ ವ್ರತ ಮಹಾತ್ಮೆ ಅಂತ ಒಂದು ನಾಟಕ 1000 ಪ್ರದರ್ಶನ ಆಗಿನ ಕಾಲಕ್ಕೆ ರೆಕಾರ್ಡ್ ಅದು. ಇನ್ನು ಸಿನಿಮಾದಲ್ಲಿ ಅವಕಾಶ ಸಿಗೋದು ಅಷ್ಟೊಂದು ಸುಲಭದ ಮಾತಲ್ಲ. ಅದರಲ್ಲೂ ಪವನ್ ಯೋಗರಾಜ್ ಭಟ್ ಜೊತೆ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಅಲ್ಲಿ ಅವರಿಗೆ ಅವಕಾಶ ಸಿಕ್ಕಿದ್ದು ಹೇಗೆ ಗೊತ್ತಾ? ಮೂರ್ತಿ ಅನ್ನೋರು ಒಬ್ರು ಕಾಂಟ್ಯಾಕ್ಟ್ ಕೊಟ್ಟರು ನನಗೆ, ಗಾಂಧಿನಗರದ ಮೂರ್ತಿ ಅನ್ನೋರು ಕಾಂಟ್ಯಾಕ್ಟ್ ಕೊಟ್ಟರು. ಸೀದಾ ಅವ್ರ ಮನೆ ಎಲ್ಲಿದೆ ಅಂತ ಹನುಮಂತನಗರ ಪೊಲೀಸ್ ಸ್ಟೇಷನ್ ಹತ್ರ ಇತ್ತು, ಅಶೋಕ್ ನಗರ ಪೊಲೀಸ್ ಸ್ಟೇಷನ್. ಅಲ್ಲಿ ಸೀದಾ ಅವ್ರ ಮನೆಗೆ ಹೋಗ್ಬಿಟ್ಟಿದೆ. ಸರ್ ಶಾಕು, ಯಾರು ಏನು ಗೊತ್ತಿಲ್ಲ ಅವರಿಗೆ. ಹಿಂಗೆ ಸರ್ ನಾನು ನಿಮ್ಮ ವರ್ಕ್ ಮಾಡಲೇಬೇಕು ಅಂತ ಇದ್ದೀನಿ, ನಾನು ಜಾಬ್ ಬಿಡೋಕ್ಕೆ ರೆಡಿ ಇದ್ದೀನಿ, ಜಾಬ್ ಬಿಟ್ಬಿಟ್ಟು ಬರ್ತಿದ್ದೀನಿ, ಸುಮ್ಮನೆ ಯಾಕೆ ಲೈಫ್ ಹಾಳು ಮಾಡ್ಕೋತೀರಾ, ಹೆಂಗೋ ಆರಾಮಾಗಿ ಸಂಬಳ ತೊಗೊಂಡಿದ್ದೀರಾ, ಇಲ್ಲಿ ಬಂದರೆ ಚಿತ್ರಣ ಆಗ್ಬಿಡುತ್ತೆ, ಬೇಡ ಅಷ್ಟೇ. ಇಲ್ಲ ಸರ್ ಆದರೂ ಪರವಾಗಿಲ್ಲ, ನಾನು ಮಾಡಲೇಬೇಕು. ಅವ್ರಿಗೆ ಅದೇನು ಅನ್ನಿಸ್ತೆ ಏನೋ ಗೊತ್ತಿಲ್ಲ, ಸಿನಾಪ್ಸಿಸ್ ಅನ್ಸುತ್ತೆ ಓದಿದ್ರು. ಸರಿ ಆಯಿತು, ಶ್ರೇಯಸ್ ಅಂತ ಒಬ್ಬನ ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ, ಅವ್ರ ಜೊತೆ ಟಚ್ಚಲ್ಲಿರೋ. ಯಾವ ಧೈರ್ಯದ ಮೇಲೆ ಬಂತ ಏನೋ ಗೊತ್ತಿಲ್ಲ, ರಿಸೈನ್ ಮಾಡ್ಬಿಟ್ಟೆ ಜಾಬ್. ಒಂದೇ ಚಿತ್ರದಲ್ಲಿ ಸಹ ನಿರ್ದೇಶಕನಾಗಿ ದುಡಿದ ಮಾತ್ರಕ್ಕೆ ಸಿನಿಮಾ ಮಾಡೋದು ಅಷ್ಟೊಂದು ಸುಲಭವಲ್ಲ. ಸಿನಿಮಾ ಅನ್ನೋ ಸಮುದ್ರದಲ್ಲಿ ತಿಳಿದುಕೊಳ್ಳೋದು ಸಾಕಷ್ಟಿದೆ. ಆದ್ರೆ ಪವನ್ ಒಂದೇ ಸಿನಿಮಾದಲ್ಲಿ ಕಲಿತ ನಂತರ ಡೈರೆಕ್ಷನ್ ಮಾಡಲು ಮನಸ್ಸು ಮಾಡಿದ್ರು. ಜೊತೆಗೆ ಈ ಗೋವಿಂದಾಯ ನಮಃ ಹುಟ್ಟಿಕೊಂಡ ರೀತಿ ಕೂಡ ಅವರೇ ಹೇಳ್ತಾರೆ, ಕೇಳಿ. ವೀಕ್ನೆಸ್ ಸ್ಟ್ರೆಂತ್ ಗೊತ್ತಿಲ್ಲ ನನಗೆ. ಒಂದು ಸತಿ ಅಬ್ಸರ್ವ್ ಮಾಡಿದ್ರೆ ಬೇಗ ಬರುತ್ತೆ, ಬಟ್ ಅಂತ ಒಂದೇ ಸತಿ ಅಬ್ಸರ್ವ್ ಮಾಡೋದು. ಮತ್ತು ನನಗೆ ಇನ್ನೊಂದು ಏನಂತಂದರೆ, ನಾನು ಇಂಥದ್ದು ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೆಗೆದು ಬಿಡ್ತೀನಿ, ಅದು ಈ ನೀರಿಗೆ ಬಿದ್ದುಬಿಡ್ತೀನಿ. ಈ ನೀರಿಗೆ ಬಿದ್ದಾದ್ಮೇಲೆ ಸರ್ವೈವ್ ಆಗೋಕ್ಕಾರೆ ಈಜು ಆಡೇ ಆಡ್ತೀನಿ ಅನ್ನೋದು ನನ್ನ ಕಾನ್ಸೆಪ್ಟ್. ತುಂಬ ಜನ ನೋಡಿದ್ದೀನಿ ಲವ್ ಫೇಲ್ಯೂರರ್ಸ್. ಮತ್ತು ನನ್ನ ಕಂಪ್ನಿಲಿದ್ದಾಗಲೂ ಒಬ್ಬ ಸುಮ್ಮನೆ ಆದರೆ ಅವ್ನು ಕೂಳ ಇಡೋನು. ಅಂದರೆ ಲವ್ ಫೇಲ್ಯೂರ್ ಅಂದರೆ ಅವ್ನ ಸ್ಟೋರಿ ಅಲ್ಲ, ಇಟ್ ಇಸ್ ನಾಟ್ ಹಿಸ್ ಸ್ಟೋರಿ, ಬಟ್ ಅದು ತಲೆ ಓಡಿದ್ದು ಹಾಗೆ. ಯಾಕೆ ಇದನ್ನು ಕಾಮಿಡಿಯಾಗಿ ಪ್ರೆಸೆಂಟ್ ಮಾಡಬಾರ್ದು ಅಂತ ಅಟ್ಕೊಂಡು ರೆಡಿ ಮಾಡೋದಂತ ಅಂತಾರೆ. ಇವನನ್ನ ಗೋವಿಂದ ಇವನ್ ನಂಬಿದ್ರೆ ಮಾತ್ರ. ಸಿನಿಮಾ ಮಾಡಿದ್ದಾಯ್ತು, ಸಿನಿಮಾ ಗೆದ್ದಿದ್ದಾಯ್ತು. ಈಗ ಪವನ್ ಕೈಯಲ್ಲಿ ಸಾಕಷ್ಟು ಅವಕಾಶಗಳಿವೆ. ನಿರ್ದೇಶನದ ಜೊತೆಗೆ 2 ಹಾಡುಗಳಿಗೆ ಸಾಹಿತ್ಯ ಬರೆದಿರುವ ಪವನ್ ಅಲ್ಲೂ ಸೈ ಅನಿಸಿಕೊಂಡ್ರು. ಈಗ ಅವಕಾಶ ಇವರನ್ನ ಹುಡುಕಿಕೊಂಡು ಬರ್ತಾ ಇದೆ. ದೊಡ್ಡ ದೊಡ್ಡ ನಟರ ಸಿನಿಮಾ ಮಾಡಲು ಇವರಿಗೆ ಕರೆ ಬರುತ್ತಿದೆಯಂತೆ. ಆದ್ರೆ ಪವನ್ ಯಾರನ್ನ ಆಯ್ಕೆ ಮಾಡಿಕೊಳ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲ.
ಒಂದು ಗೆಲುವನ್ನ ಬೆನ್ನಿಗೆ ಹಾಕಿಕೊಂಡಿರುವ ಈ ಕುಣಿಗಲ್ ಹುಡುಗ ತನ್ನ ಸಕ್ಸಸ್ ಅನ್ನ ಕಾಲ ಕೆಳಗೆ ಇಟ್ಟುಕೊಂಡು ಸದಾ ಹೊಸಬನ ಹಾಗೆ ಯೋಚಿಸಿ ಹೆಜ್ಜೆ ಇಟ್ರೆ ಮುಂದೆ ಕೂಡ ಈತನಿಂದ ಸಾಕಷ್ಟು ಒಳ್ಳೆ ಚಿತ್ರಗಳು ಬಂದ್ರೂ ಆಶ್ಚರ್ಯವಿಲ್ಲ. ಸಂದೀಪ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಸಿನಿಮಾ ಹಂಗಾಮ ಮುಂದುವರಿಯುತ್ತೆ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಜೂನಿಯರ್ NTR ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ದಮ್ಮು ಬಿಡುಗಡೆಗೆ ಸಿದ್ಧವಾಗಿದೆ. ಈ ಬಾರಿ ಜೂನಿಯರ್ ಅಭಿಮಾನಿಗಳೆಲ್ಲ ಸಾಕಷ್ಟು ಖುಷಿಯಾಗಿದ್ದಾರೆ. ಕಾರಣ, ಸಾಕಷ್ಟು ದಿನಗಳ ನಂತರ ಜೂನಿಯರ್ NTR ಫ್ಯಾನ್ಸ್ಗಳು ಇಷ್ಟಪಡುವಂತಹ ಒಂದು ದೊಡ್ಡ ಆಕ್ಷನ್ನೇ ಈ ಚಿತ್ರದಲ್ಲಿದೆ. NTR ಫ್ಯಾಮಿಲಿಯ ಯಾವ ನಾಯಕರಾದರೂ ಸರಿ, ಅವ್ರ ಕೈಯಲ್ಲಿ ಕತ್ತಿ, ಬಾಯಲ್ಲಿ 2 ಮಾಸ್ ಡೈಲಾಗ್ ಬಂದರೆ ಸಾಕು, ಪ್ರೇಕ್ಷಕರು ದಿಲ್ ಖುಷ್. ಟಾಲಿವುಡ್ನ ಪ್ರೇಕ್ಷಕರು ನಿಜವಾಗ್ಲೂ ಖುಷಿಯಾಗೋದು ತಮ್ಮ ನೆಚ್ಚಿನ ನಾಯಕ ಕೈಯಲ್ಲಿ ಕತ್ತಿ ಹಿಡಿದು ನೂರಾರು ಜನರನ್ನ ಕುರಿಗಳಂತೆ ಕೊಚ್ಚು ಹಾಕಿದಾಗ. ಅವನು ಹೊಡೆದಾಗ ಎದುರಾಳಿಗಳು ತರಗಲೆಯಂತೆ ಗಾಳಿಯಲ್ಲಿ ಹಾರುತ್ತಿರಬೇಕು. ಆಗ ನಾಯಕ ಹಾಗೆ ಮಾಸ್ ಡೈಲಾಗ್ ಹೊಡಿತಾ ಇದ್ರೆ ಈ ಪ್ರೇಕ್ಷಕರು ಇಷ್ಟಪಡೋ ಈ ಎಲ್ಲಾ ಅಂಶಗಳು ಜೂನಿಯರ್ NTR ಅಭಿನಯದ ದಮ್ಮು ಚಿತ್ರದಲ್ಲಿ ಅನ್ನೋದು ಚಿತ್ರದ ಟ್ರೈಲರ್ ನೋಡಿದ ಮೇಲೆ ತಿಳಿಯುತ್ತೆ. ಹಾಗಾಗಿ ಇದೇ ಕಾರಣದಿಂದ ಟಾಲಿವುಡ್ನಲ್ಲಿ ಈ ಚಿತ್ರ ಸಾಕಷ್ಟು ದೊಡ್ಡ ನಿರೀಕ್ಷೆ ಹುಟ್ಟಿಸಿದೆ. సౌండ్ తగ్గించుకో. ఈసారి కొట్టానంటే గొంతులోని జరుపు రావడానికి 5 ఏళ్లు పట్టుద్ది. ಸಾಕಷ್ಟು ದಿನಗಳ ನಂತರ ಜೂನಿಯರ್ NTR ಈ ರೀತಿಯ ಪಾತ್ರದಲ್ಲಿ ಮತ್ತೆ ಕಾಣಿಸಿಕೊಂಡಿದ್ದಾರೆ. ಚಿತ್ರದಲ್ಲಿ ಇವರಿಗೆ ನಾಯಕಿಯಾಗಿ ತ್ರಿಷಾ ನಟಿಸಿದ್ದು, ಜೊತೆಯಲ್ಲಿ ಕಾರ್ತಿಕ ನಾಯರ್ ಕೂಡ ಅಭಿನಯಿಸಿದ್ದಾರೆ. ಸುಮಾರು 40 ಕೋಟಿ ಬಜೆಟ್ನಲ್ಲಿ ತಯಾರಾಗಿರುವ ಈ ಚಿತ್ರ ಏಪ್ರಿಲ್ 19ಕ್ಕೆ ತೆರೆ ಮೇಲೆ ಬರಲಿದೆ. ದಮ್ಮು ಚಿತ್ರದಲ್ಲಿ ಜೂನಿಯರ್ NTR ಆಕ್ಷನ್ ನೋಡಲು ಕಾದು ಕುಳಿತಿರುವ ಅವರ ಅಭಿಮಾನಿಗಳಿಗಂತೂ ಆ ದಿನ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗೋದಂತೂ ಖಂಡಿತ. సందీప్, ఎంటర్టైన్మెంట్ బ్యూరో, సువర్ణ న్యూస్ 24/7. వెనక నుంచి కాదు, ముందు నుంచి. ఎక్కడుంది తమ్ము? నరుకో నరుకో. ಸಿನಿಮಾ ಪ್ರಪಂಚದ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ನೋಡಿದ್ರಿ. ಈಗ ನೀವು ಮಿಸ್ ಮಾಡ್ಕೊಂಡಿರೋ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಜುವಲ್ಸ್ನ ನೋಡಿ ಇವತ್ತಿನ ಕೊನೆ ಹನಿಯಲ್ಲಿ. గుడు 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 గడ 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 అడుగి సుభద్ర గుడు 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 ఉడుగువ రుద్ర మడ 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 మరుగ భద్ర గద 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 గగిసువ రుద్ర వీరభద్ర వీరభద్ర
ಚೂಲಂಚ ಅಭಯ ಹಸ್ತಂ ಮನ ಮಂದಾರ ಪುಷ್ಪ ನಿನ್ನ ಪಾದ ಕಮಲಕ್ಕೆ ನಿನ್ನ ನಾಮ ಸ್ಮರಣೆ ಸಾಕು ನಮ್ಮ ಜನ್ಮಕ್ಕೆ ಕಾಯಬೇಕೋ ಶ್ವೇತಾಂಗ ಎಲ್ಲ ನೀನೆ ಭೂಷಾಂಗ ನಿನ್ನ ತಂದೆ ನಿಟಿಲಾಕ್ಷ ನೀನು ತಾನೆ ಅವನಂಶ ಮರಕಟ ಮಣಿ ನೀಲ ಮಹಾಸಂಭವ ಸುಭದ್ರ ಗುಡುಗುಡು ಗುಡುಗುಡು ಹುಡುಗುವ ರುದ್ರ ಮಡ ಮಡ ಮಡಮ ಮರುಗ ಭದ್ರ ಗದಗ ಗದಗ ಆಗಿಸುವ ರುದ್ರ 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 ವೀರಭದ್ರ ಶಂಕರ 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 ವೀರಭದ್ರ ಶಂಕರ 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 ದಮನಂ ನಾದಂಡಕರ ಹಸ್ತಂ ವೈರಿ ವಂಶನಾಶಂ ಇಂಗಿಣಿ ಜಲಮಾಲಂ ಭಕ್ತರನ್ನು ಕಾಡೋ ಕಷ್ಟ ನಷ್ಟ ಕಳೆಯುವೆ ವಂಶ ವಂಶಗಳಿಗೂ ನಿನ್ನ ನೆರಳ ನೀಡುವೆ ಮೃಗದ ಮೀಸೆ ಹೊತ್ತೋನೆ ನಿನ್ನ ಹೃದಯ ಹೂವೇನೆ ಭೀಮವೇಶ ಪರಮಾತ್ಮ ವಿಜಯ ನೀನೆ ಜಗದಾತ್ಮ ಭಾನು ಸೋಮ ಅಗ್ನಿನೇತ್ರ ಭಕ್ತ ಪಾಲಕ ಸುಭದ್ರ ಗುಡುಗುಡು ಗುಡುಗುಡು ಹುಡುಗುವ ರುದ್ರ ಮಡ ಮಡ ಮಡಮ ಮರುಗ ಭದ್ರ ಗದಗ ಗದಗ ಆಗಿಸುವ ರುದ್ರ 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 ವೀರಭದ್ರ ವೀರಭದ್ರ. ಇದು ಇವತ್ತಿನ ಸಿನಿಮಾ ಹಂಗಾಮ. ಬಣ್ಣದ ಲೋಕದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.
ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ನಾನು ಪುರುಷನಲ್ಲ, ದೈಹಿಕ ಸಂಭೋಗ ನನ್ನಿಂದ ಸಾಧ್ಯವಿಲ್ಲ. ಸಿಐಡಿ ಚಾರ್ಜ್ ಶೀಟ್ನಲ್ಲಿ ಹುರುಳೇ ಇಲ್ಲ, ಇದೆಲ್ಲ ಷಡ್ಯಂತ್ರ ಅಂದ ವಿವಾದಿತ ಸ್ವಾಮಿ. ತನ್ನ ಬೆನ್ನು ತಾನೇ ತಟ್ಟಿಕೊಂಡ ನಿತ್ಯಾನಂದ. ಬನ್ನೇರುಘಟ್ಟದಲ್ಲಿ ಎಸಿ ಬಸ್ ಸಫಾರಿ, ಕಾಡಿನ ಅಲೆದಾಟವು ಇನ್ಮುಂದೆ ಫುಲ್ ಲಕ್ಸುರಿ. ಬಿಸಿಲಿಗೆ ಬೆಂಡಾಗಿದ್ದ ಪ್ರಾಣಿ ಪ್ರಿಯರಿಗೆ ಖುಷಿಯೋ ಖುಷಿ. ಕೆರೆಗಳ ನಿರ್ಮಾಣವೇ ಈತನ ಕಾಯಕ. ಬತ್ತಿದ ಬೋರ್ವೆಲ್ಗಳಲ್ಲೂ ನೀರು ಉಕ್ಕಿಸೋ ಭಗೀರಥ, ಲಿಮ್ಕಾ ರೆಕಾರ್ಡ್ ಗಿಟ್ಟಿಸಿದ ಜಲಸಾಧಕ. ಬೆಂಗಳೂರು ಕರಗಕ್ಕೆ ಇನ್ನೆರಡೇ ದಿನ ಬಾಕಿ. ಧರ್ಮರಾಯ ದೇವಾಲಯದಲ್ಲಿ ಭರದ ತಯಾರಿ, ಸಿದ್ಧತೆ ಪರಿಶೀಲನೆಗೆ ದೇಗುಲಕ್ಕೆ ಮೇಯರಮ್ಮ ಭೇಟಿ. ದೇವ್ ಆಡಿಪರಹ ವಿವಾದಕ್ಕೆ ಬ್ರೇಕ್, ಟೈಟಲ್ ಬಳಕೆಗೆ ಸೆನ್ಸಾರ್ ಬೋರ್ಡ್ ಗ್ರೀನ್ ಸಿಗ್ನಲ್. ಕೊನೆಗೂ ನಿಟ್ಟುಸಿರು ಬಿಟ್ಟ ಇಂದ್ರಜಿತ್ ಲಂಕೇಶ್. ನಾನು ಪುರುಷನಲ್ಲ, ದೇವಮಾನವ. ದೈವಿ ಶಕ್ತಿಯ ಪರಿಣಾಮವಾಗಿ ನನಗೆ ದೈಹಿಕ ಭೋಗ ಕ್ರಿಯೆಗಳನ್ನು ಮಾಡಲಾಗೋಲ್ಲ. ನನ್ನ ವಿರುದ್ಧದ ಆರೋಪಗಳೆಲ್ಲ ಸುಳ್ಳು. ಆರೋಪ ಮಾಡೋರೇ ಕ್ರಿಮಿನಲ್ಸ್. ಅಲ್ಲದೆ ವಿಶ್ವದ 100 ಪ್ರಭಾವಿ ವ್ಯಕ್ತಿಗಳಲ್ಲಿ ನಾನೂ ಒಬ್ಬ. ಹೀಗಂತ ಕತೆ ಬಿಟ್ಟಿರೋರು ಮತ್ತಾರೂ ಅಲ್ಲ, ನಿತ್ಯಾನಂದ. ನಿತ್ಯ ಸತ್ಯ ಇನ್ನೇನಿತ್ತು ನೋಡೋಣ ಬನ್ನಿ. The CID files all false allegations, baseless things. Now I'll give you some of the main things. The additional charge sheet they filed, they brought very funny 377. You see, actually, he is older than me. If he is telling 7 years before, so many times he had some whatever crap he is telling. First, he should be arrested. I am telling the CID, you already arrested me for this case. Now arrest him first. All the complainants in this case are criminals. Anyhow, so I am going to ask the court, High Court, asking for CBI investigation. Let the CBI investigate the whole thing. I will be free. I will prove my innocence in the investigation itself in one day. They have listed the 100 topmost spiritually influential living people in the world. In that they added my name also as a one. All of you published different way. Somebody published saying that I am not a man. I never made that statement. I said very clearly some spiritual yogic experience has happened in me more than last 10 years. I am in a state where my body is not capable of physical action. You do medical test. ಸಿಲಿಕಾನ್ ಸಿಟಿಯ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಕರಗ ಮಹೋತ್ಸವಕ್ಕೆ ಮೊದಲ ಸ್ಥಾನ. ಪ್ರತಿ ವರ್ಷ ನಡೆಯುವ ಸಂಭ್ರಮದ ಕರಗೋತ್ಸವ ಮತ್ತೆ ಬಂದಿದೆ. ಚೈತ್ರ ಪೂರ್ಣಿಮೆಯ ಶುಕ್ರವಾರ ಮಧ್ಯರಾತ್ರಿ ನಡೆಯೋ ಧರ್ಮರಾಯ ಸ್ವಾಮಿ ಕರಗಕ್ಕೆ ಭರ್ಜರಿ ಸಿದ್ಧತೆ ನಡೆದಿದೆ. ಬೆಂಗಳೂರು ಕರಗ ಹೆಸರು ಕೇಳಿದ್ರೆ ಸಾಕು ಉದ್ಯಾನ ನಗರಿ ಜನರು ರೋಮಾಂಚನಗೊಳ್ತಾರೆ. ಆದಿಶಕ್ತಿ ಸ್ವರೂಪಿಣಿ ದ್ರೌಪದಿಯ ಆರಾಧನೆಯ ಪ್ರತೀಕ ಈ ಕರಗ. ಧರ್ಮರಾಯ ಸ್ವಾಮಿ ಕರಗ ಉತ್ಸವಕ್ಕೆ ಇನ್ನೆರಡೇ ದಿನ ಬಾಕಿ. ಚೈತ್ರ ಪೂರ್ಣಿಮೆಯ ಶುಕ್ರವಾರ ಮಧ್ಯರಾತ್ರಿ ನಡೆಯುವ ಕರಗಕ್ಕೆ ನಗರದ ಪ್ರತಿಷ್ಠಿತ ತಿಗರಳಪಾಳ್ಯ ಧರ್ಮರಾಯ ಸ್ವಾಮಿ ದೇವಾಲಯ ಸಿಂಗಾರಗೊಂಡಿದೆ. ಕರಗಕ್ಕೆ ಭರದ ಸಿದ್ಧತೆಯೂ ನಡೆಯುತ್ತಿದೆ. ಕರಗ ಮಹೋತ್ಸವ 11 ದಿನಗಳ ಆಚರಣೆ. ಚೈತ್ರ ಶುಕ್ಲ ಸಪ್ತಮಿಯಿಂದ ಬಹುಳ ಬಿದಿಗೆಯವರೆಗೆ ನಡೆಯಲಿದೆ. ಈ ವರ್ಷದ ಈ ಬಾರಿ 37 ವರ್ಷದ ಜ್ಞಾನೇಂದ್ರ ಅರ್ಚಕರು ಹೂವಿನ ಕರಗ ಹೊರಲಿದ್ದು ಇವತ್ತು ಕೂಡ ವಿಶೇಷ ಪೂಜೆ ನೆರವೇರಿಸಿದ್ರು.
ತಲುಪೋದಕ್ಕೆ ಒಂದು ಸಿದ್ಧಿ ಬೇಕು. ಆ ಸಿದ್ಧಿಯನ್ನು ಸಾಧಿಸ್ಕೋಬೇಕು. ಅನೇಕ ಸಾಧನಗಳಿವೆ. ಆ ಸಾಧನಗಳಲ್ಲಿ ತೊಡಗಿರ್ತಾರೆ. 1 ತಿಂಗಳ ಕಾಲ ಮನೆಯಿಂದ ಇದು ದೇವಸ್ಥಾನದ ಒಳಗೆ ಇದ್ದು ಅವರು ವ್ರತಾಚರಣೆಯಲ್ಲಿ ತೊಡಗಿರ್ತಾರೆ. ಕರೆಕ ಹಿನ್ನೆಲೆಯಲ್ಲಿ ಮೇಯರ್ ಶಾರದಮ್ಮ ಇವತ್ತು ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಹಬ್ಬದ ತಯಾರಿಯನ್ನ ಪರಿಶೀಲಿಸಿದ್ರು. ಪಾಲಿಕೆ ವತಿಯಿಂದ 75 ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಅಂತ ತಿಳಿಸಿದ್ರು. ಈ ಒಂದು ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು, ಬೀದಿ ದೀಪ ಇರ್ಬೋದು, ಮತ್ತು ಫಾಟ್ವಾಲ್ ಮುಚ್ಚಂಥದ್ದು ಇರ್ಬೋದು, ಎಲ್ಲವೂ ಸಹ ದೇವರ ಮೆರವಣಿಗೆ ಹೋಗೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲ ವ್ಯವಸ್ಥೆನೂ ಮಾಡಿಕೊಡೋದಕ್ಕೆ ನಾವು ಆದೇಶ ಮಾಡಿದ್ದೇವೆ. ಶುಕ್ರವಾರ ಮಧ್ಯರಾತ್ರಿ ಧರ್ಮರಾಯ ಸ್ವಾಮಿ ದೇವಾಲಯದಿಂದ ಹೊರಡುವ ಕರಗ ಅವೆನ್ಯೂ ರಸ್ತೆ, ನಗರ್ತಪೇಟೆ, ರಾಮಮಂದಿರ, ಅಕ್ಕಿಪೇಟೆ, ಅಣ್ಣಮ್ಮ ದೇವಾಲಯ ಸೇರಿದಂತೆ ವಿವಿಧೆಡೆ ಸಾಗಿ ಕೊನೆಗೆ ಹಾನಿ ಮಸ್ತಾನ್ ಸಾಬ್ ದರ್ಗಾದಲ್ಲಿ ಪೂಜೆ ಸ್ವೀಕರಿಸಿ ಸೂರ್ಯೋದಯದ ಹೊತ್ತಿಗೆ ದೇವಾಲಯ ಸೇರಲಿದೆ. 3 ಗಂಟೆ ಬೆಳಗಿನ ಜಾವ ಇಲ್ಲಿಂದ ಪ್ರಾರಂಭ ಆಗುತ್ತೆ ಉತ್ಸವ. ಅದರ ಜೊತೆಗೆ ವಾದ್ಯ ಮೇಳ, ಡ್ರಮ್ಮು ಅದೆಲ್ಲ ಇರುತ್ತೆ. ನಮ್ಮ ವೀರಕುಮಾರರು ಅವರನ್ನು ಜೊತೆಯಲ್ಲಿ ಕರೆದುಕೊಂಡು ಎಲ್ಲ ಹೆಣ್ಣು ಮಕ್ಕಳೇ ಆದ್ದರಿಂದ ಒಡವೆಗಳು ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಬರ್ತಾರೆ. ಅವನ್ನ ಸೆಕ್ಯೂರಿಟಿ ಥರ ಎಲ್ಲ ಕರ್ಕೊಂಡು ಈ ನಗರ ಪ್ರದಕ್ಷಿಣೆ ಮಾಡ್ತಾರೆ. ಇಲ್ಲಿಂದ ಅದು ಬಂದ ನಂತರ 5 ಗಂಟೆ ಅಷ್ಟೊತ್ತಿಗೆ ಎಲ್ಲ ದೇವಸ್ಥಾನದ ಬಳಿ ಬರ್ತಾರೆ. ಒಟ್ಟಾರೆ ವಿವಿಧತೆಯಲ್ಲಿ ಏಕತೆ ಸಾರುವ ಈ ಉತ್ಸವದಲ್ಲಿ ಎಲ್ಲಾ ವರ್ಗದ ಹಾಗೂ ಧರ್ಮದ ಜನರು ಪಾಲ್ಗೊಂಡು ಸಂಭ್ರಮಿಸುವುದು ಬೆಂಗಳೂರು ಕರಗದ ವೈಶಿಷ್ಟ್ಯ. ಮಮತಾ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಶಿವಾಜಿನಗರದಲ್ಲಿರೋ ಐತಿಹಾಸಿಕ ಪ್ರಸಿದ್ಧ ಮುತ್ಯಾಲಮ್ಮ ದೇವಿ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ದೂರ ದೂರುಗಳಿಂದ ಬಂದಿದ್ದ ಸಾವಿರಾರು ಭಕ್ತರು ಭಕ್ತಿಯಿಂದ ದೇವಿಯನ್ನ ಆರಾಧಿಸಿದ್ರು. ಸಿಎಂ ಸದಾನಂದ ಗೌಡ ಕೂಡ ದೇವಾಲಯಕ್ಕೆ ಬಂದಿದ್ದು ವಿಶೇಷವಾಗಿತ್ತು. ದೇವಾಲಯದ ಮುಂದೆ ಭಕ್ತ ಸಾಗರ, ಸಿಂಗಾರಗೊಂಡ ರಥ, ಬೀದಿ ಬೀದಿಗಳಲ್ಲೂ ಭರ್ಜರಿ ವ್ಯಾಪಾರ. ಇದು ಬೆಂಗಳೂರಿನ ಶಿವಾಜಿನಗರದಲ್ಲಿರೋ ಮುತ್ಯಾಲಮ್ಮ ದೇವಿಯ ಉತ್ಸವದ ದೃಶ್ಯ. ಪ್ರತಿ ವರ್ಷದಂತೆ ಈ ಬಾರಿಯೂ ಶಿವಾಜಿನಗರದಲ್ಲಿ ದೇವಿಯ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ವಿಶೇಷ ಅಂದ್ರೆ ಈ ಬಾರಿ ಮುಖ್ಯಮಂತ್ರಿ ಸದಾನಂದ ಗೌಡರು ದೇಗುಲಕ್ಕೆ ಆಗಮಿಸಿದ್ರು. ದೇವಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಿದ್ರು. ಮುತ್ಯಾಲಮ್ಮನ ಒಂದು ದರ್ಶನ ಪಡಬೇಕು ಅಂತ ಹೇಳುವಂಥದ್ದು ನನ್ನ ಅಪೇಕ್ಷೆ ಇತ್ತು. ಈ ಭಾಗದ ನಮ್ಮೆಲ್ಲ ಕಾರ್ಯಕರ್ತರ ಮತ್ತು ಊರಿನವರ ಅಪೇಕ್ಷೆ ಇತ್ತು. ಅದಕ್ಕಾಗಿ ಇವತ್ತು ರಜಾ ದಿನ, ಅದಕ್ಕಾಗಿ ಬೆಳಿಗ್ಗೆ ಬಂದು ಆ ತಾಯಿಯ ಆಶೀರ್ವಾದ ಪಡ್ಕೊಂಡು ಇಡೀ ರಾಜ್ಯಕ್ಕೆ ಒಳ್ಳೆಯದಾಗಲಿ, ಈ ರಾಜ್ಯದ ಜನರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ದೇವರಲ್ಲಿ ಸಲ್ಲಿಸಿದ್ದೇನೆ. 2 ದಿನದ ಉತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವಿಯ ದರ್ಶನ ಪಡೆದರು. ಕರ್ನಾಟಕವಲ್ಲದೆ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶದಿಂದಲೂ ಸಾವಿರಾರು ಭಕ್ತರು ಆಗಮಿಸಿದ್ರು. ರಾಜಾಜಿನಗರದಿಂದ ಬಂದು ಇಲ್ಲಿ ಎಳಿತಾ ಇದ್ದೀವಿ ತೇರು. ಈ ತಾಯಿನ ಬೇಡ್ಕೊಂಡಿದ್ದೆಲ್ಲ ನಮಗಾಗತ್ತೆ, ಎಲ್ಲ ನಡೆಯುತ್ತೆ. ಭಕ್ತಿ ಒಂದೇ ಕೇಳೋದು, ಅವಳು ಬೇರೆ ಏನು ಕೇಳಲ್ಲ. ದೇವಿಯ ಉತ್ಸವ ಮೂರ್ತಿಯ ಮೆರವಣಿಗೆ ಶಿವಾಜಿನಗರದ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ನಡೆಯಿತು. 2 ದಿನಗಳ ಮುತ್ಯಾಲಮ್ಮ ಉತ್ಸವಕ್ಕೆ ತೆರೆ ಬಿತ್ತು. ಅಂತೂ ಉತ್ಸವ ನಡೆದ 2 ದಿನಗಳು ಶಿವಾಜಿನಗರದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೆಂಗಳೂರಿನಲ್ಲಿ ಒಂದು ಕಾಲಕ್ಕೆ 300ಕ್ಕೂ ಹೆಚ್ಚು ಕೆರೆಗಳಿದ್ವು. ಆದರೆ ಈಗ ಉಳಿದಿರೋದು ಕೇವಲ ಬೆರಳಿಣಿಕೆಯಷ್ಟು ಮಾತ್ರ. ಆದರೆ ಇಲ್ಲೊಬ್ಬ ಪುಣ್ಯಾತ್ಮ 500ಕ್ಕೂ ಹೆಚ್ಚು ಕೆರೆಯನ್ನ ಕಟ್ಟಿಸಿ ಲಿಮ್ಕಾ ಅವಾರ್ಡ್ ಅನ್ನ ಗೆಟ್ಟಿಸಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಆ ಜಲಸಾಧಕನ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಇದು ಬೆಂಗಳೂರಿನ ಹೊರವಲಯದಲ್ಲಿರುವ ಬಿಸ್ಲೆರಿ ನೀರಿನ ಕಂಪನಿ. ಇಲ್ಲಿಯ ಬೋರ್ವೆಲ್ಗಳು ಸದಾಕಾಲ ನೀರು ತೆಗೆದು ಬರಡಾಗತೊಡಗಿದ್ವು. ಆ ಸಮಯದಲ್ಲಿ ಭೇಟಿಯಾದ ಜಲತಜ್ಞ ಅಯ್ಯಪ್ಪ ಮಸಗಿ ಇಲ್ಲಿ ಇಂಗುಗುಂಡಿಗಳನ್ನು ತೆಗೆಸಿದರು. ಆವರಣದಲ್ಲಿಯೇ ಪುಟ್ಟದೊಂದು ಕೆರೆ ನಿರ್ಮಿಸಿ ಇಲ್ಲಿಯ ಬೋರ್ವೆಲ್ಗಳಲ್ಲಿ ಮತ್ತೆ ಜೀವಜಲ ಚಿಮ್ಮುವಂತೆ ಮಾಡಿದರು. ಮದರ್ ಅರ್ತಿಂದ ನಾವೇನು ವಾಟರ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅದಕ್ಕೆ ತಿರ್ಗಾ ಡೆಬಿಟ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್, ಅಂದರೆ ಕ್ರೆಡಿಟ್ ಮತ್ತು ಡೆಬಿಟ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಒಂದು ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಸುಮಾರು ಅಪ್ರಾಕ್ಸಿಮೇಟಾಗಿ ಒಂದು ರೈನ್ಫಾಲು ಅಪ್ರಾಕ್ಸಿಮೇಟಾಗಿ 28 lakhs ಲೀಟರ್ಸ್. ಅದು 2 ದಿನದಲ್ಲಿ ಮದರ್ ಅರ್ತ್ಗೆ
ಪರ್ಕ್ಯುಲೇಟ್ ಆಗುತ್ತೆ ಅಂತ ಒಂದು ಆಶ್ವಾಸನೆ ಹೇಳಿದ್ದಾರೆ. ಇದು ಒಂದು ಉದಾಹರಣೆಯಷ್ಟೇ. ಬರದ ನಾಡು ಗದಗದಲ್ಲಿ ಹುಟ್ಟಿ ಬೆಳೆದ ಅಯ್ಯಪ್ಪ ಮಸಗಿ ಬರದ ವಿರುದ್ಧವೇ ಯುದ್ಧಕ್ಕೆ ನಿಂತಿದ್ದಾರೆ. ಹರಿಯುವ ನೀರನ್ನ ಇಂಗಿಸೋದು, ಆ ಮೂಲಕ ಬರಡಾದ ಬಾವಿ ಬೋರ್ವೆಲ್ಗಳನ್ನ ಮತ್ತೆ ಪುನರುಜ್ಜೀವನಗೊಳಿಸೋದು ಇವರ ಕಾಯಕ. ಇವರ ಸತತ ಪ್ರಯತ್ನದಿಂದಾಗಿ ಇದುವರೆಗೂ 500ಕ್ಕೂ ಹೆಚ್ಚು ಕೆರೆಗಳು ನಿರ್ಮಾಣವಾಗಿವೆ. 1000ಕ್ಕೂ ಹೆಚ್ಚು ಬರಡಾದ ಬೋರ್ವೆಲ್ಗಳಲ್ಲಿ ಮತ್ತೆ ನೀರು ಉಕ್ಕಿದೆ. ಬರೀ ಹಾಗೆ ನಾನು ಕೆರೆ ನಿರ್ಮಾಣ ಮಾಡಬೇಕು ಅಂತಂದ್ರೆ ಜನ ಒಪ್ಪೋದಿಲ್ಲ. ಅದಕ್ಕೇನು ಮಾಡಿದೆ, ನಾನು ಬೋರ್ ರೀಚಾರ್ಜಿಂಗ್ ಹೆಸರಿನೊಳಗೆ ನಾನೇನು ಮಾಡ್ತಾಯಿದ್ದೀನಿ, ಕೆರೆಗಳನ್ನು ನಿರ್ಮಾಣ ಮಾಡ್ತಾಯಿದ್ದೀನಿ. 4 ಎಕರೆಯಿಂದ ಹಿಡಿದು 19 ಎಕರೆವರೆಗೂ ಇವತ್ತು ನಾನು 500 ಕೆರೆಗಳು ನಿರ್ಮಾಣ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಮಾಡಿದಿಲ್ಲ, ಕರ್ನಾಟಕ ಒಟ್ಟು 11 ರಾಜ್ಯದಲ್ಲಿ ಮಾಡಿದ್ದೀನಿ. ಅಯ್ಯಪ್ಪನವರ ಈ ಸಾಧನೆಗೆ ಈವರೆಗೂ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಸಂದಿವೆ. ಇದೀಗ 2012ರ ಲಿಮ್ಕಾ ರೆಕಾರ್ಡ್ ಸಹ ಮುಡಿಗೇರಿದ್ದು, ಜಲಸಾಧಕನ ಸಾಧನೆಗೆ, ಕೀರ್ತಿ ಪತಾಕೆಗೆ ಮತ್ತೊಂದು ಗರಿ ಮೂಡಿದೆ. ರಜನಿ ಎಂಜಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬನ್ನೇರುಘಟ್ಟ ಪಾರ್ಕ್ ಈಗ ಮತ್ತಷ್ಟು ಹೈಟೆಕ್ ಆಗಿದೆ. ಇಲ್ಲಿಗೆ ಹೋಗೋರು ಇನ್ಮುಂದೆ ಬಿಸಿ ಬಿಸಿ ಅಂತ ಪರದಾಡಬೇಕಿಲ್ಲ. ಕೂಲಾಗಿ ಎಲ್ಲ ಸಫಾರಿಗಳನ್ನು ಮಾಡ್ಬೋದು. ಅದಕ್ಕೆ ಅಂತ ಪ್ರವಾಸಿಗರಿಗೆ ವಿಶೇಷ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಕುಶನ್ ಸೀಟು, ಐಷಾರಾಮಿ ಲುಕ್ ಜೊತೆಗೆ ಎಸಿ ಸೌಲಭ್ಯವಿರೋ ಬಸ್. ಇದು ಬನ್ನೇರುಘಟ್ಟ ಅಂದವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬರೋ ಪ್ರವಾಸಿಗರಿಗಾಗಿ ರೆಡಿಯಾಗಿರೋ ಹೈಟೆಕ್ ಬಸ್. ಸಾಲು ಸಾಲು ಸಾವಿರಾರು ಗಿಡಮರ, ತಂಪಾದ ಗಾಳಿ, ಬೆಟ್ಟ ಗುಡ್ಡಗಳ ವಾತಾವರಣದಲ್ಲಿ ಸಿಂಹ, ಕರಡಿ ಮತ್ತು ಬಟರ್ಫ್ಲೈ ಸಫಾರಿಯನ್ನ ಈ ಐಷಾರಾಮಿ ಬಸ್ನಲ್ಲಿ ಕೂತು ನೋಡಬಹುದು. ಹೈಟೆಕ್ ಬಸ್ಸನ್ನು ಸಫಾರಿ ವೀಕ್ಷಣೆಗಾಗಿ ಈ ದಿನ ಬಿಡುಗಡೆ ಮಾಡಲಾಗಿದೆ. ಇದರಲ್ಲಿ ಸುಮಾರು 20 ಆಸನಗಳಿದ್ದು ಪ್ರತಿ ಟಿಕೆಟ್ 500 ರೂಪಾಯಿ ಪ್ರಕಾರ 20 ಮಂದಿ 1 ಗಂಟೆಗಳ ಕಾಲ ಸಫಾರಿಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಸವಲತ್ತನ್ನು ಅದರಲ್ಲಿ ಒದಗಿಸಲಾಗಿದೆ. 20 ಆಸನಗಳಿರೋ ಬಸ್ ಹೈಫೈ ಜನರಿಗೆ ಹೇಳಿ ಮಾಡಿಸಿದಂತಿದೆ. ಇನ್ನು ಇದರಲ್ಲಿ ಮೈಕ್ ವ್ಯವಸ್ಥೆ ಇದ್ದು ಪಾರ್ಕ್ನ ಸಂಪೂರ್ಣ ವಿವರವನ್ನ ಗೈಡ್ ಕೊಡ್ತಾರೆ. ಸಂಸ್ಥೆಗಳೇನಾದ್ರೂ ಬಂದ್ರೆ ಅವರೇ ಪಾರ್ಕ್ ಕುರಿತು ಮಾಹಿತಿ ನೀಡಬಹುದು. ಎಲ್ಲ ಥರದಲ್ಲಿ ಪ್ರವಾಸಿಗರು ಬರ್ತಕ್ಕಂಥವ್ರಿಗೆ ಎಲ್ಲ ಸೌಲಭ್ಯಗಳಿರ್ತಕ್ಕಂಥದ್ದು, ತುಂಬ ವಿಶಾಲವಾದಂಥ ಸೀಟ್ಗಳನ್ನ ಹೊಂದಿದೆ ಮತ್ತು ಉತ್ತಮವಾದಂಥ ವೀಕ್ಷಣೆಯನ್ನು ಮಾಡ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನು ಇಲ್ಲಿ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಇರತಕ್ಕಂಥ ಸುಸಜ್ಜಿತವಾದಂಥ ಒಂದು ಈ ಮಿನಿ ಬಸ್ಸನ್ನು ಇವತ್ತು ಪ್ರವಾಸಿಗರಿಗೋಸ್ಕರ ನಾವು ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಒಟ್ಟಿನಲ್ಲಿ ಇನ್ಮುಂದೆ ಬನ್ನೇರುಘಟ್ಟಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋರು ಈ ಹೈಟೆಕ್ ಬಸ್ನಲ್ಲೇ ಪಾರ್ಕ್ ಸೌಂದರ್ಯವನ್ನ ನೋಡಬಹುದು. ತಣ್ಣನೆಯ ವಾತಾವರಣದ ಜೊತೆ ಪ್ರಾಣಿಗಳ ದರ್ಶನವನ್ನು ಪಡಿಬಹುದು. ಫ್ರೀ ಆಗಿದ್ರೆ ಒಂದ್ಸರಿ ನೀವು ಹೋಗಿ ಎಂಜಾಯ್ ಮಾಡಿ. ಮಂಜುನಾಥ್, ಸುವರ್ಣ ನ್ಯೂಸ್ 24/7 ಆನೇಕಲ್. ಕರ್ನಾಟಕದಲ್ಲಿನ ಚಿನ್ನದ ದರ ಇವತ್ತು ಎಷ್ಟಿತ್ತು ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,100 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಇವತ್ತು 540 ರೂಪಾಯಿ ಇಳಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,000 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಇವತ್ತು 450 ರೂಪಾಯಿ ಇಳಿಕೆಯಾಗಿದೆ. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ರಾಜ್ಯದ ಎಷ್ಟೋ ಕಡೆಗಳಲ್ಲಿ ಸರ್ಕಾರಿ ಶಾಲೆಗಳು ಅಂದರೆ ಮೂಗು ಮುರಿಯೋ ಪರಿಸ್ಥಿತಿ ಇದೆ. ಸರಿಯಾದ ಕಟ್ಟಡಗಳಿಲ್ಲದೆ ಮಕ್ಕಳು ಬೈಲಲ್ಲೇ ಕುಳಿತು ಪಾಠ ಕೇಳೋ ಪಾಡು ದೇವರಿಗೆ ಪ್ರೀತಿ. ಬೆಂಗಳೂರಿನ ನಾಯಂಡಹಳ್ಳಿ ಶಾಲೆಯ ಫಜೀತಿಯಂತೂ ಹೇಳೋದು ಕಷ್ಟ. ಬೇಕಾದರೆ ನೀವೇ ನೋಡಿ. ನಾವಿಂದು ಬೆಂಗಳೂರಿನ ನಾಯಂಡಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಮಾದರಿ ಶಾಲೆಯಲ್ಲಿದ್ದೇವೆ. ಒಂದು ಶಾಲೆ ಹೇಗಿರಬೇಕು ಅನ್ನೋದಕ್ಕೆ ಮಾದರಿಯಾಗಬೇಕಿದ್ದ ಈ ಶಾಲೆ ಹೇಗಿರಬಾರ್ದು ಅನ್ನೋದಕ್ಕೆ ಉದಾಹರಣೆಯಾಗಿದೆ. ಹಾಗಾದರೆ ಬನ್ನಿ ಈ ಶಾಲೆಯ ದುಸ್ಥಿತಿ ಏನು ಅಂತ ನಾವೇ ಹೋಗಿ ತಿಳ್ಕೊಳ್ಳೋಣ.
ಒಂದು ಕಾಲಕ್ಕೆ ಗೋಡನ್ನಾಗಿದ್ದ ಈ ಕಟ್ಟಡವನ್ನು ಈಗ ಶಾಲೆಯನ್ನಾಗಿ ಪರಿವರ್ತಿಸಲಾಗಿದೆ. ಇಲ್ಲಿ ಕೂರುವುದಕ್ಕೆ ಬೆಂಚು ಡೆಸ್ಕ್ಗಳ ಹಾಗಿರಲಿ, ಒಂದು ಶಾಲೆಗೆ ಅತ್ಯಗತ್ಯವಾಗಿ ಬೇಕಾದ ಬ್ಲಾಕ್ ಬೋರ್ಡ್ ಸಹಿತ ಇಲ್ಲ. ಇಲ್ಲಿ ಕಾರ್ಡ್ ಬೋರ್ಡನ್ನೇ ಶಾಲಾ ಗೋಡೆಯನ್ನಾಗಿಯೂ ಹಾಗೂ ಬ್ಲಾಕ್ ಬೋರ್ಡನ್ನಾಗಿಯೂ ಉಪಯೋಗಿಸ್ತಾ ಇದ್ದಾರೆ. ಇಲ್ಲಿ ನೆತ್ತಿಗೆ ಸೂರಾಗಿ ಇಲ್ಲಿ ಶೀಟ್ಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಕೆಳಗೆ ಕೂರಲು ಯಾವುದೇ ಮಣೆ ಸಹಿತ ಇಲ್ಲ. ಇಲ್ಲಿ ಟೀಚರ್ಸ್ಗಳು ಹಾಗಾದರೆ ಹೇಗಿದ್ದಾರೆ, ಹೇಗೆ ಪಾಠ ಮಾಡ್ತಾರೆ? ಬನ್ನಿ, ಈ ಶಾಲೆ ಹೆಡ್ ಮಾಸ್ಟರ್ ಇಲ್ಲೇ ಇದ್ದಾರೆ, ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್ ಹೇಳಿ, ನೀವು ಇಲ್ಲಿ ಹೇಗೆ ಪಾಠ ಮಾಡ್ತಿದ್ದೀರಾ? ನಿಮ್ಗೇನು ಕಷ್ಟ ಅನ್ನಿಸ್ತಿಲ್ವಾ? ಕಷ್ಟ ಆಗಿದೆ ಮೇಡಮ್. 2 ವರ್ಷದಿಂದ ಇಲ್ಲಿ ನಡೆಸ್ತಾ ಇದ್ದೀವಿ. ಇರತಕ್ಕಂಥ ಕಟ್ಟಡವನ್ನೇ ನಮಗೆ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಹೊಸ ಕಟ್ಟಡ ಆದ ತಕ್ಷಣ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜೂನಕ್ಕೇನೋ ಕೊಡ್ತೀನಿ ಅಂದಿದ್ದಾರೆ. ಅಲ್ಲಿವರೆಗೆ ಇದೇ ಇದರಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಇವರಿಗೆ. ಮಳೆ ಬಂದರೆ ತೊಯ್ಬೇಕು, ಚಳಿಲಿ ನಡುಗಬೇಕು, ಬಿಸಿಲಲ್ಲಿ ಬೇಯಬೇಕು. ಇದರ ಮಧ್ಯೆಯೇ ಪಕ್ಕದ ಮೋರಿಯ ದುರ್ಗಂಧ ಬೇರೆ. ಈ ವಾತಾವರಣದಲ್ಲಿ ಮಕ್ಕಳು ಓದೋಕ್ಕೆ ಹೇಗೆ ಸಾಧ್ಯ? ಪುಟಿ, ನೀನು ಇಲ್ಲಿ ಓದ್ತೀಯಲ್ಲ, ನಿನಗೆ ಇಲ್ಲಿ ಓದಿದ್ದು ಅರ್ಥ ಆಗತ್ತಾ? ಏನು ಅನಿಸುತ್ತೆ? ನಮಗೆ ಇಲ್ಲಿ ಮಳೆ ಬಂದರೆ ಇಲ್ಲಿ ಮೋರಿ ಇದೆ, ಅದರಿಂದ ಕ್ರಿಮಿಕೀಟಾಣುಗಳೆಲ್ಲ ಬರುತ್ತೆ. ಇಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ. ಮತ್ತು ನಾವು ಕೂತಿರ್ತೀವಿ, ಮಿಸ್ಸು ಪಾಠ ಮಾಡೋದು ನಮ್ಗೆ ಅರ್ಥ ಆಗಲ್ಲ. ದೂರದಲ್ಲಿರ್ತೀವಿ ನಾವು, ನಮಗೇನು ಕೇಳಲ್ಲ. ಮತ್ತು ಮಳೆ ಬಂದಾಗಂತೂ ಇರೋಕ್ಕೆ ಆಗಲ್ಲ. ಇಲ್ಲಿರೋ ಕ್ರಿಮಿಕೀಟಾಣುಗಳೆಲ್ಲ ಬರುತ್ತೆ. ಅದಕ್ಕೋಸ್ಕರ ಒಳಗಡೆನೂ ಕುತ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ಸೀಟ್ಗಳೆಲ್ಲ ತೂತಾಗಿ ಮಳೆ ನೀರು ಅಲ್ಲೂ ಸುರಿಯುತ್ತೆ. ಒಂದೆಡೆ ನಾವು ಆಧುನಿಕತೆಯ ಉತ್ತುಂಗದಲ್ಲಿದ್ದೀವಿ, ಇನ್ನೊಂದೆಡೆ ನಮ್ಮ ಮಕ್ಕಳು ಹೀಗೆ ಮೋರಿಯ ಪಕ್ಕ ತಿಪ್ಪೆಯ ಮೇಲೆ ಹಾವು ಚೇಳುಗಳ ಜೊತೆಯಲ್ಲಿ ಕುಳಿತು ಪಾಠ ಕಲಿತಿದ್ದಾರೆ. ನಿಜಕ್ಕೂ ಇದು ನಾಗರಿಕ ಸಮಾಜಕ್ಕೆ ಒಂದು ಕಪ್ಪು ಚುಕ್ಕೆ ಅಥವಾ ನಮ್ಮ ಶಿಕ್ಷಣ ವ್ಯವಸ್ಥೆಯ ವೈಫಲ್ಯಕ್ಕೆ ಹಿಡಿದ ಕನ್ನಡಿ ಅಂದರೆ ತಪ್ಪಾಗಲಾರದು. ಕ್ಯಾಮ್ರಾಮನ್ ಮಂಜು ಜೊತೆ ರಜನಿ MG, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಹಾಡ ಹಗಲೇ ಲಾಂಗು ಮಚ್ಚುಗಳಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಕೆಆರ್ಪುರ ಬಳಿಯ ನಾರಾಯಣಪುರದಲ್ಲಿ ಇವತ್ತು ಬೆಳಿಗ್ಗೆ ನಡೆದಿದ್ದು, ಇಲ್ಲಿನ ಜನರು ಬೆಚ್ಚಿಬಿದ್ದಿದ್ದಾರೆ. ರಾಮನಗರ ಜಿಲ್ಲೆಯ ಪಾಲುಬಾವಿ ಗ್ರಾಮದ ಶ್ರೀನಿವಾಸ್ ಮತ್ತು ಅವರ ಮಗ ಮೋಹನ್ ಹಲ್ಲೆಗೊಳಗಾದವರು. ಘಟನೆಯಲ್ಲಿ ತೀವ್ರವಾಗಿ ಗಾಯಗೊಂಡ ಶ್ರೀನಿವಾಸ್ ಹಾಗೂ ಮೋಹನ್ರನ್ನ ಬೌರಿಂಗ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇತ್ತೀಚೆಗಷ್ಟೇ ನಾರಾಯಣಪುರದಲ್ಲಿ ಅನುಮಾನಾಸ್ಪದವಾಗಿ ಸಾವಿಗೀಡಾದ ದೀಪಿಕಾರ ಪೋಷಕರು ತನ್ನ ಪತಿ ನಾಗರಾಜು ವಿರುದ್ಧ ಪ್ರಕರಣ ದಾಖಲಿಸಿದ್ರು. ಈ ಸಂಬಂಧ ನಾಗರಾಜು ಜೈಲಿನಲ್ಲಿದ್ದು ದ್ವೇಷ ಬೆಳೆಸಿಕೊಂಡ ಸಂಬಂಧಿಕರು ಈ ಕೃತ್ಯ ಎಸಗಿದ್ದಾರೆ ಅಂತ ಹಲ್ಲೆಗೊಳಗಾದ ಶ್ರೀನಿವಾಸ್ ಆರೋಪಿಸಿದ್ದಾರೆ. ದೇಶದಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ. ಕೇಂದ್ರದ ಅನುದಾನಗಳು ರಾಜ್ಯಕ್ಕೆ ಬರುವಾಗ ಮುಕ್ಕಾಲು ಭಾಗ ಹಣ ಮಾಯವಾಗಿರುತ್ತದೆ. ಮಾಧ್ಯಮಗಳು ಈ ವಿಚಾರದಲ್ಲಿ ಜನರನ್ನ ಜಾಗೃತಗೊಳಿಸುವುದರಿಂದ ಮಾತ್ರ ಈ ಸಮಸ್ಯೆ ಪರಿಹಾರ ಸಾಧ್ಯ ಅಂತ ದಿ ಪಯೋನಿಯರ್ ಪತ್ರಿಕೆಯ ಸಂಪಾದಕ ಚಂದನ್ ಮಿತ್ರ ಹೇಳಿದರು. ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಮಿಥಿಕ್ ಸೊಸೈಟಿ ಆಯೋಜಿಸಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಧ್ಯಮಗಳು ತತ್ವಗಳಿಗೆ ಬದ್ಧರಾಗಿರಬೇಕು ಅಂತ ಹೇಳಿದರು. So next time I met her, I saved her. I'm standing on the spot. Then no, you say 10. You say 10. Aspiration is growing in the country. And you have seen those advertisements on television, on newspapers, how it has transformed. Promise, people expect. ಬೇಸಿಗೆ ಬಂತು ಅಂದರೆ ಜನರು ಬಿಸಿ ತಾಳೋದಕ್ಕಾಗದೆ ತತ್ತರಿಸಿ ಹೋಗ್ತಾರೆ. ಎಳ್ನೀರು, ಜ್ಯೂಸ್ ಹೀಗೆ ತಂಪು ಪಾನೀಯಗಳ ಮೊರೆ ಹೋಗ್ತಾರೆ. ಈ ಬಾರಿ ಉದ್ಯಾನನಗರಿಯ ಬೇಸಿಗೆ ಬೇಗೆ ತೀರಿಸೋದಕ್ಕೆ ಹೊಸ ಹಣ್ಣೊಂದು ನಗರದಲ್ಲಿ ಜನರನ್ನ ಸೆಳೀತಾ ಇದೆ. ಅದರ ಡೀಟೇಲ್ಸ್ ಇಲ್ಲಿದೆ. ರಸ್ತೆ ಬದಿಯಲ್ಲಿ ಹೀಗೆ ರಾಶಿ ರಾಶಿ ಕಪ್ಪು ಹಣ್ಣುಗಳನ್ನು ನೋಡಿ ಅಚ್ಚರಿಯಾಗ್ತಿದೆಯಾ? ಇದೇನಿದು, ಒಳ್ಳೆ ಹಲಸಿನ ತೊಳೆ ಥರ ಕಾಣ್ತಿದೆಯಲ್ಲ ಅಂತ ಅನ್ಕೋತಿದ್ದೀರಾ? ಇದು ತಾಟಿನಿಂಗು ಕಣ್ರಿ. ಅಚ್ಚ ಕನ್ನಡದಲ್ಲಿ ಹೇಳೋದಾದ್ರೆ ವಾಲೆ ತೊಳೆ. ನೋಡಿದವರ ಬಾಯಲ್ಲಿ ನೀರೂರಿಸೋ ಈ ಹಣ್ಣಿಗೆ ಬೇಸಿಗೆಯಲ್ಲಿ ಭಾರಿ ಬೇಡಿಕೆ. ಯಾಕೆಂದ್ರೆ ಬೇಸಿಗೆಯಲ್ಲಿ ದೇಹವನ್ನ ತಂಪಾಗಿಡೋ ಈ ತಾಟಿನಿಂಗು ಕೆಲವೊಂದು ಕಾಯಿಲೆಗೂ ಸಿದ್ಧೌಷಧಿಯಂತೆ.
ಇದು ಬಂದು ಟಾಟಿಲಿಂಗು ಹಿಟ್ನಲ್ಲಿ ಬೇಸಿಗೆ ಕಾಲದಲ್ಲಿ ಮಾತ್ರ ಬರುತ್ತೆ. ಇದು ವರ್ಷ ಸೀಸನ್. ಇದು ತಮಿಳ್ನಾಡಿಂದ ಬರುತ್ತೆ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಇದು ಟಾಟಿಲಿಂಗು ಅಂತ ಕನ್ನಡ ತಮಿಳ್ನಾಡಲ್ಲಿ ಹೇಳೋದು. ಇದು ತಮಿಳ್ ಲ್ಯಾಂಗ್ವೇಜು. ಅಚ್ಚ ಕನ್ನಡದಲ್ಲಿ ಬಂದು ಇದು ವಾಲೆ ತೊಳೆ ಅಂತಾರೆ. ಇದು ಬೇಸಿಗೆ ಕಾಲದಲ್ಲಿ ಬಂದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲ ಗುಳ್ಳೆಗಳಾಗುತ್ತೆ ಮುಖದಲ್ಲಿ. ಆ ಗುಳ್ಳೆ ಕೂಡ ಆ ನೀರು ಕೂಡ ಮುಖದಲ್ಲಿ ಹಚ್ಕೊಬಿಟ್ರೆ ಆ ಗುಳ್ಳೆ ಕೂಡ ಹೋಗುತ್ತೆ. ಆಯುರ್ವೇದಿಕ್ ಔಷಧಿ ಅಂತ. ಈ ಬಾರಿ ಬೆಂಗಳೂರಲ್ಲಿ ಈ ಹಣ್ಣಿಗೆ ಬೇಡಿಕೆ ಹೆಚ್ಚಾಗಿದ್ದು ತಮಿಳುನಾಡಿನಿಂದ ಲೋಡುಗಟ್ಟಲೆ ನಗರಕ್ಕೆ ತರಲಾಗ್ತಿದೆ. ಬೆಂಗಳೂರಿನ ಮಕ್ಕಳ ಕೂಟದಲ್ಲಿ ಈ ಮಾಲು ಬೆಂಗಳೂರಿನ ಮೂಲೆ ಮೂಲೆಯ ವ್ಯಾಪಾರಸ್ಥರ ಕೈ ಸೇರುತ್ತೆ. ಒಂದೊಂದು ಬುಟ್ಟಿಗೆ 1,500ದಿಂದ 1,600 ರೂಪಾಯಿಯಂತೆ ವ್ಯಾಪಾರಸ್ಥರು ಖರೀದಿ ಮಾಡಿ ತಾಟಿನಿಂಗು ಪ್ರಿಯರಿಗೆ ಒಂದು ಹಣ್ಣಿಗೆ 5 ರೂಪಾಯಿಯಂತೆ ಮಾರ್ತಾರೆ. ದಿವಸಕ್ಕೆ ಒಂದು 4 ಲೋಡು 5 ಲೋಡು ಬರುತ್ತೆ. ಇದು ಏಣಿಗೆ ತೊಗೊಂಡ್ರೆ 200 ರೂಪಾಯಿ ರೇಟ್ ತೊಗೊಳ್ತಾರೆ. ಅದು ಗೂಡೆ ಲೆಕ್ಕ ತೊಗೊಂಡ್ರೆ 1,800, 1,600, 1,400 ರೂಪಾಯಿಗೆ ತೊಗೊಳ್ತಾರೆ. ಇಲ್ಲಿ ತೊಗೊಂಡ್ಬಿಟ್ಟು ನಾವು ಎಲ್ಲ ಹಿಂಗಿಡಿಸ್ಬಿಟ್ಟು ಇದು ಬಲ್ತಿರೋದೆಲ್ಲ ಹಿಂಗಿಡಿಸ್ಬಿಟ್ಟು ಎಳೆದಿರೋದು 5 ರೂಪಾಯಿ 6 ರೂಪಾಯಿ ಮಾರ್ತೀವಿ. ಈ ಬೇಸಿಗೆ ಕಾಲದಲ್ಲಿ ನಾವು ಎಷ್ಟು ಆರೋಗ್ಯಕರವಾದ ತಂಪಾದ ಆಹಾರ ಸೇವಿಸ್ತೀವೋ ಅಷ್ಟೂ ಒಳ್ಳೆಯದು. ಜ್ಯೂಸ್, ಎಳನೀರು, ಹಣ್ಣು ಹಂಪಲು, ತರಕಾರಿ ಇಂತಹ ಹೆಲ್ದಿ ಫುಡ್ ಜೊತೆ ಈ ಬೇಸಿಗೆ ಅತಿಥಿ ತಾಟಿನಿಂಗು ನಿಮ್ಮ ಆರೋಗ್ಯಕ್ಕೆ ಬೆಸ್ಟ್ ಫುಡ್ ಅಂದ್ರೆ ತಪ್ಪಾಗಲ್ಲ. ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ರಾಜ್ಯ ಬಿಜೆಪಿಯ ಆಂತರಿಕ ಬಿಕ್ಕಟ್ಟು ಮತ್ತು ಬಜೆಟ್ ವಿಷಯದಲ್ಲಿ ತಲೆ ಕೆಡಿಸಿಕೊಂಡಿದ್ದ ಸಿಎಂ ಸದಾನಂದ ಗೌಡರು ಈಗ ಫುಲ್ ರಿಲ್ಯಾಕ್ಸ್ ಆದಂತಿದೆ. ನಿನ್ನೆ ಬಸ್ನಲ್ಲಿ ಕೂತು ಬೆಂಗಳೂರು ಸುತ್ತಾಡಿದ್ರು. ಇವತ್ತು ಅಂಧರ ಜೊತೆ ಕೆಲ ಹೊತ್ತು ಕಾಲ ಕಳೆದ್ರು. ಅಂಧ ಹುಡುಗರು ಹಾಡನ್ನ ಕೇಳಿ ಹಗುರವಾದ್ರು. ಇಷ್ಟೇ ಅಲ್ಲ, ಅಂಧ ಹುಡುಗರ ಜೊತೆ ಕೂತು ತಿಂಡಿ ತಿಂದ್ರು. ಅವರು ಬ್ರೈಲ್ ಲಿಪಿ ಟೈಪ್ ಮಾಡೋದನ್ನ ಬೆರಕಿನಿಂದ ನೋಡಿದ್ರು. ಮೈಗೆ ಆರಾಮಿಲ್ಲದೆ ಇದ್ರು ಇವರನ್ನ ನೋಡ್ಲೇಬೇಕು ಅಂತ ಬಂದೆ ಅಂದ್ರು. ನಾವು ಅಧಿಕಾರ ಮಾಡೋರು, ದೊಡ್ಡ ಸ್ಥಾನದಲ್ಲಿರೋರು, ಯಾವುದೋ ಲೋಕದಲ್ಲಿರೋರು. ನಮಗೆ ಈಗ ನಿಜವಾದ ಜಗತ್ತು ಹೇಗಿರುತ್ತೆ ಅನ್ನೋದು ಗೊತ್ತಾಗಿದೆ ಅಂದ್ರು. ದೇವ್ ಸನ್ ಆಫ್ ಮುದ್ದೇಗೌಡ ಚಿತ್ರದ ಟೈಟಲ್ ವಿವಾದ ಕೊನೆಗೂ ಬಗೆಹರಿದಿದೆ. ಇಂದ್ರಜಿತ್ ಲಂಕೇಶ್ ನಿರ್ದೇಶನದ ಚಿತ್ರದ ಶೀರ್ಷಿಕೆ ವಿರುದ್ಧ ವಿಶ್ವ ಒಕ್ಕಲಿಗರ ಮಹಾವೇದಿಕೆ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿತ್ತು. ಆದ್ರೀಗ ಸೆನ್ಸಾರ್ ಮಂಡಳಿಯೇ ಟೈಟಲ್ ಬಳಸಲು ಗ್ರೀನ್ ಸಿಗ್ನಲ್ ನೀಡಿದೆ. ಚಿತ್ರದಲ್ಲಿ ಒಕ್ಕಲಿಗರನ್ನ ಅವಹೇಳನ ಮಾಡುವಂತಹ ಸನ್ನಿವೇಶ ಇಲ್ಲ ಅಂತ ಮಂಡಳಿ ಸ್ಪಷ್ಟಪಡಿಸಿದೆ. ಹಿರಿಯ ನಟ ಅನಂತ್ನಾಗ್ ಪಾತ್ರ ಚೆನ್ನಾಗಿ ಮೂಡಿಬಂದಿದೆ ಅಂತ ಸೆನ್ಸಾರ್ ಮಂಡಳಿ ಮೆಚ್ಚುಗೆ ವ್ಯಕ್ತಪಡಿಸಿದೆ ಅಂತ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಸುವರ್ಣ ನ್ಯೂಸ್ಗೆ ತಿಳಿಸಿದ್ರು. ಇದರಿಂದ ದೇವ್ ಸನ್ ಆಫ್ ಮುದ್ದೇಗೌಡ ಟೈಟಲ್ ವಿವಾದ ಬಗೆಹರಿದಿದೆ. ಇದು ಇವತ್ತಿನ ಬೆಂಗಳೂರು ಫಸ್ಟ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.